வணக்கம். ராஜபார்வ 7ஆம் இலக்கு ಕಾರ್ಯಕ್ರಮ ಸಭೆಯಲ್ಲಿ ಮುಂದುವರೆದಲ್ಲಿ ರಾಷ್ಟ್ರಧ್ವಜ ಮತ್ತು ಗೋಪುರ ಧ್ವಜವನ್ನು ಅಭ್ಯಾಸನ ಸಿದ್ಧತೆಯನ್ನು ಮಾಡಲಾಗುತ್ತದೆ. ಎಲ್ಲ ಗಣ್ಯರ ಧ್ವಜಾರೋಹಣಕ್ಕಾಗಿ ಸಭೆಯನ್ನು ವಿನಂತಿಸಬೇಕು. ಅದಾದ ಆಡಳಿತ ಪಕ್ಷದವರು ಇದನ್ನು ಎಲ್ಲ ಅಧಿಕಾರಿಗಳು ಮತ್ತು ಆ ದಾಖಲೆ ಸ್ವೀಕರಿಸುವಂತ ವಿನಂತಿಸಿಕೊಂಡು ಇದನ್ನು ಧನ್ಯವಾದಗಳು. Are you making funny noises? सलामी देगी सलामी ऑन दे जय हिंद परमिशन होता इधर है परेड ध्वजवंदन के लिए तैयार है श्रीमती प्लीज Play? Huh? Yes. ध्वज प्रार्थना वंदे मातरम की जोश से सबके साथ शुरू। Who is there? वंदे मातरम Everybody is making funny noises. Huh? Are you making them? Or you dress up? Do you want me to dress up? Ma'am, will you please mute yourself? सुमधुरा भाषिणी सुप्रता वरदा मातरम वंदे मातरम वंदे मातरम। Who's my Gumbudu?
ಇಂದಿನ ಈ ಲಾಟರಿ ಸಮ್ಮೇಳನದ ರಾಷ್ಟ್ರ ಧ್ವಜವನ್ನು ಅರಳಿಸಿಕೊಡುವಂತೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ಣವಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್ ಸರ್. परेड नेशनल सैल्यूट सलामी देगा. सलामी आम दे. जनगण मन अधिनायक जय हे भारत भाग्य विधाता. पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उच्छल जलधि तरंगा. तव शुभ नामे जागे तव शुभाशिष मागे गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. फिर सबके साथ जोश से ध्वज गीत शुरू कर. झंडा ऊंचा रहेगा. ಎಲ್ಲರೂ ಹಾಡೋಣ. ಈ ವಿಶ್ವ ತಿರಂಗ ಪ್ಯಾರ रहे हमारा विश्व तिरंगा. सदा शक्ति बरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा. झंडा ऊंचा रहे हमारा विजयी विश्व तिरंगा प्यारा. शान न इसकी चाहे जाए चाहे जान भले ही जाए विश्व विजय करके दिखलाए. तब होवे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यारा. झंडा ऊंचा रहे हमारा. बोलो भारत माता की बोलो भारत माता की ಅಂತಾರಾಷ್ಟ್ರೀಯ ರೋಟರಿ ಈ ಸಮ್ಮೇಳನದ ಧ್ವಜವನ್ನ ಇದೀಗ ಶ್ರೀಯುತ ರಾಜಾರಾಮ್ ಭಟ್ ಅವರು ಆಕಾಶದ ಎತ್ತರಕ್ಕೆ ಏರಿಸಿಕೊಡುವಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ಲೀಸ್. Hey! Salute! Parama Pujya Adrushya Kada Siddheshwara Swamiji is the 49th disciple of 1400-year-old Sri Siddhagiri Mata located at Kollapura in Maharashtra. He has been instrumental in developing with wisdom, character and patriotism. Having commanding knowledge in Sanskrit language and Indian ancient Vedic literature makes his life teaching speeches more impressive. He
scientific and developmental experiments in educational, agriculture, health, and cultural areas. ರಾಷ್ಟ್ರಧ್ವಜ ಮತ್ತು ರೋಟರಿಯ ಧ್ವಜ ಅರಳಿಕೊಳ್ಳುತ್ತಿದ್ದಂತೆ ಈ ಕಡೆ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಸಜ್ಜುಗೊಳ್ಳುತ್ತಿದ್ದೇವೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಸಿಕೊಳ್ಳುತ್ತಾ ಎಲ್ಲ ರೋಟರಿ ಪ್ರತಿನಿಧಿಗಳನ್ನು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಮ್ಮನ್ನ ನಿರೀಕ್ಷಿಸುತ್ತಿದ್ದೇವೆ. ಇನ್ನೇನು ಈ ದಿನದ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿರುವಂತ ಶ್ರೀ ಶ್ರೀ ಅದೃಶ್ಯ ಕಾಡೆಯ ಸಿದ್ದೇಶ್ವರ ಸ್ವಾಮೀಜಿ, ಸಿದ್ಧಗಿರಿ, ಕಾಣೇರಿ ಮಠ, ಕೊಲ್ಲಾಪುರ್ ಇವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಈಗಾಗಲೇ ರಾಷ್ಟ್ರ ಧ್ವಜವನ್ನ ಅರಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಅವರೆಲ್ಲರನ್ನ ವೇದಿಕೆಯ ಮುಂಭಾಗಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಡಿಜಿ ರೊಟೇರಿಯನ್ ರಾಜಾರಾಮ್ ಭಟ್ ಇವರ ಮುಂದಾಳತ್ವದಲ್ಲಿ. ರಾಜಪರ್ವ 2021 ಧ್ವಜಾರೋಹಣವನ್ನು ಮುಗಿಸಿಕೊಂಡು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಜ್ಜುಗೊಳ್ಳುತ್ತಿದ್ದೇವೆ. ಎಲ್ಲ ಪ್ರತಿನಿಧಿಗಳನ್ನ ವೇದಿಕೆಯ ಮುಂಭಾಗಕ್ಕೆ, ಸಭಾಂಗಣದ ಒಳಗಡೆಗೆ ಆಮಂತ್ರಿಸ್ತಾ ಇದ್ದೇವೆ.
ರಾಜಪರ್ವ ಫಿಫ್ತ್ ರೋಟರಿ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿಕೊಂಡು ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಸಿದ್ಧಗೊಳ್ಳುತ್ತಿದ್ದೇವೆ. ಎಲ್ಲ ಅತಿಥಿಗಳು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳನ್ನು ಹೇಳಿಕೊಂಡು ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್ ಎಲ್ಲ ಅತಿಥಿಗಳೊಂದಿಗೆ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಕಲ್ಯಾಣಪುರ ಕ್ಲಬ್ಬಿನ ಅಧ್ಯಕ್ಷರಾದಂಥ ಡೆಸ್ಮಂಡ್ ಎಚ್ ವಾಸ್, ರೊಟೇರಿಯನ್ ಲಿಯೋ ವಿಲಿಯಂ ಆಂಧ್ರಾದೆ ಇವರು ಕೂಡ ಅತಿಥಿಗಳನ್ನು ಬರಮಾಡಿಕೊಳ್ಬೇಕು ಅನ್ನೋದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್ ಅವರೊಂದಿಗೆ ಆನ್ ವರದಂಬ ಆರ್ ಭಟ್, ರೊಟೇರಿಯನ್ ಜ್ಞಾನ ವಸಂತ ಶೆಟ್ಟಿ, ಡಿಸ್ಟ್ರಿಕ್ಟ್ ಟ್ರೈನರ್, ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಆನ್ ಲೆಜಿಸ್ಲೇಷನ್, ರೊಟೇರಿಯನ್ ಡಾಕ್ಟರ್ ಭರತೇಶ್ ಆದಿರಾಜ್, ಡಿಸ್ಟ್ರಿಕ್ಟ್ ಕೌನ್ಸಿಲರ್, ರೊಟೇರಿಯನ್ ಎಂ ಜಿ ರಾಮಚಂದ್ರ ಮೂರ್ತಿ ಡಿಜಿಇ, ಆನ್ ಸುರೇಖಾ ರಾಮಚಂದ್ರ ಮೂರ್ತಿ, ಶ್ರೀ ಶ್ರೀ ಅದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಿದ್ಧಗಿರಿ ಕಾಣೇರಿ ಮಠ ಕೊಲ್ಲಾಪುರ ಇವರ ಉಪಸ್ಥಿತಿಯನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ, ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ, ಅಡ್ವೈಸರ್ ರಾಜಪರ್ವ, ಅಸಿಸ್ಟೆಂಟ್ ರೋಟರಿ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್, ಜಿಲ್ಲೆ 3040 ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿರುವ ರೊಟೇರಿಯನ್ ಅಭಿನಂದನ್ ಶೆಟ್ಟಿ, ರೊಟೇರಿಯನ್ ಆನಂದ್ ಶೆಟ್ಟಿ ಚೇರ್ಮನ್ ರಾಜಪರ್ವ ಕಾನ್ಫರೆನ್ಸ್ ಕಮಿಟಿ, ರೊಟೇರಿಯನ್ ಲಕ್ಷ್ಮೀನಾರಾಯಣ ಬಿವಿ ಸೆಕ್ರೆಟರಿ ರಾಜಪರ್ವ ಕಾನ್ಫರೆನ್ಸ್ ಕಮಿಟಿ, ರೊಟೇರಿಯನ್ ಎಲ್ ವಿನಯ್ ಲೂಯಿಸ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್, ಡಾಕ್ಟರ್ ಕಲ್ಯಾ ಸುರೇಶ್ ಶಣೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ಸ್, ಕೃಷ್ಣ ಕಾಂಚನ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್, ಈ ವಲಯದ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ದೇವದಾಸ್ ವಿ ಸಿಟಿಗಾರ್,
ಝೋನ್ 4ರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಆನಂದ್ ಉದ್ಯಾವರ್. ಹಾಗೆ ಝೋನ್ 1 ಇಲ್ಲಿನ ಎಜಿ ಆಗಿರುವ ರೊಟೇರಿಯನ್ ಎಚ್ ನಾಗಭೂಷಣ್ ಉಡುಪ, ವಲಯ 2ರ ಸುರೇಶ್ ಬೇಳೂರ್, ವಲಯ 5ರ ನವೀನ್ ಅಮೀನ್, ವಲಯ 6ರ ಕೆಬಿ ಪ್ರಸನ್ನ, ವಲಯ 7ರ ಬಿಎನ್ ಸುರೇಶ್, ವಲಯ 8 ಶರತ್ ಬಿಎಂ, ವಲಯ 9 ಕೆ ಪಾಲಾಕ್ಷ, ವಲಯ 10 ಎನ್ಎಸ್ ಶ್ರೀಧರ್, ವಲಯ 11 ನಂದಕಿಶೋರ್ ಯುಕೆ. ಇವರುಗಳನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಈ ರಾಜಪರ್ವ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ. ಇದೀಗ ಡಿಸ್ಟ್ರಿಕ್ಟ್ ಸರ್ಜೆಂಟ್ ಎಟ್ ಆರ್ಮ್ಸ್ ರೊಟೇರಿಯನ್ ರಾಮ್ ಪೂಜಾರಿ ಅವರು, ರೊಟೇರಿಯನ್ ಡೆಸ್ಮಂಡ್ ಎಚ್ ವಾಸ್ ರವರಿಗೂ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಎಂಪಿಎಚ್ಎಫ್ ರಾಜರಾಮ್ ಭಟ್ ರವರಿಗೆ ಕೊರಳ ಲಾಂಛನವನ್ನು ತೊಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಯಾವುದೇ ಶುಭ ಸಮಾರಂಭವನ್ನು ಪ್ರಾರಂಭಿಸುವ ಮೊದಲು ದೇವರನ್ನು ಪ್ರಾರ್ಥಿಸುವುದು ನಮ್ಮ ಸಂಸ್ಕೃತಿ. ಇದೀಗ ಪ್ರಾರ್ಥನೆಗೈಯಲಿದ್ದಾರೆ ಕುಮಾರಿ ಲೀಶಾ ಕೊಕ್ಕರ್ಣೆ. ರಾಜ್ಯ ಮಟ್ಟದ ಪ್ರತಿಭೆ ಲೀಶಾ ಕೊಕ್ಕರ್ಣೆ ಅವರು ತನ್ನ ಮಧುರ ಕಂಠದಿಂದ ರಾಜ್ಯದಲ್ಲಿ ತನ್ನ ಪಾಲಿನ ಪ್ರಶಸ್ತಿಗಳನ್ನು ಬಾಚಿಕೊಂಡವರು. ನಮ್ಮೊಂದಿಗೆ ಲೀಶಾ ಕೊಕ್ಕರ್ಣೆ. ಹಲೋ. हे
ಥ್ಯಾಂಕ್ ಯು. ಭಕ್ತಿ ಸಾಗರದಲ್ಲಿ ತೇಲಿಸಿದ ನಿಮಗೆ ಧನ್ಯವಾದಗಳು. ವಂದನೆಗಳು ನಿಶಾ. ಈಗ 2020-21 ಸಾಲಿನಲ್ಲಿ ನಮ್ಮ ನಗಲಿದ ರೋಟರಿ ಗಣ್ಯರಿಗೆ ಒಮ್ಮೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿಕೊಳ್ಳುವ ಸಮಯ. PDG ರೊಟೇರಿಯನ್ ಭೂಷಣ್ PY 1982-83ರಲ್ಲಿ ಗವರ್ನರ್ ಆಗಿದ್ದುಕೊಂಡವರು. ರೊಟೇರಿಯನ್ ಜಗನ್ನಾಥ್ ಶೆಟ್ಟಿ 90-91, ಕಲ್ಯಾಣಪುರದ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯ ಮತ್ತು ಮಾಜಿ AG ಸುಬ್ಬಣ್ಣ ಪೈ, HNS ರಾವ್ ಮಣಿಪಾಲ ರೋಟರಿ, ಹಾಗೆ ಅಗಲಿದ ಎಲ್ಲ ಗಣ್ಯರ ದಿವ್ಯ ಆತ್ಮಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷದ ಮೌನ ಪ್ರಾರ್ಥನೆಗಾಗಿ ಎಲ್ಲರೂ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು. ರಾಜಪರ್ವ 2021 5ನೇ ಜಿಲ್ಲಾ ಸಮ್ಮೇಳನ. ಜಿಲ್ಲಾ ಸಮ್ಮೇಳನದ ಸಾರಥ್ಯವನ್ನು ವಹಿಸಿಕೊಂಡು ಮುನ್ನಡೆಸುತ್ತಿರುವ ಗವರ್ನರ್ರ ಬಹಳ ಪ್ರಮುಖವಾದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರುವ ಜಿಲ್ಲಾ ಕಾರ್ಯದರ್ಶಿ ಕಾನ್ಫರೆನ್ಸ್ ಸೆಕ್ರೆಟರಿ ಆನಂದ್ ಶೆಟ್ಟಿ ಅವರು ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಜಿಲ್ಲಾ ಗವರ್ನರ್ ರೋಟೇರಿಯನ್ MPHF ರಾಜಾರಾಮ್ ಭಟ್ ಅವರ ಕಲ್ಪನೆ ಮತ್ತು ಮಾರ್ಗದರ್ಶನದಂತೆ ರಾಜಪರ್ವ ಮುನ್ನಡೆಯುತ್ತಿದೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯಲ್ಲಿ ಅವರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಸಮ್ಮೇಳನಕ್ಕೆ ಸ್ವಾಗತಿಸುತ್ತಿದ್ದೇನೆ. ಉದ್ಘಾಟನೆಗಾಗಿ ದೂರದ ಕೋಲಾಪುರದಿಂದ ಆಗಮಿಸಿರುವ ಸಿದ್ಧಗಿರಿ ಕಾನೇರಿ ಮಠದ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ವಂದಿಸಿಕೊಂಡು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ತಮ್ಮ ಆತ್ಮೀಯ ಸಂದೇಶ ನಮಗೆ ಶ್ರೀರಕ್ಷೆಯಾಗಿರಲಿ. ಹಾಗೂ ವರದಾಬಾ ಆರ್ ಭಟ್, ರಾಜಾರಾಮ್ ಭಟ್ರ ಯಶಸ್ಸಿನ ಹಿಂದಿರುವ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಸ್ವಾಮೀಜಿಯವರಿಗೆ ಫಲಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್. ನಮ್ಮ ಜಿಲ್ಲಾ ತರಬೇತುದಾರರು PDG ರೊಟೇರಿಯನ್ ಜ್ಞಾನವಸಂತ ಶೆಟ್ಟಿ ಸಮ್ಮೇಳನಕ್ಕೆ ಮಾರ್ಗದರ್ಶಕರಾಗಿ ತಮ್ಮೊಂದಿಗಿದ್ದಾರೆ. ಇವರನ್ನು ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಡಿಸ್ಟ್ರಿಕ್ಟ್ ಕೌನ್ಸಿಲರ್ ರೊಟೇರಿಯನ್ PDG ಭರತೇಶ್ ಆದಿರಾಜ್ ಈ ಸಮ್ಮೇಳನದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲ ಅತಿಥಿಗಳಿಗೆ ಶಾಲನ್ನು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ ಜಿಲ್ಲಾ ಗವರ್ನರ್ ರೊಟೇರಿಯನ್ MPHF ರಾಜಾರಾಮ್ ಭಟ್. ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರ ಪ್ರತಿನಿಧಿ ರೊಟೇರಿಯನ್ PDG TN ಸುಬ್ರಹ್ಮಣ್ಯನ್ ಇವರು ವರ್ಚುವಲ್ ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ DGE ರೊಟೇರಿಯನ್ MG ರಾಮಚಂದ್ರಮೂರ್ತಿ ಮುಂದಿನ ಸಾಲಿನ ಸಿದ್ಧತೆಯಲ್ಲಿರುವ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸುರೇಖಾ ರಾಮಚಂದ್ರಮೂರ್ತಿ ತಮಗೂ ಆತ್ಮೀಯ ಸ್ವಾಗತ.
ಅಲ್ಲ, ರಾಜಪರ್ವದ ಸಲಹೆಗಾರರು, ಸೂಕ್ತ ಮಾರ್ಗದರ್ಶನ ನೀಡಿದವರು PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ. ಪ್ರತಿದಿನ ನಮ್ಮೊಂದಿಗೆ ಭಾಗವಹಿಸಿದ್ದೀರಿ. ತಮಗೆ ಆತ್ಮೀಯ ಸ್ವಾಗತ ಸರ್. ರಾಜಪರ್ವ ಸಮ್ಮೇಳನದ ಕಾರ್ಯದರ್ಶಿ ರೊಟೇರಿಯನ್ ಲಕ್ಷ್ಮೀನಾರಾಯಣ BV ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಜಿಲ್ಲಾ ಕಾರ್ಯದರ್ಶಿ ರೊಟೇರಿಯನ್ ಆಲೆನ್ ವಿನಯ್ ಲೂಯಿಸ್, ತಮ್ಮ ಶ್ರಮ ಈ ಭಾಗದಲ್ಲಿ ಹರಿದು ಬಂದಿದೆ. ಸಮ್ಮೇಳನಕ್ಕೆ ತಮಗೂ ಸ್ವಾಗತ ಸರ್. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ಸ್ ಮತ್ತು ಇವೆಂಟ್ಸ್ ರೊಟೇರಿಯನ್ ಡಾಕ್ಟರ್ ಸುರೇಶ್ ಶೆಣೈ ಮತ್ತು ರೊಟೇರಿಯನ್ ಕೃಷ್ಣ ಕಾಂಚನ್ ಇವರಿಗೂ ಆತ್ಮೀಯ ಸ್ವಾಗತ ಸರ್. ನಮ್ಮ ಸಮ್ಮೇಳನದಲ್ಲಿ ಯಶಸ್ವಿಯಾಗಿ ಶ್ರಮಿಸಿದ ವಲಯ 3 ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ದೇವದಾಸ್ ವಿ ಶೆಟ್ಟಿಗಾರ್ ತಮಗೆ ಹಾಗೂ ವಲಯ 4 ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಆನಂದ್ ಉದ್ಯವರ ಇವರಿಗೆ ಆತ್ಮೀಯ ಸ್ವಾಗತ ಬಯಸುತ್ತಿದ್ದೇನೆ. ರೋಟರಿ ಕಲ್ಯಾಣಪುರ ಅಧ್ಯಕ್ಷ ರೊಟೇರಿಯನ್ ದೇವದಾಸ್ ಡೆಸ್ಮಂಡ್ ಎಚ್ ವಾಸ್, ಕಾರ್ಯದರ್ಶಿ ರೊಟೇರಿಯನ್ ಲಿಯೋ ವಿಲಿಯಂ ಅಂದ್ರಾದೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೂ ಅಸಿಸ್ಟೆಂಟ್ ಗವರ್ನರ್ಗಳಾದ ಝೋನ್ 1 ರೊಟೇರಿಯನ್ ನಾಗಭೂಷಣ ಉಡುಪ, ಝೋನ್ 2 ರೊಟೇರಿಯನ್ ಸುರೇಶ್ ಬೇಳೂರು, ಝೋನ್ 5 ರೊಟೇರಿಯನ್ ನವೀನ್ ಅಮೀನ್, ಝೋನ್ 6 ರೊಟೇರಿಯನ್ KB ಪ್ರಸನ್ನ, ಝೋನ್ 7 ರೊಟೇರಿಯನ್ BN ಸುರೇಶ್, ಝೋನ್ 8 ರೊಟೇರಿಯನ್ ಶರತ್ BM, ಝೋನ್ 9 ರೊಟೇರಿಯನ್ K ಬಾಲಾಕ್ಷ್, ಝೋನ್ 10 ರೊಟೇರಿಯನ್ KS ಶ್ರೀಧರ್, ಝೋನ್ 11 ರೊಟೇರಿಯನ್ ನಂದಕಿಶೋರ್ UK. ಈ ಸಮ್ಮೇಳನಕ್ಕಾಗಿ ಶ್ರಮಿಸಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸರ್. ರೋಟರಿ ಜಿಲ್ಲೆ 3182 ರಿಂದ ಬಂದಿರುವ ರೋಟರಿ ಪ್ರತಿನಿಧಿಗಳು ತಮ್ಮನ್ನೆಲ್ಲ ಕೃಷ್ಣನ ಈ ನಾಡು ಉಡುಪಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪತ್ರಿಕೆ ಪ್ರತಿನಿಧಿಗಳು ಮತ್ತು ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಿದ್ದೇವೆ. ಈ ಸಮ್ಮೇಳನಕ್ಕಾಗಿ ನಮ್ಮೊಂದಿಗಿರುವ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ರಾಜಪರ್ವ 2021 ಯಶಸ್ಸಿನ ಹಿಂದಿರುವ ಅಧ್ಯಕ್ಷ ಆನಂದ್ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಕೂಡ ಶಾಲು ಮತ್ತು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕು. ಹಲವು ತಿಂಗಳುಗಳಿಂದ ಶ್ರಮ ವಹಿಸುತ್ತಿರುವ ಆನಂದ್ ಶೆಟ್ಟಿ, ರೊಟೇರಿಯನ್ ಆನಂದ್ ಶೆಟ್ಟಿ, ಚೇರ್ಮನ್ ರಾಜಪರ್ವ ಕಾನ್ಫರೆನ್ಸ್ ಕಮಿಟಿ. ದೂರದ ಊರಿಂದ ರಾಜಪರ್ವದ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮೊಂದಿಗೆ ಇರುವ ಶ್ರೀ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಇವರ
ಪರಿಚಯವನ್ನ ದೃಕ್ಶ್ರವಣ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸ್ವಾಮೀಜಿಯವರ ದಿವ್ಯ ಪರಿಚಯ. Parama Pujya Adrishya Kada Siddheshwara Swamiji is a 49th disciple of 1400-year-old Sri Siddhagiri Mata located at Kollapura in Maharashtra. Parama Pujya Adrishya Kada Siddheshwara Swamiji is a 49th disciple of 1400-year-old Sri Siddhagiri Mata located at Kollapura in Maharashtra. He has been instrumental in developing citizens with wisdom, character, and patriotism. Having commanding knowledge in Sanskrit language and Indian ancient Vedic literature makes his life teaching speeches more impressive. He is keen to implement scientific and developmental experiments in educational, agriculture, health, and cultural areas. He is the chairman of ICAR funded Krishi Vigyan Kendra, which is working with a special focus to promote organic farming. His instance in e-learning for village children has become famous in Kollapur and other parts of Maharashtra. Chalo Jilla Parishad School Movement, Vidya Chetana projects are some of his key projects in the field of education. The prime motto of Swamiji is the serve the unserved. Accordingly, under his guidance of multi-speciality, Siddhagiri Hospital and Research Center is running successfully for every section of people. Serving to orphanage, Swamiji has established Ananda Ashrama to support and empower these children and develop them as responsible citizens. Overall, his contribution towards the well-being of the human society is highly appreciable. We take this moment so proudly to welcome the man of virtue, Parama Pujya Adrishya Kada Siddheshwara Swamiji to Rajaparva 2020-21. ಥ್ಯಾಂಕ್ ಯು. ನಮ್ಮೊಂದಿಗೆ ನಮ್ಮ ಜಿಲ್ಲೆಯ ಗೌರವಾನ್ವಿತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಿದ್ದೀರಿ. ತಮ್ಮನ್ನ ಈ ಬೆಳಗಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜಿಲ್ಲೆ 3181 ಇದರ ಗವರ್ನರ್ ರಂಗನಾಥ್ ಭಟ್ ಇದ್ದಾರೆ. ತಾವು ವೇದಿಕೆಗೆ ಬಂದು ನಮ್ಮ ಗವರ್ನರ್ ಇಂದ ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ಹಾಗೆ ಅವರ ಮಿಸ್ಸಸ್ ಕೂಡ ಇದ್ದಾರೆ, ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಿಸ್ಸಸ್ ರಂಗನಾಥ್ ಭಟ್ ಪ್ಲೀಸ್. ಹಾಗೆ ಎಲ್ಲರನ್ನ ಸ್ವಾಗತಿಸಿ ಗೌರವಿಸಿದ ರಾಜಪರ್ವದ ರೂವಾರಿ ರಾಜಾರಾಮ್ ಭಟ್ ಅವರಿಗೂ ಕೂಡ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳಬೇಕು ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. PDG ಜ್ಞಾನ ವಸಂತ್ ಶೆಟ್ಟಿ ಅವರ ಮೂಲಕ ಈ ಕಾರ್ಯವನ್ನು ನೆರವೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅರ್ಥಾತ್ ಕತ್ತಲಿನಿಂದ ಬೆಳಕಿನೆಡೆಗೆ ಅಂದರೆ ಜ್ಞಾನದ ಕಡೆಗೆ ಕೊಂಡೊಯ್ಯುವ ದೀಪಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ. ಇದಕ್ಕಾಗಿಯೇ ದೀಪ ಬೆಳಗಿಸುವ ಮೂಲಕ ನಮ್ಮ ಈ ಅದ್ಧೂರಿ ಸಂಭ್ರಮದ ರಾಜಪರ್ವ ಸಮ್ಮೇಳನಕ್ಕೆ ಚಾಲನೆ ನೀಡಬೇಕೆಂದು ಕೊಲ್ಲಾಪುರದ ಸಿದ್ಧಗಿರಿ ಕನೇರಿ ಮಠದ ಪರಮ ಪೂಜ್ಯ ಶ್ರೀ 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 ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ.
सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्ति. ಸ್ವಾಮೀಜಿಯವರ ದಿವ್ಯ ಪಾದಾರವಿಂದನಕ್ಕೆ ವಂದಿಸಿಕೊಂಡು ರಾಜಪರ್ವಕ್ಕೆ ತಾವು ಆತ್ಮೀಯವಾಗಿ ಚಾಲನೆ ನೀಡಿದ್ದೀರಿ. ನಿಮಗೆ ಹೃತ್ಪೂರ್ವಕ ವಂದನೆಗಳು. ಈಗೊಮ್ಮೆ ಉದ್ಘಾಟನೆಯ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವರೆ ಕುಣಿತ ಭಜನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ಲೀಸ್ ಬಿ ರೆಡಿ. ಕುಣಿತ ಭಜನೆಯ ಈ ಸುಸಂದರ್ಭದಲ್ಲಿ ವಲಯ 3 ಮತ್ತು 4 ಎಲ್ಲ ಅಧ್ಯಕ್ಷರುಗಳು ಒಮ್ಮೆ ವೇದಿಕೆಯ ಮೇಲೆ ಬರಬೇಕು. ಅತಿಥಿಗಳ ಹಿಂಭಾಗದಲ್ಲಿ ತಾವು ಸ್ವಲ್ಪ ಹೊತ್ತು ನಿಂತು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಆಲ್ ಪ್ರೆಸಿಡೆಂಟ್ಸ್ ಆಫ್ ಝೋನ್ 3 and 4 ಪ್ಲೀಸ್. ಎಲ್ಲ ವಲಯ 3 ಮತ್ತು 4 ಅಧ್ಯಕ್ಷರಿಗೆ ಪುಷ್ಪವನ್ನು ನೀಡಿ ಗೌರವಿಸುವಂತ ಒಂದು ಕೆಲಸವನ್ನ ನಮ್ಮ ಗವರ್ನರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅಧ್ಯಕ್ಷರು ಮುಂಭಾಗಕ್ಕೆ ಬಂದು ಗವರ್ನರ್ ಅವರಿಂದ ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ.
ಹಿಂದಿನ ಜಿಲ್ಲಾ ಗವರ್ನರ್ ಮತ್ತು ಅವರ ಶ್ರೀಮತಿಯವರನ್ನು ಗುರುತಿಸಿ ಗೌರವಿಸಬೇಕೆಂದು ಜಿಲ್ಲಾ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್, MPHF ರಾಜಾರಾಮ್ ಭಟ್ ಹಾಗೂ ಅವರ ಫಸ್ಟ್ ಲೇಡಿ ಆಫ್ ಅವರ್ ಡಿಸ್ಟ್ರಿಕ್ಟ್ ವರದಾಂಬ ರಾಜಾರಾಮ್ ಭಟ್ ಇವರನ್ನೊಮ್ಮೆ ಎಲ್ಲ ರೋಟರಿ ಗಣ್ಯರ ಮುಂದೆ ಪರಿಚಯಿಸಲು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಾವು AV ಮೂಲಕ ಒಮ್ಮೆ ಅವರನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ಸಾಂಸ್ಕೃತಿಕ ಸಮೃದ್ಧಿ ಸಾಮರಸ್ಯದ ಉಡುಪಿ ಜಿಲ್ಲೆಯಲ್ಲಿ ಉದಯಿಸಿದ ರೋಟರಿ ನಾಯಕ, ರೊಟೇರಿಯನ್ ಮೇಜರ್ ಡೋನರ್ ರಾಜಾರಾಮ ಭಟ್ರನ್ನು ಇಲ್ಲಿ ಪರಿಚಯಿಸಲು ಹೆಮ್ಮೆ ಎನಿಸುತ್ತಿದೆ. ಉಡುಪಿ ಜಿಲ್ಲೆಯ ಹಂಗಾರಕಟ್ಟೆ ಸಮೀಪದ ಬಾಳಕುದುರು ಎಂಬ ಪುಟ್ಟ ಹಳ್ಳಿಯಲ್ಲಿ 1955 ಮೇ 26ರಂದು ಜನಿಸಿದ ರಾಜಾರಾಮ್ ಭಟ್ ದಿವಂಗತ ಸೀತಾರಾಮ್ ಭಟ್ ಮತ್ತು ಶ್ರೀಮತಿ ರತ್ನಾವತಿ S ಭಟ್ರವರ ಏಕಮಾತ್ರ ಪುತ್ರ. 4 ಸಹೋದರಿಯರ ಒಡನಾಟದಲ್ಲಿ ಬಾಲ್ಯವನ್ನು ಕಳೆದರು. ಬಡತನದ ಬದುಕಿನಲ್ಲಿಯೂ ಮಾತಾಪಿತರರಿಂದ ಉತ್ತಮ ಸಂಸ್ಕಾರ, ಶಿಕ್ಷಣ ಮತ್ತು ಬದುಕಿನ ಪಾಠಗಳಿಂದ ಬದುಕಿಗೊಂದು ದಿಕ್ಕನ್ನು ಹಾಕಿಕೊಂಡರು. 1976ರಲ್ಲಿ ಉಡುಪಿ MGM ಕಾಲೇಜಿನಲ್ಲಿ ವಿಜ್ಞಾನ ಪದವೀಧರರಾಗಿ ಹೊರಹೊಮ್ಮಿದರು. ಒದಗಿ ಬಂದ ಬ್ಯಾಂಕ್ ಉದ್ಯೋಗವನ್ನು ತೊರೆದು ಸ್ವಂತ ಉದ್ಯಮಕ್ಕೆ ಕಾಲಿರಿಸಿದರು. ಕಲ್ಯಾಣಪುರವೆಂಬಲ್ಲಿ ಪೌಲ್ಟ್ರಿ ಫಾರ್ಮ್ ಅನ್ನು ನಿರ್ವಹಿಸುತ್ತಾ ಹೈನು ಉದ್ಯಮವನ್ನು ಆರಂಭಿಸಿ ಸಫಲತೆಯನ್ನ ಕಂಡರು. ಸ್ಪಷ್ಟ ಗುರಿ, ದೃಢ ನಿರ್ಧಾರ, ದೂರಾಲೋಚನೆ, ಪಕ್ವ ನಡೆನುಡಿ, ಕಠಿಣ ಪರಿಶ್ರಮ, ಶಿಸ್ತುಬದ್ಧ ವ್ಯವಹಾರ ನೈಪುಣ್ಯ, ಜತೆಗೆ ಎಲ್ಲದರಲ್ಲಿಯೂ ಪಾರದರ್ಶಕತೆ ಇವೆಲ್ಲ ಇದ್ದಾಗ ಬದುಕು ಸಾರ್ಥಕ, ಪರಿಪೂರ್ಣ. ಇದಕ್ಕೊಂದು ಜ್ವಲಂತ ಉದಾಹರಣೆ ರೊಟೇರಿಯನ್ MPHF ರಾಜಾರಾಮ್ ಭಟ್. ಸಕಾರಾತ್ಮಕ ಮನೋಭಾವ ಮತ್ತು ಆಶಾವಾದಗಳಿಂದಾಗಿ ಉದ್ಯಮದಲ್ಲಿ ಎದುರಾದ ಸೋಲು ಗೆಲುವು, ಲಾಭ ನಷ್ಟಗಳನ್ನು ಇವರು ಸಮಾನವಾಗಿ ಸ್ವೀಕರಿಸಿದರು. ಮಣಿಪಾಲದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸೆಂಚುರಿ ಫಾರ್ಮ್ ಪೌಲ್ಟ್ರಿ ಘಟಕವನ್ನು ಪ್ರಾರಂಭಿಸಿ ಸಂಸ್ಥೆಯ ಆಡಳಿತ ಪಾಲುದಾರರಾಗಿ ಪ್ರಗತಿ ಪಥದಲ್ಲಿ ನಡೆಯುತ್ತಿದ್ದಾರೆ. ಇವರೋರ್ವ ಸಾಧಕ ಕೃಷಿಕ ಕೂಡ. ತೀರ್ಥಹಳ್ಳಿಯಲ್ಲಿ ವಿಶಾಲವಾದ ಅಡಿಕೆ ತೋಟ, ಉಡುಪಿ ಹಿರೇಬೆಟ್ಟುವಿನಲ್ಲಿ ಮಿಶ್ರ ಬೆಳೆಗಳ ತೋಟವನ್ನು ಅಭಿವೃದ್ಧಿಪಡಿಸಿ ಯಶಸ್ವಿ ಕೃಷಿಕರೆನಿಸಿಕೊಂಡಿದ್ದಾರೆ. ಮಿತಭಾಷಿ, ಸರಳ ಸೌಮ್ಯ ಸ್ವಭಾವ, ಉದಾರತೆ, ಸೇವಾ ತತ್ಪರತೆ ಮತ್ತು ಮಾನವೀಯ ಮೌಲ್ಯಗಳಿಂದ ಸ್ನೇಹಜೀವಿ ಭಟ್ಟರು ಸಮಾಜದಲ್ಲಿ ಗೌರವದ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಉದ್ಯಮಿ ರಾಜಾರಾಮ್ ಭಟ್ರವರು ತನ್ನ ಪ್ರವೃತ್ತಿಯಾಗಿ ನೆಚ್ಚಿ ಒಪ್ಪಿ ಅಪ್ಪಿಕೊಂಡದ್ದು ಅಂತಾರಾಷ್ಟ್ರೀಯ ರೋಟರಿ ಅಭಿಯಾನವನ್ನು. ರೋಟರಿ ಕಲ್ಯಾಣಪುರದ ಸ್ಥಾಪಕ ಸದಸ್ಯರಲ್ಲೋರ್ವರು. ನಿರಂತರ ಹಾಜರಾತಿ, ಸಕ್ರಿಯ ಚಟುವಟಿಕೆಗಳಿಂದ ಕಲ್ಯಾಣಪುರ ರೋಟರಿಗೆ ಭದ್ರ ಬುನಾದಿ ಹಾಕಿದ ರೊಟೇರಿಯನ್ ಭಟ್ಟರು ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಕ್ಲಬ್ ಅನ್ನ ಮುಂಚೂಣಿಗೆ ತಂದವರು. ರೋಟರಿ ಸಿದ್ಧಾಂತಗಳಿಗೆ ಬದ್ಧರಾದ ರಾಜಾರಾಮ್ ಭಟ್ಟರು ತನ್ನ ಕಾರ್ಯಕ್ಷಮತೆಯಿಂದ ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆಯಾದ್ಯಂತ ಗುರುತಿಸಲ್ಪಟ್ಟವರು. GSR ಆಗಿ ಅಂಬಲ್ಪಾಡಿ ರೋಟರಿಯ ಸ್ಥಾಪನೆ ಮತ್ತು ಪ್ರಗತಿಯಲ್ಲಿ ಮುಖ್ಯ ಪಾತ್ರ ವಹಿಸಿ ಜಿಲ್ಲೆಯ ಅಸಿಸ್ಟೆಂಟ್ ಗವರ್ನರ್ ಆಗಿ ಶಾಲೆಗಳಿಗೆ ಕಂಪ್ಯೂಟರ್ಗಳ ಕೊಡುಗೆಯೂ ಸೇರಿದಂತೆ ಮಹತ್ವಪೂರ್ಣ ಕಾರ್ಯಕ್ರಮಗಳ ನಿರ್ವಹಣೆ, ಮ್ಯಾಚಿಂಗ್ ಗ್ರಾಂಟ್ ಯೋಜನಾ ಸಂಪರ್ಕಾಧಿಕಾರಿಯಾಗಿ ಶಾಲಾ ಬೆಂಬಲ ಯೋಜನೆ, ಕಡಿಮೆ ವೆಚ್ಚದ ಮತ್ತು ಹಸ್ತಾಂತರ ಪ್ರಕ್ರಿಯೆ, ಸಮಾಜದ ಆರ್ಥಿಕವಾಗಿ ಹಿಂದುಳಿದ 112 ಮನೆಗಳಿಗೆ ರೋಟರಿ ಉಡುಪಿ ಮಣಿಪಾಲದ ಮ್ಯಾಚಿಂಗ್ ಗ್ರಾಂಟ್ ಯೋಜನೆಯಡಿಯಲ್ಲಿ ಸೌರ ವಿದ್ಯುತ್ ಸಂಪರ್ಕಗಳ ಕೊಡುಗೆ, ಜಿಲ್ಲಾ ಗ್ಲೋಬಲ್ ಗ್ರಾಂಟ್ ಯೋಜನೆಯ ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ಇಡೀ ಜಿಲ್ಲೆಯ 125 ಶಾಲೆಗಳಲ್ಲಿ ಉತ್ಕೃಷ್ಟ ಮಟ್ಟದ ವಾಶ್ ಬೇಸಿನ್ಗಳನ್ನು ಯಶಸ್ವಿಯಾಗಿ ಅಳವಡಿಸಿರುವುದು, ಕೊಡಗಿನಲ್ಲಿ ಭೂಕುಸಿತದಿಂದ ಸಂತ್ರಸ್ತರಾದವರಿಗೆ ರೋಟರಿ ಹಮ್ಮಿಕೊಂಡ ಹೋಪ್ ಯೋಜನೆಯ ಸಂಯೋಜನಾಧಿಕಾರಿಯಾಗಿ ಇವರ ಶ್ಲಾಘನೀಯ ಸಾಧನೆ ಇತ್ಯಾದಿಗಳು ಇವರ ಸಮರ್ಥ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ.
ವಿವಿಧ ಜಿಲ್ಲಾ ಸಮಿತಿಗಳ ಸಭಾಪತಿ ಉಪಸಭಾಪತಿ ಸ್ಥಾನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರೋಟರಿ ಅಭಿಯಾನದ ನಿತ್ಯ ನಿರಂತರ ಕೊಡುಗೆಗಳನ್ನು ಸಮುದಾಯಕ್ಕೆ ಒದಗಿಸಿಕೊಟ್ಟಿರುವುದು ಇವರ ನಿಸ್ವಾರ್ಥ ಕಾರ್ಯತತ್ಪರತೆಗೆ ಸಾಕ್ಷಿಯಾಗಿದೆ. ರೋಟರಿಯ ವಲಯ ಹಾಗೂ ಜಿಲ್ಲಾ ಮಟ್ಟದ ಸೆಮಿನಾರ್ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಲ್ಲದೆ ರೋಟರಿ ಇನ್ಸ್ಟಿಟ್ಯೂಟ್, ಥೈಲ್ಯಾಂಡಿನ ಬ್ಯಾಂಕಾಕ್, ಯುಎಸ್ಎಯ ಅಟ್ಲಾಂಟಾ, ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ನಡೆದ ರೋಟರಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಪತ್ನೀಕರಾಗಿ ಭಾಗವಹಿಸಿ ರೋಟರಿ ಆಂದೋಲನದಲ್ಲಿ ತನ್ನ ಬದ್ಧತೆಯನ್ನ ಸ್ಪಷ್ಟವಾಗಿ ಪ್ರದರ್ಶಿಸಿ ಮಾದರಿಯಾಗಿದ್ದಾರೆ. ರೋಟರಿ ಪ್ರತಿಷ್ಠಾನಕ್ಕೆ ಇವರ ಕೊಡುಗೆ ನಿರಂತರವಾಗಿದ್ದು ಪ್ರಧಾನ ದಾನಿಗಳಾಗಿ ಮೇಜರ್ ಡೋನರ್ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲ, ರೋಟರಿಯ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವ ಕುಟುಂಬದ ಪ್ರತಿಯೊಬ್ಬರೂ ರೋಟರಿಯ ಪ್ರತಿಷ್ಠಿತ ಪೌಲ್ ಹ್ಯಾರಿಸ್ ಫೆಲೋ ಪುರಸ್ಕೃತರಾಗಿರುವುದು ಇವರ ಹೆಗ್ಗಳಿಕೆಯಾಗಿದೆ. ರೊಟೇರಿಯನ್ ರಾಜಾರಾಮ್ ಭಟ್ ಸಮುದಾಯದ ಅನೇಕ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಸಂಘಟನೆಗಳಲ್ಲೂ ವಿವಿಧ ಪದಾಧಿಕಾರಿಯಾಗಿ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ ಕೆಲವು ಸಂಘಟನೆಗಳನ್ನು ಹೆಸರಿಸುವುದಾದರೆ ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಕರ್ನಾಟಕ ರಾಜ್ಯದ ಝೋನಲ್ ಚೇರ್ಮನ್, 2009ರಿಂದ ಶ್ರೀಕೃಷ್ಣ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆನರಾ ಬ್ರಾಯ್ಲರ್ ಇಂಟಿಗ್ರೇಟರ್ ಅಂಡ್ ಪೌಲ್ಟ್ರಿ ಫಾರ್ಮರ್ಸ್ ಅಸೋಸಿಯೇಷನ್ ಇದರ ಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಸ್ತುತ ಅಧ್ಯಕ್ಷರು, ಇತ್ಯಾದಿ ಇತ್ಯಾದಿ. ಪತಿಯ ಯಾವತ್ತೂ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಬೆಂಬಲಿಸುತ್ತಿರುವ ಪತ್ನಿ ವರದಾಂಬ ಸ್ವತಃ ಹೈನೋದ್ಯಮಿಯಾಗಿದ್ದು ಹಿರೇಬೆಟ್ಟು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷೆಯಾಗಿ ಮಹಿಳಾ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಇಂಜಿನಿಯರಿಂಗ್ ಪದವೀಧರ ಪುತ್ರ ವರದರಾಜ ಪ್ರಸ್ತುತ ತಂದೆಯ ಉದ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ. ಪುತ್ರಿ ಆಶಾ ಕೂಡ ಎಂಜಿನಿಯರಿಂಗ್ ಪದವೀಧರೆ, ಸದ್ಯ ಬೆಂಗಳೂರಿನಲ್ಲಿ ಉದ್ಯೋಗಿ. ಇವರೇ ನಮ್ಮ ರಾಜಪರ್ವದ ರೂವಾರಿ ರಾಜಾರಾಮ್ ಭಟ್. ಈಗ ರಾಜಾರಾಮ್ ಭಟ್ರ ಸರದಿ. ಆ ಮೊದಲು ನಮ್ಮ ಮುಂದೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಅವರ ಶ್ರೀಮತಿಯವರಿದ್ದಾರೆ. ಅವ್ರನ್ನ ಗುರುತಿಸಿ ತಾವು ಮಾತನಾಡುವಂತೆ ವಿನಂತಿಸ್ತಾ ಇದ್ದೇವೆ. ನನ್ನ ಮಗಾದ ವರದರಾಜ್ ಹಾಗೂ ಅವರ ಪತ್ನಿ ಹಾಗೂ ಮಗಳಾದ ಆಶಾದವರು ವೇದಿಕೆ ಬಂದು ಸ್ವಾಮಿಯವರಿಗೆ ನಮಸ್ಕಾರ ಮಾಡಿ ಗುರುತಿಸಿಕೊಳ್ಬೇಕು ಅಂತ. ಚಿಕ್ಕ ಮತ್ತು ಸಂತೋಷದ ಕುಟುಂಬವನ್ನು ಹೊಂದಿರುವ ರಾಜಾರಾಮ್ ಭಟ್ ಅವರ ಪತ್ನಿ ವರದಾಂಬ ರಾಜಾರಾಮ್ ಭಟ್ ಕೂಡ 1 ತಿಂಗಳ ಹಿಂದೆ ರೋಟರಿಯನ್ನ ಸೇರ್ಪಡೆಗೊಂಡಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಆಲ್ ದಿ ಬೆಸ್ಟ್ ಮೇಡಮ್. ರಾಜಪರ್ವ ಈ ಒಂದು ಶ್ರೀ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ 5ನೇ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ 3182 ನಡೀತಾ ಇದೆ. ಇದಕ್ಕೆ ಉದ್ಘಾಟನೆ ಮಾಡಲು ಆಗಮಿಸಿದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರೇ ಹಾಗೂ RIRFTN ಸುಬ್ರಹ್ಮಣ್ಯ ಅವರೇ, ಅವರು ವರ್ಚುವಲ್ ಮೀಟಿಂಗ್ನಲ್ಲಿ ಇದ್ದಾರೆ, ಹಾಗೂ ಅವರ ಮಿಸಸ್ ವಿದ್ಯಾರವರೇ, ಹಾಗೂ ಡಿಸ್ಟ್ರಿಕ್ಟ್ ಟ್ರೈನರ್ ಜ್ಞಾನ ವಸಂತ ಶೆಟ್ರೆ, ಡಿಸ್ಟ್ರಿಕ್ಟ್ ಕೌನ್ಸಿಲರ್ ಭರತೇಶ್ ಆಜರಾಜರವರೇ, ಕಾನ್ಫರೆನ್ಸ್ ಅಡ್ವೈಸರ್ ಆದ ಅಭಿನಂದನ್ ಶೆಟ್ರೆ, ಡಿಸ್ಟ್ರಿಕ್ಟ್ ಟ್ರೈನರ್ ಆದಂಥ ಎಲನ್ ಲೂಯಿಸ್ ರವರೇ, ಕಾಂಚನ್ ಅವರೇ, ಹಾಗೂ ಡಾಕ್ಟರ್ ಸುರೇಶ್ ಶೆಣೆ ಅವರೇ, ಹಾಗೂ ಕಾನ್ಫರೆನ್ಸ್ ಚೇರ್ಮನ್ ಆದ ಆನಂದ್ ಶೆಟ್ರೆ, ವೈಸ್ ಚೇರ್ಮನ್ ಆದಂಥ ಲಕ್ಷ್ಮೀನಾರಾಯಣರೇ, ಆಲ್
AGs and all the president of host club of host zone of 3 and 4 ಹಾಗೂ PDG BN ರಮೇಶ್ ರವರೇ ಹಾಗೂ ನಮ್ಮ SN ಹೆಬ್ಬಾರ್ ಅವರೇ ಹಾಗೂ ನಮ್ಮ ನೇಬರ್ 3181 ಗವರ್ನರ್ ಆದ ರಂಗನಾಥ್ ಭಟ್ರೆ ಹಾಗೂ ಅವರ ಮಿಸಸ್ ಅವರೇ ಹಾಗೂ ಎಲ್ಲ ನಮ್ಮ ರೋಟರಿಯ ಮಿತ್ರರೇ ಹಾಗೂ ಆನೆಟ್ಸ್ ಹಾಗೂ ಪತ್ರಕರ್ತ ಮಿತ್ರರೇ, ಇವತ್ತು ರೋಟರಿಯ ಈ ವರ್ಷದ ಒಂದು ಉತ್ಸವ ಅಂತ ಹೇಳ್ಬೋದು. ಪ್ರತಿ ವರ್ಷ ನಡೆಯುವಂಥದ್ದು ಇದು. ಫಿಸಿಕಲ್ ಮಾಡದೆ ವರ್ಚುವಲ್ ಮಾಡಿದರೆ ಯಾವ ಒಂದು ಪ್ರಯತ್ನ ಬರೋದಿಲ್ಲ. ನಾವು ಏನು ಮಾಡಬೇಕಂತ ಇದೆ ಅದರ ಪರ್ಪಸ್ ಆಗೋದಿಲ್ಲ ಅಂತ ಕೊನೆ ಗಳಿಗೆಯಲ್ಲಿ ಫಿಸಿಕಲ್ ಮೀಟಿಂಗ್ ಮಾಡೋದಂತ ಎಣಿಸಿದ್ದೇವೆ. ನೀವೆಲ್ಲ ಆಗಮಿಸಿದ್ದೀರಿ. ನಿಮಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ಈ ಒಂದು 1976 ನಾನು ಕಾಲೇಜು ಮುಗಿಸಿದಾಗ ಇದರ ಆಪೋಸಿಟ್ ಇಲ್ಲೇ ನಾನು ಡೈರಿ ಫಾರ್ಮನ್ನು 15,000 ರೂಪಾಯಿ ಲೋನ್ ಮಾಡಿ ಡೈರಿ ಫಾರ್ಮನ್ನು ಮಾಡಿದ್ದೇನೆ. ಸೊ ಈ ಪುನಃ ಇದೇ ಜಾಗದಲ್ಲಿ ಕಾನ್ಫರೆನ್ಸ್ ಮಾಡುವಂಥ ಒಂದು ಅವಕಾಶ ನನಗೆ ಒದಗಿ ಬಂದದ್ದು ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಾನು ಈ ಒಂದು 1985 ಕಲ್ಯಾಣಪುರ ರೋಟರಿ ಕ್ಲಬ್ಬಿಗೆ ಚಾರ್ಟರ್ ಮೆಂಬರ್ ಆಗಿ ನಾರಾಯಣ್ ಶೆಟ್ರು ಹಾಗೂ ರಿಚರ್ಡ್ ರಬೆಲ್ ಅವರು ಸೇರಿಸಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೆ ಅದೇ ಕ್ಲಬ್ನಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಮತ್ತು AG ಆಗಿ 2007-8 ನಾಗೇಂದ್ರ ರೊಟ್ಟಿಗೆ PDG ನಾಗೇಂದ್ರ ರೊಟ್ಟಿಗೆ AG ಆದೆ. ಆ ಒಂದು ಸಮಯದಲ್ಲಿ ನಮಗೆ ರೋಟರಿ ಬಗ್ಗೆ ಹೆಚ್ಚಿನ ಒಂದು ಅನುಭವ ಪಡೆಯಲಿಕ್ಕೆ ತುಂಬ ಸಹಕಾರಿ ಆಯಿತು. 2 ವರ್ಷದ ಹಿಂದೆ ಇಲೆಕ್ಷನ್ನಲ್ಲಿ ನಾನು ಗೆದ್ದು ಬಂದೆ. ನಮ್ಮ ಒಂದು ಕ್ಲಬ್ನವರು ತುಂಬ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅವರನ್ನು ಈ ಸಮಯದಲ್ಲಿ ನಾನು ನೆನಪುಕೊಳ್ತಾ ಇದ್ದೇನೆ. ಮತ್ತು ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಹೆಚ್ಚಿನ ಒಂದು ಗ್ಲೋಬಲ್ ಗ್ರ್ಯಾಂಟ್ ಮ್ಯಾಚಿಂಗ್ ಗ್ರ್ಯಾಂಟನ್ನು ನಾನು ಮಾಡಿದ್ದೇನೆ. ಇದಕ್ಕೆ ಸಹಕರಿಸಿದವರು HNS ರಾವ್ ಅಂತ ಮಣಿಪಾಲ ಕ್ಲಬ್ನವರು. ಅವರು ಸಹ ಇವಾಗ ನಮ್ಮೊಟ್ಟಿಗೆ ಇಲ್ಲ. ಅವರನ್ನು ಈ ಸಮಯದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಮೊನ್ನೆ ತಾನೇ ನಾವು ಈ ವರ್ಷ ನಮ್ಮ ಕಲ್ಯಾಣಪುರ ಕ್ಲಬ್ಬಿಂದ 3 ಡಯಾಲಿಸಿಸ್ ಮಿಷನನ್ನು ಗೋರಟ್ಟಿ ಆಸ್ಪತ್ರೆಗೆ ಕೊಟ್ಟಿದ್ದೇವೆ. ಅದರ ಒಳ್ಳೆ ರೀತಿ ನಡೀತಾ ಇದೆ. ಅದಕ್ಕೂ ಸಹ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಮತ್ತು ನಮ್ಮ ಒಂದು ಗೆಟ್ಸು ಟ್ರೈನಿಂಗು ಇಂಟರ್ನ್ಯಾಷನಲ್ ಅಸೆಂಬ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಮುಂದೆ ಕೊರೋನಾದಿಂದಾಗಿ ನಮಗೆ ಯಾವ ಒಂದು ಫಿಸಿಕಲ್ ಮೀಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಸಹ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಹಾಗನ್ನು ಕೊಟ್ಟಂಥ ಕರೆ ರೋಟರಿ ಓಪನ್ಸ್ ದ ಅಪರ್ಚುನಿಟಿ, ಒಂದು ಅವಕಾಶಕ್ಕೆ ತೆರೆದಿರ್ತದೆ ಅಂತ ಆ ಒಂದು ಬೇಸಿಸ್ನಲ್ಲಿ ಝೂಮ್ ಮೀಟಿಂಗ್ ಮಾಡಿ ನಾವು ಎಲ್ಲ ಒಂದು ಟ್ರೈನಿಂಗನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಪ್ರತಿ ವಾರ ಒಂದಲ್ಲ ಒಂದು ಹೊರಗಡೆ ಸ್ಪೀಕರ್ಸನ್ನು ಕರೆದು ಭಾಷಣ ಕೊಡಿಸಿದ್ದೇವೆ. ಯಾಕಂದರೆ ಅವರು ಮನೆಯಲ್ಲೇ ಕೂತು ಮಾತಾಡೋದು, ನೀವು ಮನೆಯಲ್ಲೇ ಕೂತು ಕೇಳುವಂಥದ್ದು. ಒಳ್ಳೆಯ ರೀತಿ ಯಶಸ್ವಿಯಾಗಿ ಎಲ್ಲ ಒಂದು ಟ್ರೈನಿಂಗು ಮತ್ತು ಎಲ್ಲ ವಿಷಯವನ್ನು ತಿಳಿಸಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಆಗಿದೆ. ಜನವರಿ ನಂತರ ನಾವು ಫಿಸಿಕಲ್ ಮೀಟಿಂಗ ನಮ್ಮ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಮತ್ತು ರಾಲ ಮತ್ತು ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಈ ಒಂದು ಇದನ್ನು ಯಶಸ್ವಿಯಾಗಿ ಕುಂದಾಪುರ ಮತ್ತು ತೀರ್ಥಹಳ್ಳಿ ಮತ್ತು ಮಣಿಪಾಲ ಕ್ಲಬ್ನವರು ಯಶಸ್ವಿಯಾಗಿ ನೆರವೇರಿಸಿದರು. ಮತ್ತು ಕೊಪ್ಪದವರು ಲಿಟ್ರಸಿ ಕಲ್ಚರಲ್ ಮೀಟನ್ನು ಸಹ ಯಶಸ್ವಿಯಾಗಿ ನಡೆಸಿದ್ದಾರೆ. ಪುನಃ ನಮಗೆ ಈ ಒಂದು ಕೊರೋನಾ 2ನೇ ಅಲೆ ಬಂದು ತುಂಬ ಕಷ್ಟದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಸೊ ಒಳ್ಳೆ ರೀತಿ ನಡೀತಾ ಇದೆ. ತುಂಬ ಒಂದು ಸಂತೋಷ ಆಗ್ತಾ ಇದೆ. ನಮ್ಮ ಏನು ಇನ್ಸ್ಟಾಲೇಷನ್ ಮಾಡುವಾಗಲೂ ಸಹ ಇದೇ ತೊಂದರೆ ಇತ್ತು. ನಂತರ ನಾವು ವರ್ಚುವಲ್ ಮತ್ತು ಫಿಸಿಕಲ್ 2 ಒಟ್ಟಿಗೆ ಮಾಡಿ ಇನ್ಸ್ಟಾಲೇಷನ್ ಮುಗಿಸಿದ್ದೇವೆ. ಆದರೆ ಹೆಚ್ಚಿನ ಅಧ್ಯಕ್ಷರು ಎಲ್ಲ ಹೇಳ್ತಾ ಇದ್ರು ಹೇಗೆ ಮಾಡೋದು, ಎಂಥದ್ದು ಆಗ್ತದಂತ. ಆದರೆ ನಮಗೂ ಸಹ ನಮ್ಮ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ರೋಟರಿಯ ಕೊರೋನಾ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಒಂದು ಪ್ರಾಬ್ಲಮನ್ನು ತಗೊಂಡು ಯಶಸ್ವಿಯಾಗಿ ಮಾಡಲಿಕ್ಕೆ ಒಂದು ದಾರಿ ಬಂದಿದೆ. ಪ್ರತಿಯೊಂದು ಯಶಸ್ವಿ ಆಗಿದೆ ಅಂತ ನಾನು ತಿಳಿತಾ ಇದ್ದೇನೆ. ಯಾಕಂದರೆ ಅಧ್ಯಕ್ಷರು ಸಹ ಹೇಳಿದರು. ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಒಳ್ಳೆ ಆರ್ಡಿನರಿ ಸಂದರ್ಭದಲ್ಲಿ ಎಲ್ಲರೂ ಅಧಿಕಾರ ವಹಿಸ್ಕೊಂಡು ಎಂಜಾಯ್ ಮಾಡ್ತಾರೆ. ಈ ಪ್ರಾಬ್ಲಮ್ ಇದ್ದಾಗ ಅಧಿಕಾರ ವಹಿಸ್ಕೊಂಡು ಯಶಸ್ವಿ ಆಗೋದೇ ಒಂದು ಒಳ್ಳೆಯ ಒಂದು ಅಚೀವ್ಮೆಂಟ್ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಸೊ ನಮ್ಮ ಒಂದು ಲಿಟ್ರಸಿ ಪ್ರೋಗ್ರಾಮ್ ನಮ್ಮ ಈ ವರ್ಷದ ಇದ್ರ
ಏನು ನಮ್ಮ ಅಧ್ಯಕ್ಷರು ಮೈ ರೋಟರಿ ಇಂಡಿಯಾ ನಮ್ಮ ವೆಬ್ಸೈಟ್ ಇದೆ, ಅದರಲ್ಲಿ ಅಧ್ಯಕ್ಷರು ಲೋಡ್ ಮಾಡಿದ್ದು ಫಸ್ಟ್ ಟೈಮ್ ನಮ್ಮ ಡಿಸ್ಟಿಕ್ಕು 83 ಕ್ಲಬ್ನವರು ಅದಕ್ಕೆ ಲೋಡ್ ಮಾಡಿ ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಮಗೆ ರೆಕಾಗ್ನೈಸ್ ಸಿಕ್ಕಿದೆ. ಮತ್ತು ಅವರು ಮಾಡೋದಾಗೆ ಲೇಟೆಸ್ಟ್ ಆಗಿ 3015 ಪ್ರಾಜೆಕ್ಟು 5,08,00,000 ಪ್ರಾಜೆಕ್ಟನ್ನು ಇಷ್ಟುವರೆಗೆ ನಮ್ಮ ಜಿಲ್ಲೆಯವರು ಮಾಡಿ ಮುಗಿಸಿದ್ದಾರೆ. ಇನ್ನೊಂದು ಅವಕಾಶ ನಮಗೆ ಸಿಕ್ತು, SLC ಮಕ್ಕಳಿಗೆ ಟ್ಯಾಬ್ ಕೊಡುವಂಥ ಒಂದು ಅವಕಾಶ. ಇದನ್ನು ನಾವು ಸಹ ಯಶಸ್ವಿಯಾಗಿ 2,681 ಟ್ಯಾಬ್ 95,74,000 ರೂಪಾಯಿ ಟ್ಯಾಬನ್ನು ರೋಟರಿಯವರು ಮತ್ತು ಅವರ ಮಿತ್ರರು ಸೇರಿಸಿ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಇದಕ್ಕೆ ನಾನು ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಇದರಿಂದಾಗಿ SLC ಮಕ್ಕಳು ಫೈಲ್ ಆಗೋರು ಪಾಸ್ ಆಗ್ಬೋದು, ಪಾಸ್ ಆಗೋರು ಒಂದು 10% ಆದರೂ ಮಾರ್ಕ್ ಒಳ್ಳೆ ತೆಗೆದು ಅವರ ಮುಂದಿನ ಭವಿಷ್ಯ ಒಳ್ಳೇದಾಗ್ತದಂತ ನಾನು ತಿಳಿತಾ ಇದ್ದೇನೆ. ಅದಲ್ಲದೆ ಇನ್ನೊಂದು ಆಪರ್ಚುನಿಟಿ ಬಂತು ನಮಗೆ, ಫಸ್ಟ್ ಗ್ರೇಡ್ ಕಾಲೇಜಿಗೆ ಕಂಪ್ಯೂಟರ್ ಕೊಡುವಂಥದ್ದು. 15,020 ಕಂಪ್ಯೂಟ್ರು ನಮ್ಮ 4 ರೆವಿನ್ಯೂ ಡಿಸ್ಟಿಕ್ಕಿಗೆ ಬಂದಿದೆ. ಅದನ್ನು ಈಗ ಇನ್ಸ್ಟಾಲ್ ಮಾಡಿ ಅದಕ್ಕೆ ಕೊಡುವಂಥ ಒಂದು ಕಾರ್ಯಕ್ರಮ ಸಹ ಬಂದಿದೆ. ಅದನ್ನು ಸಹ ನಾವು ಯಶಸ್ವಿಯಾಗಿ ಮುಗಿಸುವಂಥ ಒಂದು ಧೈರ್ಯ ಇದೆ. ಇನ್ನು ನಮ್ಮ ಒಂದು TRFಗೆ $1,03,000 ಆ್ಯನ್ಯುವಲ್ ಗಿವಿಂಗು ಮತ್ತು ಪೋಲಿಯೋ ಮತ್ತು ಕ್ಯಾಶ್ ಕಾಂಟ್ರಿಬ್ಯೂಷನ್ ಇಂದಾಗಿ $1,03,000 ಇಷ್ಟುವರೆಗೆ ಕಲೆಕ್ಷನ್ ಆಗಿದೆ. ಆದರೆ ನಾವು ಇದಕ್ಕಿಂತ ಹೆಚ್ಚು ಗ್ಲೋಬಲ್ ಗ್ರ್ಯಾಂಟ್ ಆಗಿ ಖರ್ಚು ಮಾಡ್ತಾ ಇದ್ದೇವೆ. 1,25,000 ಚಿಲ್ಲರೆ 3 ಗ್ಲೋಬಲ್ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗ್ತಾ ಇದೆ ಕೆಲಸ. ಮತ್ತು 2 ಗ್ಲೋಬಲ್ ಗ್ರ್ಯಾಂಟ್ ಪೈಪ್ಲೈನಲ್ಲಿದೆ, ಕಾರ್ಕಳ ಮತ್ತು ಬಾಳೆಹೊನ್ನೂರು 1,08,20 ಮತ್ತು 22,000 ಡಿಸ್ಟಿಕ್ ಗ್ರ್ಯಾಂಟ್ ಸಹ ಪೈಪ್ಲೈನಲ್ಲಿದೆ. ಒಟ್ಟಿಗೆ $2,50,000 ಪ್ರಾಜೆಕ್ಟ್ ಸಹ ಈ ಸಾರಿ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಮತ್ತೆ ಮೆಂಬರ್ಶಿಪ್ನಲ್ಲಿ 83 ಕ್ಲಬ್ನಲ್ಲಿ 3,086 ಮೆಂಬರ್ ಓಪನಿಂಗ್ ಇದ್ದದ್ದು ಇವಾಗ 3,207 ಮೆಂಬರ್ ಇದ್ದಾರೆ. 121 ಮೆಂಬರ್ಸು ಆ್ಯಡ್ ಆಗಿದ್ದಾರೆ. ಇನ್ನೂ ಹೆಚ್ಚಿಗೆ ಆ್ಯಡ್ ಮಾಡಲಿಕ್ಕೆ ಇದೆ. ಮತ್ತು ಒಂದು ಹೊಸ ಕ್ಲಬ್ಬು ಅನ್ನು ಸಹ ನಾವು ಮಾಡಲಿಕ್ಕೆ ಒಂದು ಸ್ಪಾನ್ಸರಿಂಗ್ ನ್ಯೂ ಕ್ಲಬ್ಬು ಹಳೆಬೀಡಿನಲ್ಲಿ ಹೊಸ ಕ್ಲಬ್ಬು ಸಹ ಪ್ರೊವಿಷನಲ್ ಹೊಸ ಕ್ಲಬ್ ಆಗಿದೆ. ಇನ್ನೂ 2-3 ಹೊಸ ಕ್ಲಬ್ ಮಾಡಲಿಕ್ಕಿದ್ದೇವೆ. ಇದನ್ನು ಸಹ ನಾವು ಟಾರ್ಗೆಟನ್ನು ರೀಚ್ ಆಗ್ತೇವೆ ಅನ್ನುವಂಥ ಭರವಸೆ ಅಧ್ಯಕ್ಷರೆಲ್ಲ ಕೊಟ್ಟಿದ್ದಾರೆ. ಆಗ್ತದೆ ಅಂತ ನನ್ನ ಒಂದು ಭಾವನೆ ಇದೆ. ಆದರೆ ನಾವು ಸ್ವಲ್ಪ ಹಿಂದೆ ಬಿದ್ದದ್ದು ರೋಟ್ರ್ಯಾಕ್ಟ್ ಇದರಲ್ಲಿ, ಯಾಕಂದರೆ ಇಂಟ್ರ್ಯಾಕ್ಟ್ ಇದರಲ್ಲಿ ಶಾಲೆ ಬಂದಿರೋದ್ರಿಂದ ನಮಗೇನೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ನಾವು ಪೂರೈಸಲಿಕ್ಕಿದ್ದೇವೆ. ಮತ್ತು RCC ಬರುವಾರ ಸಹ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸು ತೆಕ್ಕಟ್ಟೆ ಕೋಟೇಶ್ವರ ಕ್ಲಬ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಸಹ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು 83 ಕ್ಲಬ್ನಲ್ಲಿ 75 ಕ್ಲಬ್ ಗವರ್ನರ್ ವಿಸಿಟಿಗೆ ಹೋಗಿದ್ದೆ. ಅಲ್ಲಿ ಒಳ್ಳೆಯ ಒಂದು ಆತಿಥ್ಯ ಕ್ಲಬ್ನವರು ಕೊಟ್ಟದ್ದು ನಾನು ಮತ್ತು ಮಿಸಸ್ಸು ಅದನ್ನು ಎಂದು ನೆನಪಿಡಲಿಕ್ಕೆ ಆಗೋದಿಲ್ಲ. ಅವರ ಪ್ರೀತಿ ವಿಶ್ವಾಸ ನಮ್ಮನ್ನು ಬೆರಗುಗೊಳಿಸಿದೆ. ಸೊ 75 ಕ್ಲಬ್ನಲ್ಲಿ 72 ಕ್ಲಬ್ಬಿಗೆ ನಮ್ಮ ಮಿಸಸ್ಸು ಬಂದು ಅವರ ಒಂದು ನಮ್ಮ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಹ ನಮ್ಮ ಫ್ಯಾಮಿಲಿ ವರದಾಂಬ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಎಲ್ಲ ಕ್ಲಬ್ನವರು 100% TRF ದೇಣಿಗೆ ಕೊಡುವಂಥ ಭರವಸೆ ಕೊಟ್ಟಿದ್ದಾರೆ. ಹೆಚ್ಚಿನ ಕ್ಲಬ್ನವರು ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನೂ ಉಳಿದವರು ಕೊಡುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕಾನ್ಫರೆನ್ಸು ನಾವು 15 ದಿವಸ ಹಿಂದೆ ಏನು ರಿಸ್ಟ್ರಿಕ್ಷನ್ ಬರ್ತದೆ ಅಂತ ಮೀಟಿಂಗ್ ಮಾಡಿದಾಗ 80% ಜನ ಮಾಡಲೇಬೇಕು, ಮುಂದೆ ನಮ್ಗೆ ಅವಕಾಶ ಸಿಕ್ಕುವುದಿಲ್ಲ ಅಂದಾಗ ನಮ್ಮ ಕಾನ್ಫರೆನ್ಸ್ ಚೇರ್ಮನ್ ಆನಂದ್ ಶೆಟ್ಟಿ ಮತ್ತು ಎಲ್ಲರೂ ಸೇರಿ ಇದನ್ನು ಮಾಡೋದಂತ ನಿಶ್ಚಯಿಸಿ ಇಂದು ನಡೆಸ್ತಾ ಇದ್ದೇವೆ. ಈ ಒಂದು ಕಾನ್ಫರೆನ್ಸಿಗೆ ದುಡಿದಂಥ ನಮ್ಮ ಕ್ಲಬ್ಬು ಮತ್ತು ಕಾನ್ಫರೆನ್ಸ್ ಕಮಿಟಿಯ ಚೇರ್ಮನ್ನು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಕಾನ್ಫರೆನ್ಸು ಸಕ್ಸಸ್ ಆಗಲಿ ಅಂತ ಎಲ್ಲರ ಹತ್ರ ದೇವರ ಹತ್ರ ಬೇಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಒಂದು ವಿಷಯ ಏನಂತ ಹೇಳಿದರೆ, ನಮ್ಮ ಡಿಸ್ಟಿಕ್ಕಿನ 10-12 ವರ್ಷದಿಂದ ಬಾಕಿ ಇದ್ದಂಥ 2 ಟ್ರಸ್ಟ್ ಇತ್ತು. 75th ಆ್ಯನಿವರ್ಸರಿ ಟ್ರಸ್ಟು ಮತ್ತು ರೋಡ್ 3180 ಟ್ರಸ್ಟ್. ಅದು 10-11 ವರ್ಷದಿಂದ ಹಾಗೆ ಇತ್ತು. ಅದನ್ನು ಈ ವರ್ಷ ನಮ್ಮ ನೇಬರಿಂಗ್ ಆದ ರಂಗನಾಥ್ ಭಟ್ರು ಮತ್ತು ನಾವು
ಅದಕ್ಕೆ ಸೆಕ್ರೆಟರಿಯಾಗಿ ಕೃಷ್ಣ ಶೆಟ್ಟರು ನಾವು COG ಮೀಟಿಂಗ್ ಮಾಡಿ ಹೊಸ ಟ್ರಸ್ಟ್ ಮಾಡಿ ಅದರ ರಿಸೊಲ್ಯೂಷನ್ ಕೊಟ್ಟು ಅದರ ದುಡ್ಡನ್ನು ಪೂರ ಡ್ರಾ ಮಾಡಿ ಇಬ್ಬರು 50-50% ಶೇರ್ ಮಾಡಿಕೊಂಡು TRFಗೆ ಕಳಿಸಿದ್ದೇವೆ. ಅದರ ಕ್ರೆಡಿಟ್ ಸಹ ಬಂದಿದೆ. ಅದರದ್ದು $7,424.66 ನಮ್ಮ ಜಿಲ್ಲೆಗೆ ಬಂದಿದೆ. ಅಷ್ಟೇ ಜಿಲ್ಲೆ 3181ಗೂ ಸಹ ಹೋಗಿದೆ. ಇದನ್ನು ಹೇಳಲು ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಈ ಒಂದು ಕಾನ್ಫರೆನ್ಸ್ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕೆ ಗಮನಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ. ಪಡೆಯದೆ ಬಾಳಲಿ ಕಿಂಚಿತ್ತು ವಿರಾಮ, ಸೇವೆಗೆ ನೀಡಿದರು ಆದ್ಯತೆ ಪ್ರಥಮ. ಇವರೇ ನಮ್ಮ ನೆಚ್ಚಿನ ರಾಜಾರಾಮ ಭಟ್ರವರು. ಮಾತಿಗಾಗಿ ಧನ್ಯವಾದಗಳು. ನಮ್ಮ ಮುಂದೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಮತ್ತು ಅವರ ಶ್ರೀಮತಿಯವರಿದ್ದಾರೆ. ಅವರನ್ನೊಮ್ಮೆ ಗುರುತಿಸಿ ಗೌರವಿಸುವ ಸಮಯ. ರೊಟೇರಿಯನ್ ರಾಜಾರಾಮ್ ಭಟ್ ಈ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ASN ಹೆಬ್ಬಾರ್ ರೊಟೇರಿಯನ್ ಡಾಕ್ಟರ್ ASN ಹೆಬ್ಬಾರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ P ನಾರಾಯಣ್ ತಮ್ಮನ್ನು ಆತ್ಮೀಯವಾಗಿ ಗುರುತಿಸಿದ್ದೇವೆ. ಹಾಗೆ ಮಿಸಸ್ P ನಾರಾಯಣ್ ಅವರು ಕೂಡ ರೊಟೇರಿಯನ್ BN ರಮೇಶ್ ಮತ್ತು ಅವರ ಶ್ರೀಮತಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ P ನಾರಾಯಣ್ ಈಗಾಗಲೇ ಬಂದಿದ್ದಾರೆ. ಅವರು 96-97ನೇ ಸಾಲಿನಲ್ಲಿ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಆತ್ಮೀಯವಾಗಿ ಗುರುತಿಸಿದ್ದೇವೆ. ರೊಟೇರಿಯನ್ ASN ಹೆಬ್ಬಾರ್ 2004 ಮತ್ತು 5ರಲ್ಲಿ ಗವರ್ನರ್ ಆಗಿ ಸೇವೆ ಸಲ್ಲಿಸಿರುವುದನ್ನು ನಾವು ಆತ್ಮೀಯವಾಗಿ ಗುರುತಿಸಿದ್ದೇವೆ. 2019 ಮತ್ತು 20ರಲ್ಲಿ ಗವರ್ನರ್ ಆಗಿ ಸೇವೆ ಸಲ್ಲಿಸಿರುವವರು BN ರಮೇಶ್ ಹಾಗೂ ಅವರ ಧರ್ಮಪತ್ನಿ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ರಾಜಪರ್ವದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರೊಟೇರಿಯನ್ ಜ್ಞಾನ ವಸಂತ್ ಶೆಟ್ಟಿ ಮತ್ತು ಶ್ರೀಮತಿ ಜ್ಞಾನ ವಸಂತ್ ಶೆಟ್ಟಿ ದಂಪತಿಗಳು, ಅರುಂಧತಿ ವಸಂತ್ ಶೆಟ್ಟಿ, ರೊಟೇರಿಯನ್ ಡಾಕ್ಟರ್ ಭರತೇಶ್ ಆದಿರಾಜ್ ವೇದಿಕೆ ಮೇಲಿದ್ದಾರೆ. ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ, ಮುಂದಿನ ವರ್ಷದ ರೋಟರಿ ಗವರ್ನರ್ ರೊಟೇರಿಯನ್ ರಾಮಚಂದ್ರ ಮೂರ್ತಿ MG ಹಾಗೂ ಸುರೇಖಾ ರಾಮಚಂದ್ರ ಮೂರ್ತಿ. ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ, ನೀತಾ ಮೋಸ್ತಿ ಇಲ್ವಾ, ನೀತಾ ಅಭಿನಂದನ್ ಶೆಟ್ಟಿ.
ಹಾಗೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಅನ್ನು ಕೂಡ ಈ ಮೂಲಕ ಗುರುತಿಸ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರೋಟೇರಿಯನ್ ಎಲನ್ ವಿನಯ್ ಲೂಯಿಸ್ ಪ್ಲೀಸ್. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ ಡಾಕ್ಟರ್ ಕಲ್ಯಾ ಸುರೇಶ್ ಶೆಣೈ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್ ರೋಟೇರಿಯನ್ ಕೃಷ್ಣ ಕಾಂಚನ್, ರಾಜಪರ್ವ 2021 ಉದ್ಘಾಟಿಸಿ ನಮ್ಮೊಂದಿಗಿರುವ ಶ್ರೀ ಆದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿ, ಸಿದ್ಧಗಿರಿ, ಕಾಣೇರಿ ಮಠ್, ಕೊಲ್ಲಾಪುರ್ ಉದ್ಘಾಟನಾ ಸಂದೇಶಕ್ಕಾಗಿ ತಮ್ಮನ್ನು ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. असितगिरि समंशात् कज्जलं सिन्धुपात्रे सुरतरुवर शाखा लेखनी पत्रमुर्वी लिखति यदि गृहीत्वा शारदा सर्वकालं तदपि तव गुणानाम् ईश पारं न याति. ओम शांति शांति शांति. उडुपिಯ ಈ ಪವಿತ್ರ ಪಾವನ ಭೂಮಿಯಲ್ಲಿ ಜಾಗತಿಕ ಸೇವಾ ಕೈಂಕರ್ಯದ ಜವಾಬ್ದಾರಿಯನ್ನ ಹೊತ್ತುಕೊಂಡು ವಿಶ್ವದ ಸೇವೆಗಾಗಿ ತನ್ನನ್ನು ಅರ್ಪಿಸಿಕೊಂಡಿರುವಂಥ ವೈಶ್ವಿಕ ಸೇವಾ ಸಂಸ್ಥೆ ರೋಟರಿ ಪರಿವಾರದ 5ನೆಯ ಜಿಲ್ಲಾ ಸಮ್ಮೇಳನ, 3 ದಿನಗಳ ಈ ಸಮ್ಮೇಳನದ ದ್ವಿತೀಯ ದಿನದ ಪ್ರಾತಃ ಕಾಲದ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ರೋಟರಿ ಪರಿವಾರದ ಪ್ರಮುಖರಾದಂಥ ರಾಜಾರಾಮಣ್ಣ ಶೆಟ್ಟಿಯವರೇ ಆದಿಯಾಗಿ ರೋಟರಿ ಪರಿವಾರದ ಎಲ್ಲ ಹಿರಿಯ ಗವರ್ನರ್ಗಳಿಗೂ, ಸಂಚಾಲಕರಿಗೂ, ನಿರ್ದೇಶಕರಿಗೂ, ಪರಿವಾರದ ಎಲ್ಲ ಸದಸ್ಯರಿಗೂ ವಂದನೆಗಳು. ವಿಶ್ವದ ರಚನೆ ವೈವಿಧ್ಯಮಯವಾದಂಥದ್ದು. ದೇವರು ಇದನ್ನು ನಿರ್ಮಾಣ ಮಾಡುವಾಗ ಎಲ್ಲವನ್ನೂ ಸಮವಾಗಿ ಇಟ್ಟಿಲ್ಲ, ವಿಷಮವಾಗಿ ಇಟ್ಟಿದ್ದಾನೆ. ವಿಷಮ ಸಂಸಾರವಿದು ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಂತೆ ವಿಶ್ವ ಸಮಾಜ ವಿಷಮತೆಯಿಂದ ಕೂಡಿರುವಂತಹದ್ದು. ಒಂದು ಪರಿವಾರದಲ್ಲಿಯೂ ಸಹಿತ ಒಬ್ಬರು ಬುದ್ಧಿವಂತರಿರ್ತಾರೆ,
ಒಬ್ಬರು ಶಕ್ತಿವಂತರು ಇರ್ತಾರೆ, ಒಬ್ಬರು ಉದಾರ ಹೃದಯದವರು ಇರ್ತಾರೆ, ಇನ್ನೊಬ್ರು ಸ್ವಲ್ಪ ಜಿಪುಣ ಸ್ವಭಾವದವರು ಇರ್ತಾರೆ, ಒಬ್ಬರು ವೀರ ಶೂರರಾಗಿರ್ತಾರೆ ಪರಿವಾರದಲ್ಲಿ, ಇನ್ನೊಬ್ಬರು ಪುಕ್ಕಲು ಸ್ವಭಾವದವರು ಇರ್ತಾರೆ. ಹೀಗೆ ಸಮಾಜ ವಿಶ್ವ ಎಲ್ಲವನ್ನು ಗಮನಿಸಿದಾಗ ಈ ವಿಷಮತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ಈ ವಿಷಮತೆಯನ್ನ ದೂರಗೊಳಿಸಿ ಸಮತೆಯನ್ನ ತಂದುಕೊಳ್ಬೇಕು. ಅದಕ್ಕಾಗಿ ಭಗವಂತ ಈ ಮನುಷ್ಯನನ್ನ ನಿರ್ಮಾಣ ಮಾಡಿ ಅವನಿಗೆ ಅದ್ಭುತವಾದಂಥ ಬುದ್ಧಿಯನ್ನ ಕೊಟ್ಟ. ಈ ಬುದ್ಧಿಯನ್ನ ಬಳಸ್ತಾ ನೀನು ಈ ವಿಶ್ವದಲ್ಲಿರುವಂತ ನಿಸರ್ಗದಲ್ಲಿರುವಂತ ವಿಷಮತೆಯನ್ನ ದೂರಗೊಳಿಸಿ ಸಮತೆಯಿಂದ ಬಾಳು ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ನಮ್ಮನ್ನ ಕಳುಹಿಸಿದ. ಇದಕ್ಕಾಗಿಯೇ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಪ್ರಾಂತಗಳು, ಬೇರೆ ಬೇರೆ ಸಮಾಜಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ತಮಗೆ ತಿಳಿದಂಥ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದು. ಆದ್ರೆ ಈ ಭಾರತೀಯ ಸಭ್ಯತೆ ಏನು ಅಂದ್ರೆ, ನಮ್ಮಲ್ಲಿ ಮೊದಲಿನಿಂದಲೂ ಇದಕ್ಕಾಗಿ ಸಾವಿರಾರು ವರ್ಷಗಳ ಹಿಂದಿನ ದೇಶದ ಇತಿಹಾಸವನ್ನ ನಾವು ನೋಡಿದ್ರೆ ಸಶಕ್ತರು ಅಶಕ್ತರನ್ನ ಮೇಲೆತ್ತುವಂತ ಕೆಲಸ ನಿರಂತರವಾಗಿ ನಡೀತಾ ಬಂದಿರೋದನ್ನ ನೋಡ್ತೀವಿ. ಒಂದು ಪಕ್ಷಿ ಶಿಬಿಚಕ್ರವರ್ತಿಗೆ ನನ್ನನ್ನ ರಕ್ಷಿಸುವಂತ ಕೇಳಿದಾಗ ರಾಜ ತನ್ನನ್ನ ಅರ್ಪಿಸಿಕೊಂಡು ಪಕ್ಷಿಯನ್ನ ಬದುಕಿಸಿದ, ಪಕ್ಷಿಯನ್ನ ಉಳಿಸಿದ ಅನ್ನುವಂಥ ಕಥೆಯನ್ನು ಕೇಳ್ತೀವಿ. ಸಾವಿರ ಕಥೆಗಳನ್ನು ಕೇಳ್ತೀವಿ, ಇಂಥ ಘಟನೆಗಳನ್ನು ಕೇಳ್ತೀವಿ. ಯಾವಾಗಲೂ ನೂಕುವವರು ದೊಡ್ಡವರು ಆಗೋದಿಲ್ಲ, ಬಿದ್ದವರನ್ನ ಎತ್ತುವವರು ದೊಡ್ಡವರಾಗ್ತಾರೆ. ನಮ್ಮ ದೇಶದಲ್ಲಿ ಎಂಥ ಸಭ್ಯತೆ ಇತ್ತು ಅಂತಂದ್ರೆ, ಬೇಡುವವ ಮನೆ ಎದುರಿಗೆ ಬಂದ್ರೆ ಆ ಬೇಡುವವನಿಗೆ ವಸ್ತುವನ್ನ ಧಾರೆ ಎರೆಯುವಂಥವ್ರು, ನೀಡುವಂಥವ್ರು ಅವನಿಗೆ ಆ ವಸ್ತುಗಳನ್ನು ಕೊಟ್ಟು ವಂದಿಸುವಂತಹ ಸಂಪ್ರದಾಯ ನಮ್ಮ ದೇಶದಲ್ಲಿ. ಯಾರು ಬೇಡ್ಲಿಕ್ಕೆ ಭಿಕ್ಷುಕ ಬಂದಿದ್ನೋ ಮನೆ ಬಾಗಿಲಿಗೆ, ಅವನಿಗೆ ಮರತುಂಬ ಭಿಕ್ಷೆಯನ್ನ ಕೊಟ್ಟು ಅವನಿಗೆ ಭಿಕ್ಷೆಯನ್ನ ನೀಡುವಂಥವನು ವಂದಿಸುವಂತ ಸಂಸ್ಕೃತಿ ನಮ್ದು. ನೋಡಿರ್ಬೇಕು, ತಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಅನುಭವಿಸಿದ್ದೀರಿ. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ, ದೇವರು ಕೊಟ್ಟಿರುವಂತ ಸಂದರ್ಭದಲ್ಲಿ ನನಗೆ ನೀಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ, ನನಗೆ ಸಹಾಯ ಮಾಡುವಂತ ಒಂದು ದೊಡ್ಡ ಅವಕಾಶವನ್ನು ನೀನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಆ ಕೊಟ್ಟವನಿಗೆ ವಂದಿಸುವಂತ ಸಂಪ್ರದಾಯ ನಮ್ದು. ನಾನು ಬಹಳ ದೊಡ್ಡವನು, ಶ್ರೀಮಂತನು, ನಿನಗೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಲಿಲ್ಲ. ನನಗೆ ಈ ಒಂದು ಚಿಕ್ಕ ಸಹಾಯವನ್ನು ಮಾಡ್ಲಿಕ್ಕೆ ಒಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ರಲ್ಲ, ಇದಕ್ಕಿಂತ ದೊಡ್ಡದು ಇನ್ನೇನ್ ಬೇಕು ನನಗೆ ಅಂತ ಆ ಮನುಷ್ಯನಿಗೆ ಈತ ವಂದಿಸ್ತಾ ಇದ್ದ. ಇದು ನಮ್ಮ ಸಭ್ಯತೆ, ಇದು ನಮ್ಮ ಸಂಸ್ಕೃತಿ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಬರಬಾರ್ದು ಅಂತ ತಿಳ್ಕೊಂಡು ರಾಜ್ಯ ವ್ಯವಸ್ಥೆಯಲ್ಲಿ ಎಲ್ಲಿ ಕರಸಂಗ್ರಹವಾಗುತ್ತಿತ್ತೋ, ಯಾವ ರಾಜನಲ್ಲಿ ಕರಸಂಗ್ರಹವಾಗುತ್ತಿತ್ತೋ ಆ ರಾಜ ರಾಜ್ಯದ ಎಲ್ಲ ವ್ಯವಹಾರಗಳನ್ನ ನಿರ್ವಹಿಸಿದ ನಂತರ ಉಳಿದ ಹಣವನ್ನ ಹೆಚ್ಚು ಸಮಯದವರೆಗೆ ಸಂಗ್ರಹಿಸಿ ಇಟ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಯಜ್ಞಗಳನ್ನ ಕೈಕೊಳ್ತಿದ್ದ. ಅದು ಅಶ್ವಮೇಧ ಆಗಿರಬಹುದು, ವಿಶ್ವಜಿತ್ ಯಾಗ ಆಗಿರಬಹುದು, ಇನ್ಯಾವುದೇ ಯಾಗದ ಮೂಲಕ ಆ ಸಂಗ್ರಹಿತವಾದಂತ ಸಂಪತ್ತನ್ನ ಪುನಃ ಸಮಾಜಾಭಿಮುಖಗೊಳಿಸೋದು ಅದರ ಉದ್ದೇಶವಾಗಿರ್ತಿತ್ತು. ಯಾಕೆಂದ್ರೆ ಎಲ್ಲಿಯೂ ಹಣದ ಕೊರತೆ, ಅಭಾವ ಕಂಡು ಬರಬಾರ್ದು. ಒಂದ್ ಕಡೆ ಸಂಗ್ರಹ ಆಯ್ತು ಅಂದ್ರ ಮತ್ತೊಂದು ಕಡೆ ಅದರ ಕೊರತೆ ಕಂಡು ಬರುವುದು ಇದು ಸ್ವಾಭಾವಿಕ. ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನ ಪುನಃ ಆ ಸಂಪತ್ತನ್ನ ಸಮಾಜಾಭಿಮುಖ ಮಾಡಿಕೊಡುವಂಥ ಸಭ್ಯತೆ ನಮ್ದು. ತಮ್ಗೆ ಗೊತ್ತಿದೆ,
ಉತ್ತರದಲ್ಲಿ ರಾಜ ಶ್ರೀಹರ್ಷ ಆಗಿ ಹೋದ. ಆತ ಒಂದ್ಸಾರಿ ಬಡವರಿಗೆ ಕೊಡ್ಲಿಕ್ಕೆ ನಿಂತ ಅಂದ್ರೆ ಎಷ್ಟು ಕೊಡ್ಬೇಕು ಏನ್ ಕೊಡ್ಬೇಕು ಅನ್ನೋದನ್ನು ಸಹಿತ ಮರ್ತು ಹೋಗ್ತಿದ್ದ. ಎಲ್ಲ ಕೊಡ್ತಾ 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 ರಾಜನಾದಂಥ ಶ್ರೀಹರ್ಷ ಕೊನೆಯ ವ್ಯಕ್ತಿ ಕೇಳಿದ, ನನ್ನ ಮೈ ಮೇಲೆ ವಸ್ತ್ರ ಇಲ್ಲ, ವಸ್ತ್ರ ಬೇಕು ಅಂತ. ವಸ್ತ್ರದ ರಾಶಿ ತೀರಿ ಹೋಗಿತ್ತು. ಆಗ ತನ್ನ ಮೈ ಮೇಲಿನ ಪೀತಾಂಬರವನ್ನೇ ದಾನ ಕೊಟ್ಬಿಟ್ಟ. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಆಗ ಅವನ ತಂಗಿಯಾದಂತ ರಾಜಶ್ರೀ ಬಂದು, ಅಣ್ಣ ಮೈ ಮೇಲೆ ಬಟ್ಟೆ ಕಾಣ್ತಾ ಇಲ್ಲ, ಅಮ್ಮ ಯಾರೋ ಕೇಳಿದ್ರು ಕೊಟ್ಬಿಟ್ಟೆ ಅನ್ನ. ಹಾಗಾದ್ರೆ ನಿನಗೆ ಬಟ್ಟೆ ಬರುತ್ತೆ ಅಂದಾಗ ಆ ತಂಗಿಯಾದಂತ ರಾಜಶ್ರೀ ತನ್ನ ಪೀತಾಂಬರವನ್ನ ಹರಿದು ಅಣ್ಣನಿಗೆ ಉಟ್ಕೊಳ್ಳಿಕ್ ಕೊಟ್ಲು ಅಂತ ರಾಜ ಶ್ರೀಹರ್ಷನ ಕಥೆಯನ್ನು ಓದ್ತೀವಿ ನಾವು. ಇದು ಇತಿಹಾಸ, ಕಥೆ ಅಲ್ಲ, ಇತಿಹಾಸ ಓದ್ತೀವಿ. ನಮ್ಮ ರಾಜ್ಯಕರ್ತರು ಎಷ್ಟು ಸಂವೇದನಶೀಲರಾಗಿದ್ರು ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಮತ್ತೊಬ್ಬರ ಬಟ್ಟೆಯನ್ನ ಬಿಚ್ಚಿ ಕಸ್ಕೊಳ್ಳೋದು ಬೇರೆ, ತನಗೇ ಮೈ ಮೇಲೆ ಧರಿಸಿಕೊಳ್ಳಕ್ಕೆ ಇಲ್ಲದಂತೆ ಮತ್ತೊಬ್ಬರಿಗೆ ಸಹಾಯ ಮಾಡೋದು ಬೇರೆ. ಇಷ್ಟು ಸಂವೇದನಶೀಲರಾದಂತಹ ಸಮಾಜದ ಹಿರಿಯರು ನಮ್ಮಲ್ಲಿದ್ರು. ಊರಿನ ರಾಜ್ಯಭಾರವನ್ನು ಮಾಡುವಂತ ವ್ಯಕ್ತಿ. ನಮ್ಮಲ್ಲಿ ಈ ರಾಜ್ಯಭಾರದ ವ್ಯವಸ್ಥೆ ಹೇಗೆ ನಡೀತಿತ್ತು ಅಂದ್ರೆ, ಒಂದು ಊರಿನ ಮೇಲೆ ತನ್ನ ರಾಜ್ಯವನ್ನ ನಡೆಸ್ತಿದ್ದ, ಅಧಿಕಾರ ನಡೆಸ್ತಿದ್ದ ಅಂದ್ರೆ ಆತನಿಗೆ ಗ್ರಾಮಾಧಿಕಾರಿ ಅಂತ ಕರಿತಿದ್ರು. 10 ಹಳ್ಳಿಗಳ ಮೇಲೆ ಯಾವನ ರಾಜ್ಯಾಧಿಕಾರ ಇರ್ತಿತ್ತೋ ಆತನಿಗೆ ನಾಯಕ ಅಂತ ಕರಿತಿದ್ರು. 100 ಹಳ್ಳಿಗಳನ್ನ ಆಳುವವನಿಗೆ ಸಾಮಂತರು ಅಂತ ಕರಿತಿದ್ರು. 1000 ಹಳ್ಳಿಗಳ ಮೇಲೆ ರಾಜ್ಯವನ್ನ ನಡೆಸುವಂತವನಿಗೆ ರಾಜ ಅಂತ ಕರಿತಿದ್ರು. 10,000 ಗ್ರಾಮಗಳ ಮೇಲೆ ಯಾವ ವ್ಯಕ್ತಿ ತನ್ನ ರಾಜ್ಯವನ್ನ ನಡೆಸ್ತಾ ಇದ್ನೋ ಆತನಿಗೆ ಮಹಾರಾಜ ಅಂತ ಕರಿತಿದ್ರು. 1,00,000 ಹಳ್ಳಿಗಳ ಮೇಲೆ, 1,00,000 ಗ್ರಾಮಗಳ ಮೇಲೆ ಯಾವನ ಅಧಿಕಾರ ನಡೀತಿತ್ತೋ ಆತನಿಗೆ ಸಮ್ರಾಟ ಅಂತ ಕರಿತಿದ್ರು. 1,00,000ಕ್ಕೂ ಮೀರಿ 7 ಲಕ್ಷಗಳವರೆಗೆ ಹಳ್ಳಿಗಳು ಯಾವನ ಅಧೀನದಲ್ಲಿ ಬರ್ತಿದ್ವೋ ಆತನಿಗೆ ಚಕ್ರವರ್ತಿ ಅಂತ ಕರಿತಾ ಇದ್ರು. ಆ ವ್ಯಕ್ತಿಗಳ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಊರಿನ ಗ್ರಾಮಾಧಿಕಾರಿಯಿಂದ ಹಿಡಿದು ಚಕ್ರವರ್ತಿಯವರೆಗೆ ವ್ಯಕ್ತಿಯ ಜವಾಬ್ದಾರಿ ಹೇಗಿತ್ತು ನಮ್ಮ ಇತಿಹಾಸದಲ್ಲಿ ಅಂದ್ರೆ, ಆ ಗ್ರಾಮ ಪ್ರಮುಖ ಊಟಕ್ಕೆ ಹೋಗ್ಬೇಕಾಗಿತ್ತು ಮನೆಯಲ್ಲಿ ಅಂದ್ರೆ, ಭೋಜನಕ್ಕೆ ಅಡಿಗೆ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ, ಎತ್ತರ ಮನೆಯ ಮೇಲ್ಮಹಡಿಯ ಮೇಲೆ ನಿಂತು ಊರಿನ ಕಡೆ ಒಂದ್ಸಾರಿ ದೃಷ್ಟಿ ಹಾಯಿಸ್ತಿದ್ದ. ಹಾಯಿಸಿ ಎಲ್ಲರ ಮನೆಗಳಲ್ಲಿಯೂ ಊಟ ನಡೆದಿದೆಯಾ ಅಂತ ನೋಡ್ತಿದ್ನಂತೆ. ಆಮೇಲೆ ತಾನು ಊಟಕ್ಕೆ ಹೋಗ್ತಿದ್ನಂತೆ. ಹೇಗೆ ನೋಡ್ತಿದ್ದ? ಎಲ್ಲರ ಮನೆಯ ಅಡಿಗೆ ಮನೆಯಿಂದ ಹೊಗೆ ಹೊರಗೆ ಬರ್ತಾ ಇದೆಯೋ ಇಲ್ವೋ ಅಂತ ಗಮನಿಸ್ತಿದ್ದ. ಒಲೆ ಹೊತ್ತಿದ್ರೆ ತಾನೇ ಹೊಗೆ ಬರೋದು. ಯಾರ ಮನೆಯಲ್ಲಾದ್ರೂ ತಪ್ಪಿ ಹೊಗೆ ಬರದೇ ಇದ್ರೆ ಆ ಮನೆಗೆ ತನ್ನ ಸೇವಕರನ್ನ ಕಳಿಸಿ ಏನ್ ತೊಂದರೆ ಇದೆ ನೋಡ್ಕೊಂಡು ಬನ್ನಿ ಅವ್ರ ಮನೆಯಲ್ಲಿ ಅಂತ ಹೇಳ್ತಿದ್ದ. ಅವ್ರು ಹೇಳ್ತಿದ್ರು ಇಂಥ ಕಾರಣದಿಂದಾಗಿ ಮನೆಯಲ್ಲಿ ಒಲೆ ಹೊತ್ತಿಲ್ಲ ಅಂತ. ಆಗ ಆ ತೊಂದರೆಯ ದೂರೀಕರಣ ಮಾಡಿ ಆಮೇಲೆ ಆ ಗ್ರಾಮ ಪ್ರಮುಖ ಅಥವಾ ಆ ಹಿರಿಯ ಊಟಕ್ಕೆ ಹೋಗ್ತಿದ್ದ. ಇಷ್ಟು ಸಂವೇದನಶೀಲವಾದಂಥ ಸಮಾಜ ನಮ್ದಿತ್ತು. ಹೀಗಾಗಿ ನಮ್ಮ ದೇಶದಲ್ಲಿ ಮೆಕಾಲೆ ಬರುವವರೆಗೂ ಸಹಿತ ಈ ಸ್ಥಿತಿ ಇತ್ತು. 1837ರವರೆಗೆ ಈ ಸ್ಥಿತಿ ಇತ್ತು. 37ರವರೆಗೆ ಅವನು ಹೇಳೋದು ಇದನ್ನೇ, ಇಲ್ಲಿ ಭಿಕ್ಷುಕರು ಕಾಣ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಬೇಡುವವರಿಗಿಂತ ಕೊಡುವವರ ಸಂಖ್ಯೆ ಹೆಚ್ಚಾಗಿತ್ತು ಅಂತ. ವಾಲ್ಮೀಕಿ ಹೇಳೋದು ಕರ ವಸೂಲಿ ಮಾಡುವ ಅವಶ್ಯಕತೆ ಇರಲಿಲ್ಲ, ಕರವನ್ನು ತುಂಬುವ ಸಲುವಾಗಿ ಸಾಲು ಹಿಡಿದು ನಿಲ್ತಾ ಇದ್ರು ಅರಮನೆ ಎದುರಿಗೆ ಜನ ಅಂತ. ಅಂಥ ವ್ಯವಸ್ಥೆ ನಮ್ದಾಗಿತ್ತು. ಬರ್ಬರ್ತಾ ನಮ್ಮ ವ್ಯವಸ್ಥೆ ಕೆಟ್ಟು. ಅದರ ಕಾರಣ ಏನು ಅಂದ್ರೆ, ನಮ್ಮ ಶಾಲೆಗಳು ಅಂತೇನಿದ್ದು ಅಲ್ಲ, ಸುಮಾರು 7 ಲಕ್ಷ ಶಾಲೆಗಳಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ.
ಬ್ರಿಟಿಷ್ ಗವರ್ನರ್ಗಳು 4 ಜನರು ಒಂದು ರಿಪೋರ್ಟ್ ಅನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಕಳಿಸಿದ್ರು, ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂತ ಅನ್ನೋದಕ್ಕೆ. ಆವಾಗ ಹೇಳಿದ್ರು ದಕ್ಷಿಣದಲ್ಲಿ 94% ಇದೆ ಸಾಕ್ಷರತೆ ಪ್ರಮಾಣ, ಉತ್ತರದಲ್ಲಿ 92% ಇದೆ ಅಂತ. ಆಮೇಲೆ ಪ್ರತಿ 400 ಜನರಿಗೆ ಒಂದು ಸ್ಕೂಲ್ ಇದೆ ಅಂತ 1837ರಲ್ಲಿ ರಿಪೋರ್ಟ್ ಕಳಿಸಿದ್ರು. 1837ರಲ್ಲಿ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಇಷ್ಟು ಶಾಲೆಗಳಿದ್ದು. ಆ ಶಾಲೆಗಳು ಹೇಗಿದ್ದು ಅಂದ್ರೆ ಚತುರ್ದಶ ವಿದ್ಯೆಗಳು, ಚತುಷ್ಷಷ್ಟಿ ಕಲೆಗಳನ್ನ ಕಲಿಸುವಂತ ಶಾಲೆಗಳಿದ್ದು. ಆ ಶಾಲೆಗಳಲ್ಲಿ ಕೇವಲ ಅಂಕಿ ಸಂಖ್ಯೆಗಳನ್ನ, ಓದು ಬರಹಗಳನ್ನ ಕಲಿಸ್ತಾ ಇರಲಿಲ್ಲ. ಅಲ್ಲಿ ಹಣವನ್ನ ಹೇಗೆ ಗಳಿಸ್ಬೇಕು ಅನ್ನೋದನ್ನ ಕಲಿಸ್ತಾ ಇರಲಿಲ್ಲ. ಅಲ್ಲಿ ಏನ್ ಕಲಿಸ್ತಾ ಇದ್ರು, ಹಣವನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನ ಕಲಿಸ್ತಾ ಇದ್ರು. ಪ್ರತಿಯೊಬ್ಬನಿಗೂ ತನ್ನ ಮನೆಯ ಆಯವ್ಯಯ ಪತ್ರಿಕೆಯನ್ನ ರಚಿಸುವಾಗ ಅಥವಾ ತನ್ನ ಜಮಾ ಖರ್ಚುಗಳನ್ನು ಮಾಡುವಾಗ ನಮ್ಮ ಭಾರತೀಯ ಸಭ್ಯತೆಯ ಸಂಸ್ಕೃತಿ ಏನಿತ್ತು ಅಂದ್ರೆ ಆಯ ಪ್ರಧಾನವಾದಂಥದ್ದಿರ್ಲಿಲ್ಲ, ವ್ಯಯ ಪ್ರಧಾನವಾದಂತಹದ್ದಿತ್ತು. ಗಳಿಸುವವರು ದೊಡ್ಡವರಾಗಿರ್ತಿರ್ಲಿಲ್ಲ, ಹಣವನ್ನ ಖರ್ಚು ಮಾಡುವಂಥವ್ರು ದೊಡ್ಡವರಾಗಿರ್ತಿದ್ರು. ಇದು 1837ರವರೆಗೂ ನಡ್ಕೊಂಡು ಬಂದದ್ದು. ನಮ್ಮ ದೇಶದಲ್ಲಿ ಯಾರು ಹಣ ಹೆಚ್ಚು ಗಳಿಸಿದ್ರು ಅವರು ಶ್ರೀಮಂತರು ಅಂತ ನಾವು ಇವತ್ತು ಕರಿತೀವಿ. ಆದ್ರೆ ಅವತ್ತು ಯಾರು ಹೆಚ್ಚು ಕೊಡ್ತಾರೋ, ಯಾರು ಹೆಚ್ಚು ಸಹಾಯ ಮಾಡ್ತಾರೋ ಇನ್ನೊಬ್ಬರಿಗೆ, ಅವ್ರು ದೊಡ್ಡವರು ಅಂತಕ್ಕಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ. ನಾನು ಎಷ್ಟು ಜನರಿಗೆ ಸಹಾಯ ಮಾಡಿದೆ, ಅವನು ದೊಡ್ಡವನು. ಆ ತಾಯಿ ಎಷ್ಟು ಜನರಿಗೆ ಊಟಕ್ಕೆ ಬಡಿಸಿದ್ಲು ಮನೆಯಲ್ಲಿ, ಆ ತಾಯಿ ಎಷ್ಟು ಜನರಿಗೆ ಕೊಟ್ಲು, ಸಹಾಯ ಮಾಡಿದ್ಲು, ಅವಳು ದೊಡ್ಡವಳಾಗಿರ್ತಿದ್ಲು. ಗಳಿಸುವವರು ದೊಡ್ಡವರಾಗಿರ್ಲಿಲ್ಲ, ಖರ್ಚು ಮಾಡುವವ್ರದ್ದು ಇವೇ ಪ್ರಧಾನವಾದಂತ ಅರ್ಥ ನೀತಿ ನಮ್ಮ ದೇಶದಲ್ಲಿತ್ತು. ಯಾವ ರಾಜ ಎಷ್ಟು ರಾಜ್ಯ ಗಳಿಸಿದ ಅಂತ ಅವನು ದೊಡ್ಡವನಲ್ಲ, ಆ ರಾಜ ಜನರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಲ್ಲ, ಆತನಿಗೆ ಧರ್ಮಿಷ್ಠನಾದಂತ ರಾಜ, ಒಳ್ಳೆಯ ರಾಜ ಅಂತ ಕರಿತಿದ್ರು. ಇದು ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದದ್ದು. ಈ ಗುರುಕುಲಗಳನ್ನ ಯಾವಾಗ ನಷ್ಟ ಮಾಡಿದ್ರಲ್ಲ, ಅವುಗಳನ್ನ ಅವೈಧ ಅಂತ ಘೋಷಣೆ ಮಾಡಿದ್ರಲ್ಲ, ಅವಾಗ ನಮ್ಮ ದೇಶದ ಅವನತಿ ಆರಂಭ ಆಯ್ತು. ಗುರುಕುಲಗಳ ನಷ್ಟ ಅದು. ಗುರುಕುಲಗಳ ನಂತರ ಆ ಗುರುಕುಲಗಳಲ್ಲಿ ಅಧ್ಯಯನ ಮಾಡಿಸ್ತಾ ಇರುವಂತ ಆಚಾರ್ಯರಂತೇನಿದ್ರು ಅವರು ಆ ಕೆಲಸ ಮಾಡಿದ್ರೆ ಅದು ರಾಜದ್ರೋಹ ಅಂತ ಘೋಷಣೆ ಮಾಡಿದ್ರು. ಈ ಶಾಲೆಗಳು ಯಾವ ರಾಜ ಮಹಾರಾಜರಿಂದ ನಡೀತಾ ಇರಲಿಲ್ಲ, ಸಮಾಜದಿಂದ ನಡೀತಾ ಇದ್ದು. ಎಲ್ಲ ಶಾಲೆಗಳು ಸಮಾಜದಿಂದ ನಡೀತಾ ಇದ್ದು. ಆ ಸಮಾಜದ ಯಾವುದೇ ವ್ಯಕ್ತಿ ಅದಕ್ಕೆ ಸಹಾಯ ಮಾಡಿದ್ರೆ ಅದು ದೇಶದ್ರೋಹ ಅಂತ ಡಿಕ್ಲೇರ್ ಮಾಡಿಬಿಟ್ರು. ಹೀಗಾಗಿ ಆ ಶಾಲೆಗಳೆಲ್ಲ ಬಂದಾದವು. ಸುಮಾರು ವರ್ಷಗಳವರೆಗೆ ಈ ದೇಶದಲ್ಲಿ ಶಾಲೆಗಳೇ ನಡೀತಾ ಇರಲಿಲ್ಲ, ಎಲ್ಲ ಬಂದಾಗ್ಬಿಟ್ಟಿದ್ದು, ಕ್ಲೋಸ್ ಆಗಿಬಿಟ್ಟಿದ್ದು. ಆ ನಂತರದಲ್ಲಿ ಬ್ರಿಟಿಷರು ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲನೇ ಶಾಲೆಯನ್ನ ತೆಗೆದ್ರು, ಮುಂಬೈನಲ್ಲಿ ತೆಗೆದ್ರು, ದಿಲ್ಲಿಯಲ್ಲಿ ತೆಗೆದ್ರು, ಮಡ್ರಾಸ್ನಲ್ಲಿ ತೆಗೆದ್ರು, ಒಂದೊಂದೇ ತೆರಿತಾ ಹೋದ್ರು. ಅದು ಎಲ್ಲಿಯವರೆಗೆ ಅಂದ್ರೆ ನಾವು ಎಲ್ಲಿಯವರೆಗೆ ಶಾಲೆಗೆ ಹೋಗ್ತಾ ಇದ್ದೀವೋ, ಈಗ ಸುಮಾರೊಂದು 50 ವರ್ಷಗಳ ಹಿಂದೆ ಅಲ್ಲಿವರೆಗೂ ಸಹಿತ ಎಲ್ಲೋ ದೇವಾಲಯದಲ್ಲೋ ಗಿಡದ ಕೆಳಗೋ ಶಾಲೆಗಳು ನಡೀತಾ ಇರೋದನ್ನ ನೋಡಿದೀವಿ. ಅದನ್ನ ನೋಡಿ ಬಹಳ ಜನ ಏನ್ ಅಂದ್ಕೊಂತಾರ, ಈ ದೇಶ ಏನಿದು ಅತ್ಯಂತ ಬಡ ದೇಶ, ದರಿದ್ರ ದೇಶ, ಇದಕ್ಕೇನೇ ವ್ಯವಸ್ಥೆ ಇರಲಿಲ್ಲ, ಪಾಪ ಯಾರೋ ಹೊರಗಿನವ್ರು ಬಂದು ಇವ್ರಿಗೆ ವ್ಯವಸ್ಥೆ ಮಾಡಿದ್ರು ಅಂತ ಇತಿಹಾಸ ಬರ್ಕೊಂಡು ಬಂದ್ರು. ಇದರಿಂದ ನಮ್ಮ ಮನಸ್ಸಿನಲ್ಲಿ ಅತ್ಯಂತ ಕೀಳರಿಮೆ ಉತ್ಪತ್ತಿ ಆಯ್ತು, ಎಂಥ ದರಿದ್ರ ದೇಶದಲ್ಲಿ ನಾವು ಹುಟ್ತೀವಿ ಅಂತ. ಆದ್ರೆ ಧರ್ಮಪಾಲ್ಜಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ, ಗಾಂಧೀಜಿಯವರು ಶಿಷ್ಯರವರು, ಆ ಮನುಷ್ಯ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ 35 ವರ್ಷ ಅಧ್ಯಯನ ಮಾಡಿದ. ಬ್ರಿಟಿಷರ ಸರ್ಕಾರ ಭಾರತದಲ್ಲಿತ್ತಲ್ಲ, ಇವರು ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ ನಡುವೆ ಆದಂತ ಪತ್ರ ವ್ಯವಹಾರಗಳನ್ನ 35 ವರ್ಷ ಅಧ್ಯಯನ ಮಾಡಿದ್ರು. ಮಾಡಿ ಕೊನೆಗೆ ಬರೆದಿದ್ದಾರೆ, ನಾನು ಇಲ್ಲಿಯವರೆಗೆ 35 ವರ್ಷಗಳಲ್ಲಿ ಓದಿದಂತ ಪತ್ರಗಳು ಕೇವಲ 30-35ರಷ್ಟು, ಇನ್ನೂ 70ರಷ್ಟು ಹಾಗೇ ಇವೆ. ಯಾರಿಗಾದ್ರೂ ಸಮಯ ಸಿಕ್ಕರೆ ಹೋಗಿ ಅಧ್ಯಯನ ಮಾಡ್ರಿ ಅದನ್ನ, ಅಂದ್ರೆ ಭಾರತದ ನಿಜವಾದ ಇತಿಹಾಸ ಹೊರಗೆ ಬರುತ್ತೆ ಅಂತ ಬರೆದಿದ್ದಾರೆ. ಸುಮಾರು ಒಂದು 7-8 ಖಂಡಗಳಲ್ಲಿದೆ. ಶಿಕ್ಷಣ ಹೇಗಿತ್ತು, ವ್ಯಾಪಾರ ಹೇಗಿತ್ತು, ಸಮಾಜ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು,
ಪರಿವಾರ ವ್ಯವಸ್ಥೆ ಹೇಗಿತ್ತು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಧರ್ಮಪಾಲ್ಜಿ. ಇದೀಗ ಒಂದು 4-8 ವರ್ಷಗಳ ಹಿಂದೆ ದೇಹ ಬಿಟ್ಟರವ್ರು. ಅಲ್ಲಿವರೆಗೂ ಇದ್ರು, ವರ್ಧಾ ಆಶ್ರಮದಲ್ಲಿಯೇ ಇದ್ರು. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನಾವು ಎಲ್ಲಿಯವರೆಗೆ ಸಂವೇದನಶೀಲರಾಗ್ತಿದ್ದೇವಲ್ಲ ಶಾಲೆಗಳಲ್ಲಿ, ಅಲ್ಲಿಯವರೆಗೆ ಉದಾರ ಆಗಿರ್ತಿದ್ವಿ. ನಮ್ಮ ಸಮಾಜದಲ್ಲಿ ಯಾರಿಗೆ ಏನೇ ಕಡಿಮೆ ಬಿದ್ದರೂ ಸಹಿತ ಅಂಥವ್ರನ್ನ ಎತ್ತುವ ಸಾಮರ್ಥ್ಯ ನಮ್ಮಲ್ಲಿತ್ತು. ಯಾವಾಗ ಈ ಬ್ರಿಟಿಷ್ ಪದ್ಧತಿಯ ಶಿಕ್ಷಣವನ್ನ ತಗೊಳ್ಳಿಕ್ಕೆ ಆರಂಭ ಮಾಡಿದಿವಲ್ಲ, ಅವಾಗ ಆತ್ಮ ಕೇಂದ್ರಿತ ವೃತ್ತಿ ನಮ್ಮಲ್ಲಿ ಜಾಗೃತಿ ಆಗ್ತಾ ನಡೀತು. ನಾವು ಅನ್ನುವುದರ ಸ್ಥಾನವನ್ನ ನಾನು ಅನ್ನೋದು ಗ್ರಹಣ ಮಾಡಿ ನಾನು ನನಗೆ ಅಂತ 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 ಎಲ್ಲಿವರೆಗೆ ಮುಟ್ಟಿದೀವಿ ಅಂದ್ರೆ ತಂದೆ ತಾಯಿಗಳನ್ನೂ ಸಹಿತ ಮರ್ತು ಬಿಟ್ಟಿವಿ. ನಾನು ಅನ್ನೋದು ಎಷ್ಟು ದೊಡ್ಡದಾಯ್ತು ಅಂದ್ರೆ ಅಣ್ಣ ತಮ್ಮಂದ್ರನ್ನು ಮರೆಸಿಬಿಡ್ತು, ಅಕ್ಕ ತಂಗಿಯರನ್ನ ಮರೆಸಿಬಿಡ್ತು, ಮಕ್ಕಳನ್ನ ಮರೆಸಿಬಿಡ್ತು, ಮಕ್ಕಳಿಗೆ ತಂದೆ ತಾಯಿಗಳನ್ನ ಮರೆಸಿಬಿಡ್ತು. ನಾನು ಅಂದ್ಕೊಂಡು ಈ ಆತ್ಮ ಕೇಂದ್ರಿತ ವೃತ್ತಿಯ ಕಾರಣವಾಗಿ ಸಂವೇದನಶೀಲತೆಯನ್ನು ನಾವೆಲ್ಲ ಕಳ್ಕೊಂಡು ಬಿಟ್ಟಿವಿ. ಬಹಳ ಜನ ಕಳ್ಕೊಂಡಿದೀವಿ. ನಮ್ಮೆದುರಿಗೆ ಯಾರಾದ್ರೂ ಸತ್ ಬಿದ್ದಿದ್ರು ಸಹಿತ ಎಲ್ಲಿ ಮೈ ಮೇಲೆ ಹಾಕೊಂಡು ಹೋಗೋದು, ನೋಡು ನಡೆ ಮುಂದೆ ಹೋಗೋಣ ಅಂತೀವಿ. ಎಲ್ಲಿ ಸುಮ್ಮನೆ ಪೊಲೀಸರು ಕಿಟ್ಕಿಟಿ ಆಮೇಲೆ ನಮ್ಗೆ ಬೆನ್ನು ಹತ್ತತ್ತೆ ಬೇಡ ಅಂತ ಹೊರಟು ಹೋಗ್ಬಿಡ್ತೀವಿ. ಎಷ್ಟು ಅಸಂವೇದನಶೀಲರಾಗಿ ವರ್ತನೆ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ ದೇಶದಲ್ಲಿ. ಇದಕ್ಕಾಗಿ ಮತ್ತೆ ಸಂಸ್ಥೆಗಳು ಹುಟ್ಕೊಳ್ಬೇಕಾಯ್ತು. ಅದು ಲಯನ್ಸ್ ಕ್ಲಬ್ ಆಗಿರಬಹುದು, ಅಥವಾ ನಮ್ಮ ರೋಟರಿ ಪರಿವಾರ ಆಗಿರಬಹುದು, ಅಥವಾ ಇನ್ನು ಎಷ್ಟೋ ನಮ್ಮ ದೇಶದಲ್ಲಿ ಸರ್ಕಾರೇತರ ಸಂಸ್ಥೆಗಳು ಹುಟ್ಕೊಂಡು, ಸರ್ಕಾರೇತರ ಸಂಸ್ಥೆಗಳಲ್ಲಿ 40 ಲಕ್ಷ NGO ಇದ್ದಾರೆ. ಎಷ್ಟು ಟ್ರಸ್ಟ್ಗಳಿವೆ ಸಾಮಾಜಿಕ ಕಾರ್ಯ ಮಾಡೋದಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ 40 ಲಕ್ಷ ಇವೆ. ಅದರಲ್ಲಿ ತುಂಬಾ ಸಂಸ್ಥೆಗಳು ವೈಶ್ವಿಕವಾಗಿ ಕೆಲಸ ಮಾಡುವಂತಹ ಸಂಸ್ಥೆಗಳಿವೆ. ಅದರಲ್ಲಿ ರೋಟರಿ ಜಾಗತಿಕವಾಗಿ ಕೆಲಸ ಮಾಡುವಂತಹ ಒಂದು ದೊಡ್ಡ ಸಂಸ್ಥೆ. ಈ ರೋಟರಿ ಸಂಸ್ಥೆಯಲ್ಲಿ ಎಂಥವರಿದ್ದಾರೆ ಅಂದ್ರೆ, ತಾವು ಉಂಡು ಉಟ್ಟು ಉಳಿದುದನ್ನ ಸ್ವಲ್ಪ ಜಗತ್ತಿಗೆ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹಣವನ್ನೂ ಕೊಡುವಂಥವ್ರು. ಅದ್ರ ಜೊತೆಗೆ ಹಣ ಕೊಡೋದು ಬಹಳ ಮಹತ್ವದ್ದಲ್ಲ, ಹಣದ ಜೊತೆಗೆ ನಮ್ಮ ಜೀವನದ ಸ್ವಲ್ಪ ಸಮಯವನ್ನೂ ಸಹಿತ ಇದಕ್ಕೆ ಕೊಡೋಣ ಅಂತ. ತಿಂಗಳಿನಲ್ಲಿ ಆಗಿರಬಹುದು, ವರ್ಷದಲ್ಲಿ ಆಗಿರಬಹುದು, ಅಥವಾ ವಾರದಲ್ಲಿ ಆಗಿರಬಹುದು, ನನ್ನ ಆಯುಷ್ಯದ ಕೆಲವು ಕ್ಷಣಗಳನ್ನ, ಯಾಕೆಂದ್ರೆ ಬಹಳ ತುಟ್ಟಿ ಆಯುಷ್ಯ ಕ್ಷಣ ಏಕೋಪಿನ ತುಲ್ಯ ಸ್ವರ್ಣಕೋಟಿಭಿ. ನಮ್ಮ ಆಯುಷ್ಯದ ಒಂದು ಕ್ಷಣ ಕೋಟಿ ಸುವರ್ಣ ಮುದ್ರೆಗಳನ್ನು ಕೊಟ್ಟರೂ ಸಹಿತ ಅದನ್ನು ಖರೀದಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆಲೆಯುಳ್ಳದ್ದದು. ಆ ಬೆಲೆಯುಳ್ಳ ಸಮಯವನ್ನ ನನ್ನ ಪರಿವಾರವನ್ನು ಹೊರತುಪಡಿಸಿ ನಾನು ಮತ್ತೊಬ್ಬರಿಗೆ ಕೊಡಬೇಕು. ನಾನು ಒಬ್ಬನೇ ಉಂಡು, ದೇವ್ರು ನೋಡಿ 2 ಕಣ್ಣು ಕೊಟ್ಟಿದ್ದಾನೆ, ಬಾಯಿ ಒಂದೇ ಕೊಟ್ಟಿದ್ದಾನೆ. 2 ಕಿವಿಗಳನ್ನ ದೇವ್ರು ಕೊಟ್ಟಿದ್ದಾನೆ, ಬಾಯಿ ಒಂದನ್ನೇ ಕೊಟ್ಟಿದ್ದಾನೆ. 2 ಕಾಲುಗಳನ್ನ ದೇವರು ಕೊಟ್ಟ, ಒಂದೇ ಬಾಯಿಯನ್ನ ಕೊಟ್ಟ. 2 ಕೈಗಳನ್ನ ಕೊಟ್ಟ ದೇವರು, ಒಂದೇ ಬಾಯಿಯನ್ನು ಕೊಟ್ಟ. ಯಾಕೆ ಹೀಗೆ ಮಾಡಿರ್ಬೋದು? ನಾವು ನೋಡೋದು 2, ಒಳ್ಳೆಯದನ್ನು ನೋಡ್ತೇವೆ, ಕೆಟ್ಟದ್ದನ್ನು ನೋಡ್ತೇವೆ, ಸ್ವರೂಪವನ್ನು ನೋಡ್ತೇವೆ, ಕುರೂಪವನ್ನು ನೋಡ್ತೇವೆ. ಆದ್ರೆ ನಮ್ಮ ಬಾಯಿಂದ ಕೆಟ್ಟದ್ದು ಬರಬಾರ್ದು, ಒಳ್ಳೇದೇ ಬರಬೇಕು ಅಂತ ಒಂದನ್ನೇ ಕೊಟ್ಟ. 2 ಕಿವಿಗಳನ್ನ ಕೊಟ್ಟ, ಒಳ್ಳೇದು ಕೆಟ್ಟದ್ದು ಎರಡನ್ನು ಕೇಳ್ತೀವಿ, ಕೆಟ್ಟದ್ದನ್ನು ಇಟ್ಕೊಳ್ಳೋದು ಬೇಡ. 2 ಕಿವಿಗಳಿಂದ ಒಳ್ಳೇದನ್ನಷ್ಟೇ ಕೇಳಿ ಮಾತಾಡೋಣ ಅಂತ, ಒಳ್ಳೇದನ್ನಷ್ಟೇ ಹೇಳೋಣ ಅಂತ. 2 ಕೈಗಳನ್ನ ದೇವರು ಕೊಟ್ಟ, ಹೊಟ್ಟೆ ಒಂದೇ ಕೊಟ್ಟಿದ್ದಾನೆ, ಬಾಯಿ ಒಂದೇ ಕೊಟ್ಟಿದ್ದಾನೆ ದೇವರು. ಯಾಕೆಂದ್ರೆ 1 ಕೈ ನಿನಗಾಗಿ, ಇನ್ನೊಂದು ಕೈ ಮತ್ತೊಬ್ಬರಿಗಾಗಿ. 2 ಕೈಗಳಿಂದ ನಾನೇ ಉಂಡೆ ಅಂದ್ರೆ ಹೊಟ್ಟೆ ತಡೆಯೋದಿಲ್ಲ. 2 ಕೈಗಳನ್ನ ನಾನು ಬಳಸ್ಕೊಂಡೆ ಅಂತಂದ್ರೆ ನಮ್ಮ ಹೊಟ್ಟೆ ಒಡೆದೋಗುತ್ತೆ. ಅದಕ್ಕಂತ 2 ಕೈಗಳಿಂದ ಗಳಿಸು, ಆದ್ರೆ 1 ಕೈಯನ್ನ ಇನ್ನೊಬ್ಬರಿಗಾಗಿರ್ಲಿ ಯಾವಾಗ್ಲೂ. ಮನುಷ್ಯ ಸ್ವತಂತ್ರ ಜೀವಿ ಅಲ್ಲ, ಹೀಸ್ ಎ ಸೋಷಿಯಲ್ ಎನಿಮಲ್. ಅವನು ಸಮಾಜ ಜೀವಿ, ಸಾಮಾಜಿಕ ಪ್ರಾಣಿ ಆತ. ಅವನಿಗಾಗಿ ಅಪ್ರತ್ಯಕ್ಷವಾಗಿ ಸಣ್ಣ 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 ಜೀವಾಣುಗಳಿಂದ ಹಿಡ್ಕೊಂಡು ಪಶುಪಕ್ಷಿಗಳವರೆಗೆ ಅಪ್ರತ್ಯಕ್ಷವಾಗಿ ತುಂಬಾ ಸಹಾಯಕಾರಿಯಾದಂತ ಕೆಲಸವನ್ನು ಮಾಡ್ತಾ ಇವೆ.
ಅವ್ರು ಯಾರು ಬಂದು ಹೇಳಿಲ್ಲ ನಾನು ನಿನಗಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಾನು ಒಂದಿಷ್ಟು ಅನ್ನ ಊಟ ಮಾಡ್ಬೇಕಾಗಿದ್ರೆ ಆ ಅನ್ನವನ್ನ ಬೆಳೆಸೋದಕ್ಕಾಗಿ ಭೂಗರ್ಭದಲ್ಲಿ ಕೋಟಿ 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 ಜೀವಾಣುಗಳು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇವೆ. ಭೂಮಿಯ ಮೇಲಣ ಸುಮಾರು ಜೀವಗಳು ಅದರ ರಕ್ಷಣೆಗಾಗಿ ವರ್ಧನೆಗಾಗಿ ಕೆಲಸ ಮಾಡ್ತಾ ಇವೆ. ನಾನು ಹೋಗಿ ಬಿತ್ತಿದ ತಕ್ಷಣ ಯಾವುದು ಬರೋದಿಲ್ಲ. ನಾನು ಹಾಕಿದ್ದು ಕೇವಲ ಕಾಳನ್ನ ಮಾತ್ರ. ಆ ಕಾಳನ್ನ, ಆ ಬೀಜವನ್ನ ಸಸಿಯಾಗಿಸಿ ಮರಳಿ ಬೀಜದವರೆಗೆ ಹೋಗುವವರೆಗೆ ಆ ಭೂಮಿಯಲ್ಲಿ ಕೋಟಿ ಕೋಟಿ ಜೀವಾಣುಗಳು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇವೆ. ಹಾಗಾದ್ರೆ ಅವುಗಳಿಗಾಗಿ ನಾನು ಕೊಟ್ಟದ್ದೇನು? ಅವುಗಳಿಗಾಗಿ ನಾನು ಮಾಡೋದೇನು? ಈ ಬೆಳೆಯ ಮೇಲೆ ಹುಳುಗಳು ಬಂದ್ರೆ ಅವುಗಳನ್ನ ರಕ್ಷಿಸುವುದಕ್ಕಾಗಿ ಪಕ್ಷಿಗಳು ಕೆಲಸ ಮಾಡ್ತಾವ. ಬೆಳೆಯನ್ನ ರಕ್ಷಿಸೋದಕ್ಕಾಗಿ ಆ ಹುಳುಗಳನ್ನೆಲ್ಲ ತಿಂದು ಹಾಕಿ ಬೆಳೆಯನ್ನ ರಕ್ಷಿಸುವಂತ ಕೆಲಸವನ್ನ ಪಕ್ಷಿಗಳು ಮಾಡ್ತಾವ. ಆ ಪಕ್ಷಿಗಳಿಗಾಗಿ ನಾವು ಕೊಟ್ಟದ್ದೇನು? ಅದಕ್ಕೆ ಕೊಡಬೇಕು ಅಂತ. ಕೇವಲ ಮನುಷ್ಯರಿಗೆ ಕೊಡಬೇಕು ಅಂತಲ್ಲ, ಈ ನಿಸರ್ಗಕ್ಕೂ ಸಹಿತ ನಾವು ಕೊಡಬೇಕಾಗಿದೆ ಅಂತ. ಅದಕ್ಕಾಗಿ ಈ ಸಂಸ್ಥೆಗಳು ಹುಟ್ಕೊಂಡು ಒಬ್ಬರು ಇನ್ನೊಬ್ಬರಿಗೆ ಕೊಡೋದಕ್ಕಾಗಿ ಬಂದಿದ್ದೇವೆ ಹೊರತು ಕಸ್ಕೊಳ್ಳೋದಕ್ಕಾಗಿ ಬಂದವ್ರು ನಾವಲ್ಲ. ಕಸ್ಕೊಳ್ಳೋದು ಮನುಷ್ಯನ ಧರ್ಮ ಅಲ್ಲ, ಕೊಡೋದು ಮನುಷ್ಯನ ಧರ್ಮ. ಕಸ್ಕೊಳ್ಳೋವನಿಗೆ ಮನುಷ್ಯ ಅನ್ನೋದಿಲ್ಲ, ಕೊಡುವವನಿಗೆ ಮನುಷ್ಯ ಅಂತಾರೆ. ಕೊಡುವವನಿಗೆ ಎಷ್ಟು ಮನುಷ್ಯ ಅಂದ್ರೆ ಯಾವ ಮಟ್ಟದ ವ್ಯಕ್ತಿ ಅಂದ್ರೆ ದೇವರ ಸಮನಾಗಿ ಆತನನ್ನ ಕೂಡಿಸ್ತಾರೆ. ದೇವರು ಅಂತಾರ ಆ ವ್ಯಕ್ತಿಗೆ, ಕೊಡುವಂತವನಿಗೆ. ಆದ್ರೆ ಕಸಿದುಕೊಳ್ಳುವವನಿಗೆ ಎಂದು ಅನ್ನೋದಿಲ್ಲ. ಹಾಗೆ ಇತಿಹಾಸದಲ್ಲಿ ಕೀರ್ತಿ ಯಾರ್ದು ಇದೆ ಅಂದ್ರೆ ಕೊಡುವವನ ಕೀರ್ತಿ ಬೆಳೆದಿದೆ ಹೊರತು ಕಸಿದುಕೊಳ್ಳುವವನ ಕೀರ್ತಿ ಎಂದು ಬೆಳೆದಿಲ್ಲ. ಆತ ಅಪಕೀರ್ತಿಗೆ ಭಾಜನ ಆಗ್ತಾನೆ ಹೊರತು ಕೀರ್ತಿಗೆ ಎಂದೂ ಭಾಜನ ಆಗೋದಿಲ್ಲ. ನಾವು ಕೇವಲ ಆತ್ಮಕೇಂದ್ರಿತ ವೃತ್ತಿಯುಳ್ಳವರಾಗದೆ ನೋಡಿ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಜೈಲಿನಲ್ಲಿದ್ರು. ಇದ್ದಾಗ ಮನೆಯವರೆಲ್ಲ ಅವ್ರ ಮನೆಯನ್ನೆಲ್ಲ ಕಸಿದುಕೊಂಡಿದ್ರು. 3 ಜನ ಅಣ್ತಂಬ್ರು ಜೈಲಿನಲ್ಲಿದ್ರು. ಅವ್ರ 3 ಹೆಂಡತಿಯರು ಮತ್ತು ಮಕ್ಕಳು ರಸ್ತೆ ಮೇಲೆ. ಮನೆಯನ್ನೇ ಸರ್ಕಾರ ಕಸಿದುಕೊಂಡಿತ್ತು, ಸ್ವಾಧೀನ ಪಡಿಸ್ಕೊಂಡಿತ್ತು. ಹೀಗೆ ಒಂದ್ ದಿವಸ ಮಗ ತೀರಿ ಹೋದ. ಸಾವರ್ಕರ್ ಅವ್ರ ಮಗ. ಹೆಂಡತಿ ಗಂಡನಿಗೆ ಹೇಳಬೇಕು ಅಂತ ಜೈಲಿಗೆ ಹೋದ್ಲು ನಾಸಿಕ್ದಲ್ಲಿ. ಹೋದಾಗ ಅಳ್ತಾ ಇದ್ಲು. ಅವ್ರ ಒಳಗಡೆ ಇದ್ರು ರೂಮ್ನಲ್ಲಿ, ಇವ್ರು ಹೊರಗಡೆ ಇದ್ರು. ಅಳ್ತಾ ಇದ್ಲು ಹೆಂಡತಿ. ಅವಾಗ ಸಾವರ್ಕರ್ ಅವರು ಒಂದು ಮಾತು ಹೇಳಿದ್ರು. ಹೆಂಡತಿಯನ್ನ ಸಾಂತ್ವನ ಪಡಿಸ್ತಾ ಒಂದು ಮಾತು ಹೇಳಿದ್ಲು. ನೋಡು, ಮಗು ಸತ್ತಾಗ ನಾನು ನಿನ್ನ ಹತ್ರ ಇರ್ಬೇಕಾಗಿತ್ತು. ದುರ್ದೈವ ನನ್ನನ್ನ ಜೈಲಿನಲ್ಲಿಟ್ಟು ನಿನ್ನನ್ನ ರಸ್ತೆ ಮೇಲೆ ಬಿಡ್ತು. ಒಬ್ಬ ಮಗು ಹೋಗ್ಬಿಟ್ಟ, ಸತ್ತು ಹೋದ. ನನಗೂ ದುಃಖ ಆಗ್ತಿದೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ಮಾತನ್ನು ಗಮನದಲ್ಲಿಟ್ಕೋ ಅಂತ ಹೆಂಡತಿಗೆ ಹೇಳಿದ್ರು. ಏನು? ನೋಡು, 2 ಮಕ್ಕಳಿಗೆ ಜನ್ಮ ಕೊಡೋದು, ಅವ್ರನ್ನ ಬೆಳೆಸೋದು, ಉಣಿಸೋದು, ತಿನ್ಸೋದು, ಕಲಿಸೋದು, ಅವ್ರನ್ನ ದೊಡ್ಡವರನ್ನಾಗಿ ಮಾಡೋದು, ಇದನ್ನೆಲ್ಲರೂ ಮಾಡ್ತಾರೆ. ಪಕ್ಷಿಗಳು ಸಹಿತ ತಮ್ಮ ಗೂಡಿನಲ್ಲಿ 2 ತತ್ತಿಯನ್ನು ಹಾಕ್ತವೆ, ಅವುಗಳಿಂದ 2 ಮರಿಗಳನ್ನ ತೆಗಿತವೆ, ಅವುಗಳಿಗೆ ಪಂಖದಲ್ಲಿ ಬಲ ಬರುವವರೆಗೆ ರಕ್ಷಣೆ ಮಾಡಿ ಬಿಟ್ಟು ಬಿಡ್ತವೆ. ಈ ಕೆಲಸವನ್ನು ಪಕ್ಷಿಗಳು ಮಾಡ್ತವೆ, ನಾವು ಮಾಡ್ತೀವಿ. ಇದರಲ್ಲಿ ಏನ್ ದೊಡ್ಡದಿದೆ? ನಾವು ಸ್ವಾತಂತ್ರ್ಯ ಯಜ್ಞಕ್ಕಾಗಿ ನಮ್ಮನ್ನ ಅರ್ಪಿಸಿಕೊಂಡವರು. ನಮ್ಮ ಮನೆಗಳಿಗೆ ಬೆಂಕಿ ಬೀಳುತ್ತೆ. ಬರೇ ಮನೆಗಳಿಗೆ ಬೆಂಕಿ ಬೀಳೋದಲ್ಲ, ನಮಗೂ ಕಲ್ಲು ಹಾಕ್ತಾರೆ ಜನ, ನಮಗೂ ಹೊಡಿತಾರೆ, ಬಡಿತಾರೆ, ಏನೋ ಅಂತಾರೆ. ಅದರಲ್ಲಿ ಏನ್ ದೊಡ್ಡ ಮಾತು? ನಡೆಯೋದೆ ಇದು. ಸಂಸಾರದಲ್ಲಿ ಇಷ್ಟ ಆಗೋದೆ. ನಾವು ದೇಶಕ್ಕಾಗಿ ಅರ್ಪಿಸ್ಕೊಂಡಂಥವ್ರು ಅಳ್ತಾ ಕೂಡಬಾರ್ದು. ಹೋಗು, ದೇವ್ರು ಒಳ್ಳೇದು ಮಾಡ್ತಾನೆ. ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಅವರೊಂದು ಮಾತನ್ನು ಹೇಳಿದ್ರು. ನೋಡು, ಜೀವನದಲ್ಲಿ ಆಪತ್ತುಗಳಂತ ಏನಿರ್ತಾವಲ್ಲ, ಅವು ಬರ್ತಿರ್ತಾವ. ಹೇಗೆ ಬೆಂಕಿಯನ್ನ ಆರಿಸ್ಬೇಕು ಅಂತ ತಿಳ್ಕೊಂಡು ಒಂದು 4-5 ಕೌದಿಗಳು ಅದ್ರ ಮೇಲೆ ಹೋಗಿ ಬಿದ್ದುಬಿಟ್ಟು ಅಂತೆ. ಅವ್ರು ಹೇಳಿದ್ದು, ಬೆಂಕಿ ಹತ್ಕೊಂಡಿತ್ತು, ಈ ಬೆಂಕಿಯನ್ನ ಆರಿಸಿಬಿಡೋಣ ಅಂತ ಕೌದಿಗಳು, ರಜೈ ಅಂತೇನ್ ಕರಿತೀವಲ್ಲ, 4-5 ಚಾದರ್ಗಳು ಹೋಗಿ ಆ ಬೆಂಕಿಯ ಮೇಲೆ ಬಿದ್ದುಬಿಟ್ಟು ಅಂತೆ. ಆಯ್ತು, ನಂದಿಸ್ಬಿಟ್ಟಿವಿ ನಾವು ಇವನ್ನ ಅಂತ. 4-5 ಒಂದೇ ಸಾರಿ ಬಿದ್ದಾಗ ಶಾಂತ ಆಗಿಬಿಡುತ್ತಲ್ವಾ, ನಂದಿಸ್ಬಿಟ್ಟೆವು ಅಂತ. ಆದ್ರೆ
ಸ್ವಲ್ಪ ಸಮಯಕ್ಕಾಗಿ ಪ್ರಜ್ವಲಿತ ಬೆಂಕಿ ನಂದಿದ ಹಾಗಾಯ್ತು. ಆಮೇಲೆ ಅದೇ ಕೌದಿಯನ್ನ ಒಂದು ಮೂಲೆಯಲ್ಲಿ ಹೊತ್ತಿಸ್ಲಿಕ್ಕೆ ಆರಂಭ ಮಾಡ್ತು. ನೋಡುವಷ್ಟರಲ್ಲಿ 4-6 ದಿನಗಳಲ್ಲಿ ಕೌದಿ ಸುಟ್ಟು ಮತ್ತೆ ಬೆಂಕಿ ಹೊರಗೆ ಬಂದಿತ್ತು. ಹಾಗೆ ನಮ್ಮ ಜೀವನದಲ್ಲಿ ಆಪತ್ತುಗಳು, ವಿಪತ್ತುಗಳು ನಮ್ಮನ್ನು ನಂದಿಸ್ಬೇಕು ಅಂತ ಬಂದು ನಮ್ಮ ಮೇಲೆ ಬೀಳ್ತಾವು. ಆದ್ರೆ ನಾವು ಹಿಂಜರಿಬಾರ್ದು, ನಾವು ಸೋಲ್ಬಾರ್ದು, ನಾವು ಅಳ್ತಾ ಕೂಡಬಾರ್ದು. ಬೆಂಕಿ ಹೇಗೆ ಸಾವಕಾಶವಾಗಿ ತನ್ನನ್ನ ಆರಿಸಲು ಬಂದಂತ ಕೌದಿಯನ್ನೇ ಅಥವಾ ಆ ಚಾದರಗಳನ್ನೇ ತನ್ನ ಭಕ್ಷ್ಯ ಸಾಧನವಾಗಿ ಮಾಡಿ ಮತ್ತೆ ಮೇಲೆ ಬಂತಲ್ಲ, ಹಾಗೆ ನಾವು ನಮ್ಮ ಜೀವನದಲ್ಲಿ ಬಂದಂತ ಆಪತ್ತುಗಳನ್ನೇ ಅವಕಾಶಗಳನ್ನಾಗಿ ಮಾಡಿ ಪರಿವರ್ತಿಸ್ಕೊಳ್ಬೇಕು ಅಂತ ಹೆಂಡತಿಗೆ ಹೇಳಿದ್ರಂತೆ. ಅದಕ್ಕಾಗಿ ಅಳ್ತಾ ಕೂಡಬಾರ್ದು ನಾವು, ದೇವ್ರು ಹಿಂಗ್ ಮಾಡಿದ್ನಲ್ಲ, ಹಾಗೆ ಮಾಡಿದ್ನಲ್ಲ ಅಂತ. ಮಾಡಿದ್ದಾನೆ, ಒಳ್ಳೇದಕ್ಕಾಗೆ ಮಾಡಿದ್ದಾನೆ, ಇದರಲ್ಲಿ ರಸ್ತೆ ಹುಡ್ಕೋಣ ಅಂತ. ಇದರಲ್ಲಿ ನಾವು ಬದುಕೋದು ಬಹಳ ಮುಖ್ಯ ಅಲ್ಲ. ನಾವು ಬದುಕೋದೇನು, ಎಲ್ಲರೂ ಬದುಕ್ತಾರೆ ಜೀವನದಲ್ಲಿ, ಯಾರು ಬದುಕೋದಿಲ್ಲ. पंछी करे न काम, अजगर करे न चाकरी, दाने दाने पे लिखे है खाने वालों का नाम. कबीर ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅಜಗರ್ ಕರೆ ನ ಚಾಕರಿ, ಪಂಚಿ ಕರೆ ನ ಕಾಮ್. ಹೆಬ್ಬಾವು ಎಂದು ಕೆಲಸಕ್ಕೆ ಹೋಗಿಲ್ಲ, ಆನಕೊಂಡ ಅಂತೀವಲ್ಲ, ಅದು ಯಾರ ಹತ್ರ ಕೂಲಿಗೆ ಹೋಗಿಲ್ಲ. ಯಾವ ಪಕ್ಷಗಳು ಎಲ್ಲಿ ನೌಕರಿ ಮಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಯಾರು ಉಪವಾಸ ಸತ್ತಿಲ್ಲ, ಯಾರು ಉಪವಾಸ ಸತ್ತಿಲ್ಲ, ಎಲ್ಲರೂ ಬದುಕೊಂಡೇ ಇದ್ದಾರೆ. ಯಾಕೆ? ದಾನೆ ದಾನೆ ಪೆ ಲಿಖೆ ಹೇ ಖಾನೆ ವಾಲೋಂ ಕಾ ನಾಮ್. ನಾವೆಲ್ಲವನ್ನು ನಾವೇ ನಮ್ಮ ಒಡಲಿಗೆ ಹಾಕೊಳ್ತೀವಿ ಅಂದ್ರೆ ಆಗೋದಿಲ್ಲ. ದೇವ್ರು ಎಷ್ಟು ಬರ್ದಿದ್ದಾನೆ ಅಷ್ಟು ಬರುತ್ತೆ. ಅದಕ್ಕಾಗಿ ಯಾಕೆ ಚಿಂತೆ ಮಾಡೋದು? ನಾವು ಚಿಂತೆ ಮಾಡೋದೇ ಆಗಿದ್ರೆ ನಮ್ಮ ಜೊತೆ ಅನ್ಯರದು ಚಿಂತೆ ಮಾಡೋಣ, ಅವ್ರದ್ದು ಹೇಗೆ ಅಂತ. ನಾನು ಹೈದರಾಬಾದ್ಗೆ ಹೋಗಿದ್ದೆ ಒಂದ್ಸಾರಿ. ಒಬ್ಬ ಹುಡುಗ ಭೇಟಿ ಆಗಿದ್ದ, ಪ್ರಸಾದ್ ಅಂತ ಅವನ ಹೆಸರು. ಈಗ ಒಂದು 2-3 ವರ್ಷಗಳ ಹಿಂದೆ ಹೋಗಿದ್ದೆ. ಒಬ್ಬ ಹುಡುಗ ಭೇಟಿ ಆಗಿದ್ದ, ತಂದೆ ತೀರ್ಕೊಂಡಂಥವನು. ತಾಯಿ ಇದ್ಲು ಬಡತನದಲ್ಲಿ, ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಮಗನಿಗೆ ಶಾಲೆ ಕಲಿಸಿದ್ಲು. IT-ಯಲ್ಲಿ ನೌಕರಿ ಮಾಡ್ತಾ ಇದ್ದ. ಅವಾಗ ಒಂದು 40,000 ರೂಪಾಯಿ ಸಂಬಳ ಇತ್ತು ಅವನು. ನನಗೆ ಭೇಟಿ ಆದಾಗ ಅವನಿಗೆ ಕೇಳಿದೆ, ಏನ್ ಮಾಡ್ತೀಯ ಅಂತ. ನನಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೆ, ಏನ್ ಮಾಡ್ತೀಯ ಅಂತ ಕೇಳಿದೆ. ಅವನು ಹೇಳ್ದ, ಗುರುಗಳೇ ನಾನು ನೌಕರಿ ಮಾಡ್ತಾನೆ ಅಂತ IT-ಯಲ್ಲಿ. ಮತ್ತೇನ್ ಮಾಡ್ತೀಯ ಅಂತ ಕೇಳಿದೆ. ಅದ್ರ ಜೊತೆ ಸ್ವಲ್ಪ ಕೆಲಸ ಮಾಡ್ತೇನೆ. ನನ್ನ ತಾಯಿ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ, ಬೇರೆ ಕೆಲಸ ಇಲ್ಲ. ನಾನು ನನ್ನ ಆಫೀಸ್ ಬಿಟ್ಟ ತಕ್ಷಣ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ನಡೆದಿದೆ. ಅಲ್ಲಿ ಈ ಬಂಜಾರ ಕಮ್ಯುನಿಟಿ ಜನ ಕೆಲ್ಸಕ್ಕೆ ಬಂದಿದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮಕ್ಕಳು ಯಾವ ಸ್ಕೂಲ್ಗಳಿಗೆ ಹೋಗೋದಿಲ್ಲ. ಅವ್ರಿಗಾಗಿ ನಾನು ಪಾಠ ಹೇಳ್ಕೊಡ್ತೀನಿ ಅಲ್ಲಿ ಅಂತ. ನಾನೊಂದು 2 ಗಂಟೆ ಆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ. ತುಂಬಾ ಚುರುಕಾಗಿದ್ದಾರೆ ಆ ಮಕ್ಕಳು ಅಂತ. ಇಷ್ಟೇ ಮಾಡ್ತಾ ಇಷ್ಟೇ ಬಿಡ್ಲಿಲ್ಲ ಸ್ವಾಮೀಜಿ. ನಾನು ಮೊದಲು ಒಂದೇ ಕಡೆ ಮಾಡ್ತಾ ಇದ್ದೆ. ಆಮೇಲೆ ಬೆಳಗಿನ ಸಮಯನೂ ಬೇಗ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ 1-2 ಪಾಠ, ಬಂದ ನಂತರ 2 ಪಾಠ, ಹೀಗೆ 4 ಕಡೆ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಂತ. ಮುಂದೆ ನನ್ನ ಗೆಳೆಯರು ನನ್ನ ಜೊತೆ ಕೈ ಸೇರಿಸಿದ್ರು. ಈಗ ನಾನು 25 ಕಡೆಗಳಲ್ಲಿ ಈ ಸಂಚಾರಿ ಶಾಲೆಗಳನ್ನ ಆರಂಭ ಮಾಡಿದ್ದೀನಿ ಅಂತ. ನಾವು ನಮ್ಮ ಹಣವನ್ನು ಹಾಕ್ತೇವೆ. ನಾವು ಕೆಲಸ ಮಾಡೋದನ್ನ ನೋಡಿ ಕೆಲವು ಜನ ನಮಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಹಣ ಕೊಡ್ತೀವಿ ನಿಮ್ಗ ಅಂತ ಅವ್ರು ಹಣ ಕೊಡ್ತಾ ಇದ್ದಾರೆ. ನಾನು ಮತ್ತೆ 4-6 ಹುಡುಗರನ್ನ ಇದಕ್ಕಾಗಿಯೇ ನೌಕರಿಗೆ ಇಟ್ಕೊಂಡು ಅವರಿಂದ ಈ ಸ್ಕೂಲ್ಗಳನ್ನ ನಡೆಸ್ತಾ ಇದ್ದೀವಿ. ಈಗ ಆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳ ಮುಖದಲ್ಲಿ ನಗುವನ್ನು ನೋಡಿದ್ರೆ ಆಯ್ತು, ನಾವು ದುಡ್ದದ್ದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಗುರುಗಳೇ ಅಂತ ನನಗೆ ಹೇಳಿದ್ದ ಹುಡುಗ. ತಮಗಾಗಿ ಎಲ್ರು ಬದುಕ್ತಾರೆ, ಏನ್ ದೊಡ್ಡ ಮಾತು. ಅದೇ ಹೈದರಾಬಾದ್ನಲ್ಲಿ ಒಬ್ಬ ಹುಡುಗ ಇನ್ನೊಬ್ಬ ಭೇಟಿಯಾಗಿದ್ದ. ಅವನ ಹೆಸರು ರಾಮ್ ಅಂತ. ತಂದೆ ತಾಯಿಗಳಿಲ್ದವನು ರೋಡ್ ಮೇಲೆ ಭಿಕ್ಷೆ ಬೇಡ್ತಾ ಇದ್ದ. ಒಂದ್ ದಿವ್ಸ ತಿಳುವಳಿಕೆ ಬಂದ ನಂತರ ಅವನಿಗೆ ಏನ್ ಅನ್ನಿಸ್ತು, ಭಿಕ್ಷೆ ಬೇಡೋದು ಸರಿಯಲ್ಲ ಅಂತ. ಹೋಟೆಲ್ನಲ್ಲಿ ಮಾಣಿ ಕೆಲಸ ಮಾಡ್ತಾ ಇದ್ದ, ಟೇಬಲ್ ಒರೆಸೋ ಕೆಲಸ ಮಾಡ್ತಾ ಇದ್ದ, ತಿಕ್ಕೋ ಕೆಲಸ ಮಾಡ್ತಾ ಇದ್ದ. ತುಂಬಾ ಪ್ರಾಮಾಣಿಕನಾಗಿರೋದ್ರಿಂದ ಅವನ ಮಾಲೀಕ ಈ ಹುಡುಗನನ್ನ ಈ ಟೇಬಲ್ ಒರೆಸೋ ಕೆಲಸಕ್ಕಿಂತಲೂ ಅಡಿಗೆ ಮಾಡೋದಕ್ಕೆ ಕಲಿಸಿದ್ರೆ, ಮಾಣಿಯಾಗಿ ಈತನನ್ನ ಪರಿವರ್ತನೆ ಮಾಡಿದ್ರೆ ನನಗೆ ತುಂಬಾ ಒಳ್ಳೇದಾಗುತ್ತೆ, ಒಬ್ಬ ಒಳ್ಳೆಯ ಮಾಣಿ ಸಿಗ್ತಾನೆ ಅಂತ ಆ ಹುಡುಗನನ್ನ ಮಾಣಿಯ ಕೆಲಸದ ತರಬೇತಿ ಕಳಿಸಿದ. ಆತ ಕಲ್ತು ಬಂದ ನಂತರ ಒಳ್ಳೆ ಬೆಸ್ಟ್ ಮಾಣಿ ಆತ. ನೀವೀಗ
ವೆಬ್ಸೈಟ್ ನಲ್ಲಿ ಹೋಗಿ ಹ್ಯಾಂಡ್ಸ್ ಇನ್ ಹಾಸ್ಪಿಟಾಲಿಟಿ ಅಂತ ತಿಳ್ಕೊಂಡು ಒಂದು NGO ಇದೆ. ಆ ಹುಡುಗ NGO ಸ್ಟಾರ್ಟ್ ಮಾಡಿದಾನೆ. ಆ ಹುಡುಗನ ಉದ್ದೇಶ ಏನು ಅಂದ್ರೆ, ನನ್ನ ಹಾಗೆ ರಸ್ತೆ ಮೇಲೆ ತಂದೆ ತಾಯಿ ಇಲ್ಲದೆ ಭಿಕ್ಷೆ ಬೇಡ್ತಾ ತಿರುಗುವಂತ ಮಕ್ಕಳಿದಾರಲ್ಲ, ಆ ಎಲ್ಲ ಮಕ್ಕಳನ್ನು ಸಹಿತ ನಾನು ಸ್ವಾಭಿಮಾನಿಗಳಾಗಿ ಸಮೃದ್ಧರನ್ನಾಗಿ ಮಾಡೋದೇ ನನ್ನ ಜೀವನದ ಅವಧಿ. ಎಷ್ಟು ಮಾಡಿದಾನೆ ಅಂದ್ರೆ, ಆ ಮನುಷ್ಯ ಈಗ 6,000 ಮಕ್ಕಳನ್ನ, ರಸ್ತೆ ಮೇಲೆ ಮಕ್ಕಳನ್ನೆಲ್ಲ ರೆಸಿಪಿಗಳನ್ನಾಗಿ ಮಾಡಿದಾನೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ತಾಯಿ ಇಲ್ಲದ ಮಗು ಈ ರೀತಿ ಮಾಡಿದಾನೆ. ನಮ್ಮಲ್ಲಿ ಪೂನಾದಲ್ಲಿ ಒಬ್ಬ ಆ ತಂದೆ ತಾಯಿಗಳು ಸ್ಲಮ್ ನಲ್ಲಿದ್ರು. ನೀವೊಂದು ಸಂಸ್ಥೆ ಹೆಸರು ಕೇಳಿದಿರಿ, BVG ಅಂತ, ಭಾರತ್ ವಿಕಾಸ್ ಗ್ರೂಪ್ ಅಂತ. ಅದನ್ನ ಆರಂಭ ಮಾಡಿದ ಹುಡುಗ, ಆತನ ತಂದೆ ತಾಯಿಗಳು ಹಮಾಲಿ ಕೆಲಸ ಮಾಡ್ತಾ ಇದ್ರು ಪೂನಾದಲ್ಲಿ. ಈ ಹುಡುಗ ಆ ಕಡೆ ಈ ಕಡೆ ಏನೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಓದ್ದ, ಟಾಟಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ದ. ಒಂದ್ ದಿವಸ ಆ ಟಾಟಾ ಕಂಪನಿಯಲ್ಲಿ ಏನೋ ಮುಷ್ಕರ ಆರಂಭ ಆಗಿ ಅವರ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ದು. ಟಾಟಾದ ಮುಖ್ಯ ಮ್ಯಾನೇಜರ್ ಏನಿದ್ರು ಅವರು, ಇವತ್ತು ಯಾರು ಚಹಾನೆ ತಂದು ಕೊಡ್ತಾ ಇಲ್ಲಲ್ಲ ಅಂತ ಹೇಳಿ ಈ ಹುಡುಗನಿಗೆ ಕಳಿಸ್ದ. ಈ ಹುಡುಗಂದ ಎಲ್ಲ ಕ್ಯಾಂಟೀನ್ಗಳು ಬಂದಾಗಿವೆ ಅಂತ, ಅವರೆಲ್ಲ ಸ್ಟ್ರೈಕ್ ಮೇಲೆ ಹೋಗಿದ್ದಾರೆ. ಹಾಗಾದ್ರೆ ಹೇಗಾಗೋದು? ಈ ಹುಡುಗಂದ ನಾನು ಚಹಾ ಮಾಡ್ಕೊಂಡು ಬರ್ತೇನೆ ಅಂತ. ಆ ಹುಡುಗ ಅವತ್ತಿನಿಂದೆ ಚಹಾ ಮಾಡ್ಲಿಕ್ಕೆ ಕಲ್ತ. ಮರುದಿವ್ಸ ತಾಯಿಯನ್ನು ಕೇಳಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ಲಿಕ್ಕೆ ಕಲ್ತ. ಆ ಟಾಟಾ ಕಂಪನಿಯ ಮಾಲೀಕ, ಇದು ಮ್ಯಾನೇಜರು, ಈ ಹುಡುಗನಿಗೆ ಕ್ಯಾಂಟೀನ್ ನಡೆಸ್ಲಿಕ್ಕೆ ಕೊಡ್ಲೇನ್ ನಿನ್ಗ ಅಂತ ಕೇಳ್ದ. ನಾನು ನಡೆಸ್ತೀನಿ ಅಂದ. ಆ ಹುಡುಗ ಕ್ಯಾಂಟೀನ್ ನಡೆಸ್ಲಿಕ್ಕೆ ಪ್ರಾರಂಭ ಮಾಡಿದ. 4-8 ಹುಡುಗರನ್ನ ತಂದು ಅವ್ರನ್ನ ತಯಾರು ಮಾಡಿದ, ಕೆಲಸ ಮಾಡಿದ, ಅವ್ರಿಗೆ ಕೆಲಸ ಕೊಡ್ತಾ ಇವತ್ತಿನ ದಿವಸ ಆತ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾನ ಗೊತ್ತನ್? ಆ ಹನುಮಂತರಾವ್ ಗಾಯಕ್ವಾಡ್ ಅಂತ ಆ ತರುಣನ ಹೆಸರು. ಇವತ್ತು 50 ವರ್ಷದ ಒಳಗೆ ಇದೆ ಅವನ ವಯಸ್ಸು. ಆ ಹನುಮಂತರಾವ್ ಗಾಯಕ್ವಾಡ್ ಆಮೇಲೆ ಈ BVG ಅಂತಕ್ಕಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ, ಭಾರತ್ ವಿಕಾಸ್ ಗ್ರೂಪ್ ಅಂತ ಮಾಡಿ. ಈಗ ಅಮೆರಿಕಾದ ಸಂಸತ್ತಿದೆಯಲ್ಲ, ಅದರದೆಲ್ಲ ಕ್ಲೀನ್ ಮಾಡುವಂತ ಔಟ್ಸೋರ್ಸಿಂಗ್ ಅವನ ಕಡೆ ಇದೆ. ವೈಟ್ ಹೌಸ್ ಅದು ಅವನ ಕಡೆನೇ ಇದೆ. ಬ್ರಿಟಿಷ್ ಸಂಸತ್ತು ಅವನ ಕಡೆ ಇದೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮನೆ ಅವನ ಕಡೆ ಇದೆ. ಭಾರತದ ಸಂಸತ್ತು ಭವನ, ಭಾರತದ ಸುಮಾರು ರಾಜ್ಯ ಸರ್ಕಾರಗಳ ವಿಧಾನ ಭವನಗಳು ಔಟ್ಸೋರ್ಸಿಂಗ್ ಅವನ ಕಡೆ ಇದೆ. ಎಲ್ಲ ಕ್ಲೀನ್ ಮಾಡೋದು, ನೀಟಾಗಿ ಇಡೋದು ಎಲ್ಲ. ಇದು ಅಲ್ಲದೆ ತಿರುಪತಿಯ ದೇವಸ್ಥಾನ, ಆಮೇಲೆ ಇನ್ನಷ್ಟು ದೇವಸ್ಥಾನಗಳು, ಶಿರಡಿ ದೇವಸ್ಥಾನ ಎಲ್ಲೋ ಅವನ ಹತ್ರ ಇವೆ. ಆತ ಈಗ ಅಗ್ರಿಕಲ್ಚರ್ನಲ್ಲೂ ಬಂದಿದ್ದಾನೆ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನಲ್ಲಿ. ಇಲ್ಲಿಯವರೆಗೆ ಆತ ಕೆಲಸ ಕೊಟ್ಟಂತ ಜನರ ಸಂಖ್ಯೆ 10 ಲಕ್ಷ ಜನ. ಒಬ್ಬ ತರುಣ ಮನಸ್ಸು ಮಾಡಿದ 10 ಲಕ್ಷ ಜನರಿಗೆ ಕೆಲಸ ಕೊಟ್ಟಿದ್ದಾನೆ. ಅವನ ಉದ್ದೇಶ 2025ರವರೆಗೆ 50 ಲಕ್ಷ ಜನರಿಗೆ ನಾನು ಕೆಲಸ ಕೊಡ್ಬೇಕು, ಅವ್ರನ್ನೆಲ್ಲರನ್ನು ನಾನು ಆತ್ಮನಿರ್ಭರನ್ನಾಗಿ ಮಾಡಬೇಕು ಅಂತ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಸಾಧ್ಯ ಇಲ್ಲ, ಏನೆಲ್ಲ ಸಾಧ್ಯ ಮಾಡ್ಲಿಕ್ಕಾಗತ್ತೆ. ನಾವು ಏನ್ ಬೇಕಾದ್ದು, ಅದು ಶಿಕ್ಷಣ ಕ್ಷೇತ್ರ ಆಗಿರಬಹುದು, ಅಥವಾ ಸೇವಾ ಕ್ಷೇತ್ರ ಆಗಿರಬಹುದು, ವೈದ್ಯಕೀಯ ಕ್ಷೇತ್ರ ಆಗಿರಬಹುದು. ಈಗ ನೀವು ಮಾಡೋದಿಲ್ವಾ, ರೋಟ್ರಿ ಅವರು ಯಾವ ಕೆಲಸ ಮಾಡೋದಿಲ್ಲ. ಆಗ್ಲೇ ಹೇಳಿದ್ರಲ್ಲ ನಮ್ಮ ರಾಜಾರಾಮ್ ಭಟ್ರು, ಬೇರೆ ಬೇರೆ ಕೆಲಸಗಳನ್ನ ಪ್ರತಿ ವರ್ಷ ನಾವು ಎಷ್ಟೆಷ್ಟು ಹಣ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮಲ್ಲಿ ಮ್ಯಾಚಿಂಗ್ ಫಂಡ್ ಅಂತಿದೆ, ಗ್ಲೋಬಲ್ ಫಂಡ್ ಅಂತಿದೆ, ಅದನ್ನು ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಯಾವ ಪ್ರಶಸ್ತಿಗಳನ್ನು ಕೊಡ್ತಾರ ಅಂತ ನಾವ್ ಎಂದಾದ್ರೂ ನೋಡಿದ್ದೇವೇನು? ಇಲ್ಲ, ಏನು ನೋಡಿಲ್ಲ, ಯಾರು ನೋಡೋದಿಲ್ಲ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ತಮ್ಗೆ. ಮುಂಬೈನಲ್ಲಿ ನಾನೊಬ್ಬರ ಮನೆಗೆ ಹೋಗ್ತಾ ಇದ್ದೆ ಯಾವಾಗ್ಲೂ. ಒಂದು ಮಾರ್ವಾಡಿ ಪರಿವಾರ, ನಮ್ಮ ಭಕ್ತರವರು, ಅವ್ರ ಮನೆಗೆ ಒಂದ್ ದಿವಸ ಮಧ್ಯಾಹ್ನ ಹೋದೆ. ನಾನು ಹೋಗುವಾಗ ಆ ಮನೆ ಯಜಮಾನಿ ಒಂದು ರಿಕ್ಷಾದಲ್ಲಿ ಕುಂತ್ಕೊಂಡು ಏನೋ ಒಂದು ಪಾತ್ರೆಯನ್ನು ತಗೊಂಡು ಹೋದ್ಲು. ನಾನು ಬರ್ತೀನಿ ಗುರುಗಳೇ, ಕೂಡ್ಬೇಕು ಅಂತ ಹೇಳಿದ್ಲು. ನಾನು ಮರಳಿ ಬರುವವರೆಗೆ ಕೂತೆ. ಅವನ ಮಗ ಇದ್ದ ಮನೆಯಲ್ಲಿ. ಆ ತಾಯಿ 1 ಗಂಟೆ 1.5 ಗಂಟೆ ನಂತರ ಮರಳಿ ಬಂದ್ಲು. ಬಂದ ಕೂಡ್ಲೆ 1.5 ಗಂಟೆಗೆ ಬಂದ್ಲು. ಬಂದ್ ಕೂಡ್ಲೆ ಅಮ್ಮ ಎಲ್ಲಿ ಹೋಗಿದ್ರಿ ಅಂತ ಕೇಳಿದೆ. ಅವಳು ಹೇಳಿದ್ಲು, ಸ್ವಾಮೀಜಿ ಇಲ್ಲೇ ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇದೆ,
ಎಲ್ಲ ತಂದೆ ಇಲ್ಲಂತ, ತಾಯಿ ಇಲ್ಲಂತ, ಅಥವಾ ಸಿಂಗಲ್ ಪೇರೆಂಟ್ಸ್ ಉಳ್ಳಂತ ಮಕ್ಕಳಿರ್ತಾರೆ ಆ ಹಾಸ್ಟೆಲ್ನಲ್ಲಿ. ಅವ್ರಿಗೆ ದಿನಾಲು ಮಧ್ಯಾಹ್ನದ ಊಟ ಮಾಡಿಸ್ತೇನೆ, ಸಾಯಂಕಾಲದ ಊಟ ನಾನು ಮಾಡಿಸ್ತೀನಿ ಅನ್ನೋ, ಅದು ನನ್ನ ಕೈಯಿಂದಾನೇ ಊಟ ತಯಾರು ಮಾಡ್ತೀನಿ. ಆ ತಾಯಿ ಕಡೆ ನೋಡ್ದೆ, ಮಾಸಿದ ಬಟ್ಟೆಗಳ ಮೈ ಮೇಲೆ, ಅವ್ರ ಮನೆ ಎದುರುಗಡೆ 4 ಆಡಿ ಬೆಂಚ್ ಕಾರುಗಳು ನಿಂತಿದ್ದು. ಆದ್ರೆ ಆ ತಾಯಿ ರಿಕ್ಷಾ ತಗೊಂಡು ಹೋಗಿದ್ಲು. ಮೈ ಮೇಲೆ ಮಾಸಿದ ಬಟ್ಟೆಗಳಿದ್ದು, ಕಾಲಲ್ಲಿ ಚಪ್ಪಲಿಯನ್ನು ಹಾಕೊಂಡಿರ್ಲಿಲ್ಲ ಆ ತಾಯಿ. ನಾನು ಕೇಳಿದೆ, ಅಮ್ಮ ನಾನು ಹೋಗುವಾಗ ಸೂಕ್ಷ್ಮವಾಗಿ ನಿರೀಕ್ಷಣೆ ಮಾಡಿದೆ, ಕಾಲಲ್ಲಿ ಚಪ್ಪಲಿ ಹಾಕೊಂಡಿರ್ಲಿಲ್ಲ, ಈ ಮಾಸಿದ ಬಟ್ಟೆ ಉಟ್ಕೊಂಡು ಹೋಗಿದ್ದಿ ಯಾಕೆ ಅಂತ ಕೇಳಿದೆ. ಅವಳಂದ್ಲು, ಸ್ವಾಮೀಜಿ ಅವರೆಲ್ಲ ಬಡವ್ರ ಮಕ್ಕಳು, ನಾನು ಒಳ್ಳೆ ಮಿಂಚಿನ ಬಟ್ಟೆ ಹಾಕೊಂಡು ಹೋದೆ ಅಂದ್ರೆ ಅವ್ರು ಮತ್ತು ನನ್ನ ನಡುವ ದೊಡ್ಡ ಗ್ಯಾಪ್ ತಯಾರಾಗುತ್ತೆ, ಅವ್ರು ನನ್ನನ್ನು ಒಪ್ಕೊಳ್ಳೋದಿಲ್ಲ, ಯಾರೋ ದೊಡ್ಡ ಶ್ರೀಮಂತೆ ಬಂದಿದ್ದಾಳೆ ಅಂತ ನಮ್ಮಿಂದ ದೂರ ಸರಿತಾರೆ. ಅದಕ್ಕೆ ನಾನು ಅವರಂತನೇ ಇದ್ದೆ ಅಂದ್ರೆ ನನ್ನ ತಾಯಿ ಅಂತ ಸಮೀಪಕ್ಕೆ ಬರ್ತಾರೆ ದಿನಾಲು ಆ ಮಕ್ಕಳು. ಅಮ್ಮ ಬಂದ್ಲು ಅಂತ ಬರ್ತಾರೆ. ಆ ಮಕ್ಕಳಿಗೆಲ್ಲ ಕೂಡಿಸಿ ಊಟ ಮಾಡಿಸ್ತೀನಿ. ಆಮೇಲೆ ಅವ್ರಿಗೆಲ್ಲ ಕ್ಷೇಮ ಸಮಾಚಾರ ಕೇಳಿ, ಯಾರಿಗಾದ್ರೂ ಏನಾದ್ರೂ ನೋವು ನಲಿವುಗಳಿದ್ರೆ ಅವಕ್ಕೆಲ್ಲ ಸಾಂತ್ವನ ಮಾಡಿ ಉಪಚಾರ ಮಾಡಿ ಮನೆಗೆ ಬರ್ತೀನಿ. ಬಂದು ಮತ್ತೆ ನಾನು ನನ್ನ ಬಟ್ಟೆ ಹಾಕೊಳ್ತೀನಿ. ಅಮ್ಮ ರಿಕ್ಷಾದಲ್ಲಿ ಯಾಕೆ ಹೋದೆ? ನನ್ನ ಗಾಡಿ ನೋಡಿದ್ರು ಸಹಿತ ನನ್ನನ್ನು ಅವ್ರು ಒಪ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ರಿಕ್ಷಾ ಮಾಡ್ಕೊಂಡು ಹೋಗ್ತೀನಿ ಅಂತ. ಇದು ನಮ್ಮ ಸಭ್ಯತೆ, ನಮ್ಮ ಸಂಸ್ಕೃತಿ. ಇಂಥದ್ದೇ ಒಂದು ಸಂಸ್ಥೆ ಇದು, ಈ ರೋಟರಿ ಕ್ಲಬ್ ಇಂಥದ್ದೇ ಒಂದು ಸಂಸ್ಥೆ. ತುಂಬಾ ಖರ್ಚು ಮಾಡುವಂಥವ್ರು, ಅದರ ಜೊತೆಗೆ ತಮ್ಮ ಸಮಯವನ್ನೂ ಸಹಿತ ಸಮಾಜಕ್ಕಾಗಿ ನೀಡುವಂಥವ್ರ ಸಂಸ್ಥೆ. ಇಲ್ಲಿ ಯಾವ ಬೇಕಾದ ಕಾರ್ಯಗಳನ್ನು ಮಾಡ್ಬೋದು. ನಾವು ನಮ್ಮ ಬೇಸಾಯ ಆಗಿರಬಹುದು, ನಮ್ಮ ವ್ಯವಸಾಯ ಆಗಿರಬಹುದು, ನಮ್ಮ ನೌಕರಿಗಳಾಗಿರಬಹುದು, ನಮ್ಮ ಉದ್ಯಮಗಳಾಗಿರಬಹುದು, ಅವುಗಳನ್ನು ಮಾಡ್ತಾ ನಾವು ನಮ್ಮ ದೇಶಕ್ಕೆ, ನಮ್ಮ ದೇಶದಲ್ಲಿ ಅವಶ್ಯಕತೆಯುಳ್ಳಂಥ ಸಣ್ಣ ಘಟಕಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವ ಕೀರ್ತಿಗಾಗಿ ಅಲ್ಲ, ಯಾವ ಪ್ರಚಾರ ಪ್ರಸಾರಗಳಿಗಾಗಿಯೂ ಅಲ್ಲ, ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತಾ ಹೋಗ್ಬೇಕು ಅಂತಕ್ಕಂಥ ಭಾವನೆಯಿಂದ ತಾವೇನು ಈ ಕೆಲಸ ಮಾಡ್ತಾ ಇದ್ದೀರಿ ರೋಟರಿಯ ಸದಸ್ಯರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದ್ರ ವಿಶೇಷ ಏನು ಅಂದ್ರ, ನಾವು ಮತ್ತೊಂದು ದೇಶದವ್ರಿಗೆ ಹಾಕಿ ಕೊಡ್ಬೇಕು, ಮತ್ತೊಂದು ದೇಶದವ್ರು ನಮಗಾಗಿ ಕೊಡ್ಬೇಕು, ನಾವು ಪರಸ್ಪರರಿಗಾಗಿ ಇರಬೇಕು ಅನ್ನೋ ಭಾವನೆ ಈ ರೋಟರಿಯಲ್ಲಿ ನಾವು ಕಾಣ್ತೀವಿ. ಅದರ ಮಾಧ್ಯಮದಲ್ಲಿ ತಾವು ಈ ದೇಶಕ್ಕೆ, ಸಮಾಜಕ್ಕೆ ಮಾಡತಕ್ಕಂಥ ಸೇವೆ ಅತುಲನೀಯ ಮತ್ತು ಅನುಪಮವಾದಂಥದ್ದು, ಅದನ್ನ ಉಪಮಾತೀತವಾದಂಥದ್ದು, ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮಗೆ ನಾನು ಈ ಕಾರ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನಷ್ಟು ದೇವರು ತಮಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಬೇಕು. ಆಮೇಲೆ ನಮಗೆ ಯಾವಾಗ ತೃಪ್ತಿ ಅನ್ನಿಸ್ಬೇಕು ಅಂದರೆ, ಎಷ್ಟು ಹೆಚ್ಚು ಸೇವಾ ಕಾರ್ಯಗಳನ್ನು, ಕೈಂಕರ್ಯಗಳನ್ನು ಕೈಕೊಳ್ತೀವಿ ಅಷ್ಟು ನಮಗೆ ಶಾಂತಿ ಸಮಾಧಾನ ಮನಸ್ಸಿಗೆ ದೊರೆಯುತ್ತೆ. ಅದನ್ನು ಮಾಡಬಹುದು ನಾನು ಅಂತ ಹೇಳ್ತಾ, ನಾನು ಈ ಕಡೆ ಪರಿಚಯದವನಲ್ಲ, ನನಗೆ ಅಷ್ಟು ಚೆನ್ನಾಗಿ ಇಲ್ಲಿ ಕನ್ನಡನೂ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಮಹಾರಾಷ್ಟ್ರದಿಂದ ಬಂದವನು. ಏನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ಮಠದಲ್ಲಿ. ನಾನು ಸುಮಾರು ಒಂದು 335 ಸ್ಕೂಲ್ಗಳನ್ನ ದತ್ತಕ್ಕೆ ಪಡೆದುಕೊಂಡಿದ್ದೀನಿ. ಸರ್ಕಾರಿ ಶಾಲೆಗಳು ಅವೆಲ್ಲ ದಿನಕ್ಕೆ ಬಂದಾಗ್ತಾ ಹೊರಟಿವೆ. ಅಲ್ಲಿ ಒಂದು 30-35% ಮಕ್ಕಳಿಗೆ ಓದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಅದೇ ಊರಿನಲ್ಲಿ ಡಿ.ಎಡ್ ಪಾಸ್ ಆದಂತ ಹುಡುಗಿಯನ್ನ ಟೀಚರ್ ಆಗಿ ನೇಮಿಸಿ ಆ ಓದ್ಲಿಕ್ಕೆ ಬರ್ದಂತ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಅದ್ರ ಪರಿಣಾಮ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ, 6-7 ವರ್ಷಗಳಲ್ಲಿ ಈ ಕಾನ್ವೆಂಟ್ ಹೋಗೋ ಮಕ್ಕಳೆಲ್ಲ ಜಡ್ಪಿ ಸ್ಕೂಲಿಗೆ ಬರ್ತಾ ಇದ್ದಾರೆ. ಒಂದು ದುಡ್ಡು ಖರ್ಚಿಲ್ಲ, ಸರ್ಕಾರಿ ಶಾಲೆಗಳು ಚೆನ್ನಾಗಿ ಆಗಿವೆ, ಅದು ಅದ್ಭುತವಾಗಿ ಶಾಲೆಗಳು ನಡೀತಾ ಇವೆ. ವರ್ಷಕ್ಕೊಂದ್ಸಾರಿ ಅಲ್ಲಿ ತಂದೆ ತಾಯಿಗಳ ಪಾದ್ಯ ಪೂಜನವನ್ನ ಏರ್ಪಡಿಸ್ತೀವಿ ಆ ಶಾಲೆಯಲ್ಲಿ. ಆ ತಂದೆ ತಾಯಿಗಳು ಎಲ್ಲರನ್ನು ಕೂಡಿಸಿ ಅವ್ರ ಪಾದ ಪೂಜೆ ಮಾಡುವಾಗ ಅವ್ರ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ತಂದೆ ತಾಯಿಗಳಂದ್ರೆ ಹೇಗೆ ದೇವರು, ಮಕ್ಕಳು ಅಂದ್ರೆ ನಿಮಗೆ ಹೇಗೆ ದೇವರು ಅಂತ ತಿಳಿಸಿ ಹೇಳ್ತಾ ಪೂಜೆ ಆದ ನಂತರ ಆಶೀರ್ವಾದ ಮಾಡ್ಲಿಕ್ಕೆ ಹೇಳ್ತೀವಿ ಮಕ್ಕಳಿಗೆ. ಮಕ್ಕಳು ಪಾದ ಹಿಡ್ಕೊಂಡು ಪ್ರತಿಜ್ಞೆ ಮಾಡ್ಲಿಕ್ಕೆ ಹೇಳ್ತೀವಿ. ನಾವು ತಂದೆ ತಾಯಿಗಳ ಮಾತನ್ನ ಮೀರೋದಿಲ್ಲ, ದಿನಾಲು ವಂದಿಸ್ತೇವೆ. ಅವರಿಗೆ ತಂದೆ ತಾಯಿಗಳಿಗೆ ಬೇಜಾರಾಗುವಂತೆ ನಡ್ಕೊಳ್ಳೋದಿಲ್ಲ ಅಂತ ಅವ್ರು ಪ್ರತಿಜ್ಞೆ ಮಾಡಬೇಕು.
ತಂದೆ ತಾಯಿಗಳು ಏನ್ ಪ್ರತಿಜ್ಞೆ ಮಾಡ್ಬೇಕು ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಅಂದ್ರೆ, ನಾವು ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೇವೆ, ನಮ್ಮ ಮಕ್ಕಳ ಮನೆಯಲ್ಲಿ ಅಭ್ಯಾಸ ಮಾಡುವಾಗ ನಾವು ಟಿವಿ ಹಚ್ಚೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಬೇಕು. ಎರಡನೇ ಪ್ರತಿಜ್ಞೆ ಏನ್ ಮಾಡಿಸ್ತೀವಿ ಅಂದ್ರೆ, ತಂದೆ ತಾಯಿಗಳನ್ನ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಮಕ್ಕಳ ಮನೆಯಲ್ಲಿದ್ದಾಗ ನಾವು ಇಬ್ರು ಜಗಳ ಮಾಡೋದಿಲ್ಲ. ಮೂರನೇ ಪ್ರತಿಜ್ಞೆ ನಮ್ದು ಏನು ಅಂದ್ರೆ, ಮಕ್ಕಳ ಮನೆಯಲ್ಲಿದ್ದಾಗ ಯಾವುದೇ ವ್ಯಸನಗಳನ್ನ ನಾವಿಬ್ರು ಮಾಡೋದಿಲ್ಲ. ತಂಬಾಕು ತಿನ್ನೋದಿಲ್ಲ, ಬಿಡಿನೂ ಸೇದೋದಿಲ್ಲ, ಶೆರೆನೂ ಕುಡಿಯೋದಿಲ್ಲ, ನಮ್ಮ ಮಕ್ಕಳಿಗೆ ಕಾಣೋ ಹಾಗೆ ಏನು ಮಾಡೋದಿಲ್ಲ. ಹಿಂದ್ಗಡೆ ಏನ್ ಬೇಕಾದ್ ಮಾಡ್ರಿ, ಆದ್ರೆ ಮಕ್ಕಳ ಎದುರಿಗೆ ಮಾತ್ರ ಎಂದೂ ಕಾಣಬಾರ್ದು. ಆ ರೀತಿ ಪ್ರತಿಜ್ಞೆ ಮಾಡು. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ, ಒಂದೊಂದು ಊರುಗಳೇ ನಿರ್ವ್ಯಸನಿಗಳಾದ. ಆ ಊರಲ್ಲಿ ವ್ಯಸನ ಮಾಡುವವರಿಲ್ಲ, ಆ ಊರಲ್ಲಿ ಜಗಳಗಳು ಕಡಿಮೆ ಆದ. ಪೊಲೀಸ್ ಸ್ಟೇಷನ್ಗೆ ಯಾರು ಹೋಗ್ತಾ ಇಲ್ಲ, ಕೋರ್ಟ್ಗೆ ಯಾರು ಹೋಗ್ತಾ ಇಲ್ಲ. ಅಷ್ಟು ಒಳ್ಳೆ ವಾತಾವರಣ ತಯಾರತ್ತೆ. ಸುಮ್ನೆ ನಿಮ್ಗೊಂದು ಸ್ಯಾಂಪಲ್ ಹೇಳಿದೆ. ಆಯ್ತು ಪುಟ್ಟ ಕೆಲಸ ಚಿಕ್ಕದು, ಅದ್ರ ಪರಿಣಾಮ ಬಹಳ ದೊಡ್ಡದು. ಬಹಳ ಚಿಕ್ಕ ಕೆಲಸ. ನಾವು ಒಂದು ಸಂಚಾರಿ ಪ್ರಯೋಗಾಲಯ ಮಾಡಿದ್ದೇವೆ. ಅದು ಗ್ರಾಮೀಣ ವಿಜ್ಞಾನಿಗಳನ್ನು ತಯಾರು ಮಾಡಬೇಕು. 2,200 ಪ್ರಯೋಗಗಳಿವೆ ಅದರಲ್ಲಿ. ಪ್ರತಿಯೊಂದು ಊರಿಗೂ ಹೋಗಿ ನಿಲ್ಲುತ್ತೆ. ಅಕ್ಕಪಕ್ಕದ 4-5 ಶಾಲೆಗಳ ಮಕ್ಕಳು ಬರ್ತಾರೆ, ಆಡ್ತಾ 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 ಏನೋ ಮುರಿತಾರೆ, ಹರಿತಾರೆ. ಏನ್ ಮಾಡಿದ್ರು ಪರವಾಗಿಲ್ಲ, ನೀವು ವಿಜ್ಞಾನಿಗಳಾಗ್ಬೇಕು, ವಿಜ್ಞಾನ ತಿಳ್ಕೋಬೇಕು ಅನ್ನೋದು. ಹೀಗೆ ನಾವು ಧಾರ್ಮಿಕ ಸಂಸ್ಥೆಯವರಾಗ್ಲಿ ಇನ್ನೊಬ್ಬರಾಗ್ಲಿ ಮನಸ್ಸು ಮಾಡಿದ್ರೆ ಈ ದೇಶ ಬಹಳ ಅದ್ಭುತ ಆಗುತ್ತೆ. ಆದ್ರೆ ನಾವು ಅದನ್ನ ಮನಸ್ಸು ಮಾಡ್ತಾ ಇಲ್ಲ. ಕೇವಲ ನಿಮ್ಮಂಥವ್ರು ಮಾಡ್ತಾ ಇದ್ದೀರಿ. ಇದು ಕೇವಲ ನಿಮ್ಮ ಕೆಲಸ ಅಲ್ಲ, ಇದು ನಮ್ದು ಕೆಲಸ ಅಷ್ಟೇ. ನಿಮ್ದು ಎಷ್ಟು ಮಹತ್ವದ ಕೆಲಸನೋ ಅಷ್ಟೇ ನಮ್ದು ಕೆಲಸ ಇದು. ಆದ್ರಿಂದ ನಾನು ನೀವು ಮಾಡ್ತಾ ಇರುವಂತ ಈ ಕಾರ್ಯಕ್ಕೆ ನನ್ನ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಹೇಳ್ತಾ, ನನ್ನನ್ನ ನಿಮ್ಮೆಲ್ಲರ ದರ್ಶನಕ್ಕಾಗಿ ಅವಕಾಶ ನಿಮ್ಮೆಲ್ಲರ ದರ್ಶನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ರೋಟರಿ ಕ್ಲಬ್ನ ಎಲ್ಲರ ಹಿರಿಯರಿಗೆ ಅಭಿನಂದನೆಗಳನ್ನ ಹೇಳ್ತಾ ನಿಲ್ತೇನೆ. ನಮಸ್ಕಾರ. 2 ಕೈಯಲ್ಲಿ ಗಳಿಸಿ 1 ಕೈಯಲ್ಲಿ ನೀಡಿ, ಇದು ರಾಜಪರ್ವದ ಉದ್ಘಾಟನಾ ಸಮಾರಂಭದ ಸಂದೇಶ ಸ್ವಾಮೀಜಿಯವರು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಸಮಾಜ ಕಟ್ಟುವ ಕಾಯಕದಲ್ಲಿ ಮಕ್ಕಳಲ್ಲಿ ದೇವರನ್ನ ಕಾಣುತ್ತಿರುವ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಿಕೊಂಡು, ಅವರಿಗೆ ರಾಜಪರ್ವದ ನೆನಪು ಸದಾ ಇರಲಿ ಅನ್ನೋದಕ್ಕಾಗಿ ಸ್ಮರಣಿಕೆಯನ್ನ ರಾಜಾರಾಮ್ ಭಟ್ರು ನೀಡ್ತಾ ಇದ್ದಾರೆ. ದೂರದ ಕೊಲ್ಲಾಪುರದಿಂದ ಆಗಮಿಸಿ 3182 ಎಲ್ಲ ರೋಟರಿ ಮಿತ್ರರನ್ನ ಹರಿಸಿದ್ದೀರಿ. ಅದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೇವೆ. ಬೆಳಗಿನ ವಿಭಾಗಕ್ಕೆ ಅತಿಥಿಯಾಗಿ ನಮ್ಮೊಂದಿಗೆ ಸುಮಿತ್ರಾ ನಾಯಕ್ ಇವರು ಸೇರಿಕೊಂಡಿದ್ದಾರೆ. ನಗರಸಭೆಯ ಅಧ್ಯಕ್ಷರಾಗಿ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದುಕೊಂಡು ಉಡುಪಿ ನಗರಸಭೆಯನ್ನ ಒಂದು ಉತ್ತಮ ನಗರಸಭೆಯಾಗಿಸುವಲ್ಲಿ ಪ್ರಯತ್ನಿಸುತ್ತಿರುವ ಶ್ರೀಮತಿ ಸುಮಿತ್ರಾ ನಾಯಕ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗವರ್ನರ್ ಅವರಿಗೆ ಪುಷ್ಪವನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸುಮಿತ್ರಾ ನಾಯಕ್ ಇವರ ಪರಿಚಯವನ್ನ ನಾವು AV ಮೂಲಕ ಪ್ರೆಸೆಂಟ್ ಮಾಡಲಿಕ್ಕಿದ್ದೇವೆ. ಆದರೂ ಈಗ ಪರಿಚಯ. ಸುಮಿತ್ರಾ ನಾಯಕ್, ನಗರಸಭೆಯ ಅಧ್ಯಕ್ಷರು. ಉಡುಪಿ ಕಡೆಕೋಲು ಶ್ರೀಕೃಷ್ಣನ್ ನಗರಿ. ಆದರೂ ಇಲ್ಲಿ ಮಹಿಳಾ ಆಳ್ವಿಕೆಯೇ ಜಾಸ್ತಿ. ಡಿಸಿಯಿಂದ ಸಂಸದೆವರೆಗೆ, ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರವರೆಗೆ ಮಹಿಳೆಯರು ಅಧಿಕಾರದ ಚುಕ್ಕಾಣಿ ಹಿಡಿದು ಆಡಳಿತ ಮಾಡಿದ್ದಾರೆ. ಸಮರ್ಥವಾಗಿ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಉಡುಪಿ ನಗರಸಭೆ ರಾಷ್ಟ್ರ ನಾಯಕರ ಗಮನ ಸೆಳೆದ ಸ್ಥಳೀಯ ಆಡಳಿತ ಕೇಂದ್ರ.
ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಇಂದಿಗೂ ಉಡುಪಿ ನಗರಸಭೆ ಬಗ್ಗೆ ಸಂಸತ್ತಿನಲ್ಲಿ ಮಾತನಾಡುತ್ತಾರೆ. ಉಡುಪಿ ನಗರಸಭೆ ಆಡಳಿತ ಬಿಜೆಪಿ ಪಕ್ಷದ ಕೈಯಲ್ಲಿದ್ದು ಹಿರಿಯ ಸದಸ್ಯೆ ಸುಮಿತ್ರಾ ನಾಯಕ್ ಈಗ ಅಧ್ಯಕ್ಷರಾಗಿದ್ದಾರೆ. ಮಣಿಪಾಲ ಎಂಬ ಮಹಾನಗರಕ್ಕೆ ಅಂಟಿಕೊಂಡಿರುವ ಪರ್ಕಳದಿಂದ ಜನ ಕಳೆದ 15 ವರ್ಷಗಳಿಂದ ಸುಮಿತ್ರಾ ನಾಯಕ್ ಅವರನ್ನು ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಪಕ್ಷ ನಿಷ್ಠೆಯೇ ತತ್ವ ಎಂಬಂತಿರುವ ಸುಮಿತ್ರಾ ನಾಯಕ್ ಗೆದ್ದ ಮೇಲೆ ತಾನು ಜನಪ್ರತಿನಿಧಿ ಎಂಬುದನ್ನು ಕಳೆದ 3 ಅವಧಿಯಲ್ಲಿ ಸಾಬೀತುಪಡಿಸಿದ್ದಾರೆ. ಪಿಯುಸಿ ವಿದ್ಯಾಭ್ಯಾಸ ಮಾಡಿರುವ ಸುಮಿತ್ರಾ ನಾಯಕ್ ಡಾಕ್ಟರ್ VS ಆಚಾರ್ಯರ ಗುಣಗಳಿಂದ ರಾಜಕಾರಣದಿಂದ ಪ್ರಭಾವಿತರಾದವರು. 3 ಬಾರಿಯೂ ಗೆಲುವಿನ ನಾಗಾಲೋಟ ಮುಂದುವರೆಸಿರುವ ಇವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ನಮ್ಮ ಉಡುಪಿಯ ನಗರಸಭಾಧ್ಯಕ್ಷೆ ಶ್ರೀಮತಿ ಸುಮಿತ್ರಾ ನಾಯಕ್ರವರು ತಮ್ಮ ಮನದಾಳದ ಮಾತನ್ನು ನಿಮ್ಮ ಮುಂದಿಡಲಿದ್ದಾರೆ. ಪೊಡವಿಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣರನ್ನು ಸ್ಮರಿಸುತ್ತಾ ಈ ಒಂದು ರಾಜಪರ್ವ ಇದರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ರಾಟರಿ ಬದ್ಧಿಗಳಿಗೂ ನಮಸ್ಕರಿಸ್ತಾ ಇದ್ದೇನೆ. ರಾಟರಿ ಸಂಸ್ಥೆ ಇದು ಸಾಮಾಜಿಕ ಕಾರ್ಯಗಳನ್ನು ಮಾಡುವಂತ ಒಂದು ಸಂಸ್ಥೆ. ಉಡುಪಿ ನಗರಸಭೆಗೆ ತಾವು ಬಹಳ ದೂರದಿಂದ ಬಂದಿದ್ದೀರಿ. ಈ ಕೊರೋನಾದಂತಹ ಸಂಕಷ್ಟ ಸಮಯದಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸುತ್ತಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ. ದೂರದಿಂದ ಬಂದ ನಮ್ಮೆಲ್ಲ ಬಂಧುಗಳಿಗೆ ನಾನು ಈ ಉಡುಪಿ ನಗರಸಭೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸ್ತಾ ಇದ್ದೇನೆ. ಬಹಳ ಸುಂದರವಾದ ಒಂದು ವೇದಿಕೆ. ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಕೂರುವಂತಾಗ್ಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ರಾಟರಿ ಸಂಸ್ಥೆಗಳನ್ನು ಬಹಳಷ್ಟು ಹತ್ತಿರದಿಂದ ಕಂಡಿದ್ದೇನೆ. ಬಹಳಷ್ಟು ರಾಟರಿ ಸಂಸ್ಥೆಯ ಕಾರ್ಯಕ್ರಮಗಳೆಲ್ಲ ಕೂಡ ಭಾಗವಹಿಸಿದ್ದೇನೆ. ಈಗಾಗಲೇ ಸ್ವಾಮೀಜಿ ಅವರು ಏನು ಹೇಳಿದ್ರು, 2 ಕೈಯಿಂದ ಕೆಲಸವನ್ನು ಸಂಪಾದನೆ ಮಾಡುತ್ತಾ ಪರರ ಮೇಲೆ ಒಂದು ಸಂಪಾದನೆಯ ಒಂದು ಭಾಗವನ್ನು ವಿನಿಯೋಗಿಸ್ತಾ ಈ ರಾಟರಿ ಸಂಸ್ಥೆಗಳು ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿವೆ. ಮುಂದೆಯೂ ಕೂಡ ರಾಟರಿ ಸಂಸ್ಥೆಗಳು ಇಂಥ ಕಾರ್ಯಕ್ರಮವನ್ನು ಮಾಡಲಿ ಎಂದು ಹಾರೈಸುತ್ತಾ ಈಗಾಗಲೇ ರಾಟರಿ ಸಂಸ್ಥೆಯಲ್ಲಿ ಬಹಳಷ್ಟು ಮಹಿಳಾ ಅಧ್ಯಕ್ಷರು ಕೂಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪುರುಷರಿಗೆ ಸಮಾನಾಗಿ ಅವರು ಕೂಡ ಸಾಮಾಜಿಕ ಕಾರ್ಯಗಳನ್ನು ಮಾಡಿಸ್ತಾರೆ. ಬಹಳಷ್ಟು ಮುಖ್ಯವಾಗಿ ಬಡವರ ಮನೆಗಳಲ್ಲಿ ಏನೇನು ಕಾರ್ಯಕ್ರಮಗಳಾಗಬೇಕು, ಅವರಿಗೆ ಏನೇನು ಅವಶ್ಯಕತೆ ಇದೆ, ಈ ಮಹಿಳಾ ಸ್ವ ಉದ್ಯೋಗದ ಬಗ್ಗೆ ಕೂಡ ಮಹಿಳಾ ರಾಟರಿ ಸಂಸ್ಥೆ ಅಧ್ಯಕ್ಷರು ಆಲೋಚನೆಗಳನ್ನು ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಪರ್ಕಳದ ರಾಟರಿ ಸಂಸ್ಥೆಯನ್ನು ಬಹಳ ಹತ್ತಿರದಿಂದ ಬಲ್ಲವಳು. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವ ಅವಕಾಶವನ್ನು ಪಡ್ಕೊಂಡಂಥವಳು. ಅಂತಹ ಕಾರ್ಯಕ್ರಮಗಳು ಎಲ್ಲ ರಾಟರಿಯಲ್ಲಿ ಮೂಡಿ ಬರ್ತಾ ಇದ್ದೇವೆ. ಈ ರಾಟರಿ ಕಾರ್ಯಕ್ರಮಗಳು ಹಾಗೆ ಮುಂದುವರಿಯಲಿ ಅಂತ ಹೇಳಿ ಆಶಿಸುತ್ತಾ ಇವತ್ತಿನ ನಿಮ್ಮ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತಾ ಈ ಒಂದು ಸಂಕಷ್ಟ ಸಮಯದಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸುತ್ತಾ ತಾವು ತಮ್ಮ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಮೇಡಮ್. ನಿಮ್ಮ ಶುಭಾಶಯಕ್ಕಾಗಿ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇವೆ. ಅವರಿಗೆ ಸ್ಮರಣಿಕೆಯನ್ನ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್ ಅವರು ನೀಡ್ತಾ ಇದ್ದಾರೆ. ರಾಜಪರ್ವ ಸದಾ ನಿಮಗೆ ನೆನಪಿರಲಿ ಅನ್ನೋದು ನಮ್ಮ ಆಶಯ. ನಮ್ಮೊಂದಿಗೆ ಮುಂದಿನ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ MG ರಾಮಚಂದ್ರ ಮೂರ್ತಿ ಅವರಿದ್ದಾರೆ. ಒಂದು ನಿಮಿಷ. ಅವರು ಕಾನ್ಫರೆನ್ಸಿನ ಆ್ಯಪ್ ಅನ್ನು ಬಿಡುಗಡೆ ಮಾಡ್ತಾರೆ. ಅದರ ಬಗ್ಗೆ 1 ನಿಮಿಷ ಅವರಿಗೆ ನೀಡ್ತಾ ಇದ್ದೇವೆ. ಓವರ್ ಟು MG ರಾಮಚಂದ್ರ ಮೂರ್ತಿ. Rotarian Rajaram Bhatt, District Governor, and all the dignitaries on the dais, off the dais, Rotarians and invitees. As the year 2020-21 coming to an end by next 2.5 months, so our work 2021-22 has slowly starting and picking up. At this stage, I am happy to say that next year, 7th, 8th and 9th of January
2022, there will be a conference again to meet and celebrate. I call upon Rotarian G.S. Girimaji, Gururaj G.S. Girimaji, the chairman of the conference 2022, to the dais with me, Gururaj Girimaji, chairman, and then the conference secretary, the Srinath Girimaji, please come, and the governors club presidents 2021, Dhananjaya, Dr. Dhananjaya, and 21-22, D.S. Arun. Now, over to G.S. Girimaji, the chairman of the conference. ಎಲ್ಲರಿಗೂ ನಮಸ್ಕಾರ. ರಾಜಪರ್ವ ಈಗ ನಡೀತಾ ಇದೆ. ರಾಮ ಸಂಭ್ರಮ ಬರಲಿದೆ. ಶಿವಮೊಗ್ಗದಲ್ಲಿ ರಾಮರೇಖರ ಸಾರಥ್ಯದಲ್ಲಿ ರಾಮ ಸಂಭ್ರಮ ಬರಲಿದೆ. 7, 8, 9 ಜನವರಿ ಪ್ರೇರಣಾ ಕನ್ವೆನ್ಷನ್ ಸೆಂಟರ್ನಲ್ಲಿ. ಇವತ್ತು ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಹಿಸ್ಟ್ರಿಯಲ್ಲಿ ಹಿಂದೂ ಯಾವತ್ತೂ ಆಗದೆ ಇರತಕ್ಕಂಥ ಒಂದು ಕೆಲಸ ರಾಮ ಸಂಭ್ರಮದ ಕಾನ್ಫರೆನ್ಸ್ ಕಮಿಟಿ ಇವತ್ತು ರೋಟರಿ ಡಿಸ್ಟ್ರಿಕ್ಟ್ನಲ್ಲಿ ನಡೀದೇ ಇರತಕ್ಕಂಥ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದೆ. ಅದೇನೆಂದರೆ ರಾಮ ಸಂಭ್ರಮದ ಮೊಬೈಲ್ ಆ್ಯಪ್, ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ಒಂದು ಮೊಬೈಲ್ ಆ್ಯಪ್. ಅದರಲ್ಲಿ ನೀವು ವ್ಯೂ ಮಾಡ್ಬೋದು, ಡೀಟೇಲ್ಸ್ ನೋಡ್ಬೋದು, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಒಂದು ಮೊಬೈಲ್ ಆ್ಯಪ್ನ ಇನಾಗ್ರೇಷನ್ ಇವತ್ತಿಲ್ಲಿ ನಡೀತಾ ಇದೆ. ಹಿಂದೆ ಯಾವತ್ತೂ ಆಗಿರಬಾರ್ದು, ಮುಂದೆ ನಡೀಬಾರ್ದು, ಆ ಥರ ಒಂದು ಕಾನ್ಫರೆನ್ಸ್ ಮಾಡಬೇಕು ಅನ್ನುವ ಒಂದು ಸಂಕಲ್ಪ ತೊಟ್ಟಿರೋದ್ರಿಂದ ಅದರ ಒಂದು ರುಚಿಯನ್ನ ನಿಮಗೆ ಈ ಮೊಬೈಲ್ ಆ್ಯಪ್ ಇಂದು ಇನಾಗ್ರೇಷನ್ ಆಗುವ ಮೂಲಕ ನಿಮಗೆಲ್ಲ ನಾವು ಮೊದಲನೆಯ ಒಂದು ಸವಿ, ರಾಮ ಸಂಭ್ರಮದ ಸವಿಯನ್ನು ನಿಮಗೆ ಉಣಿಸ್ತಿದ್ದೇವೆ. ದಯವಿಟ್ಟು ASN ಹೆಬ್ಬಾರ್ ಅವರು, ಸುರೇಶ್, ಮೊಬೈಲ್ ಆ್ಯಪ್ನ ಇನಾಗ್ರೇಷನ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಜಿಲ್ಲೆಯ ಸೀನಿಯರ್ ಮೋಸ್ಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ASN ಹೆಬ್ಬಾರ್ ಅವರು ಮೊಬೈಲ್ ಆ್ಯಪನ್ನು ಕೆಳಗಡೆ ರಾಮ ಸಂಭ್ರಮ ಎನ್ನುವ ಒಂದು ಆ್ಯಪ್ನಲ್ಲಿ ಕಾನ್ಫರೆನ್ಸಿನ ಪ್ರತಿ ಒಂದು ಉಪಯೋಗವನ್ನ ಡೆಲಿಗೇಟ್ಸ್ ಪಡಿಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಮ ಸಂಭ್ರಮ 2022 ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ RI ಪ್ರೆಸಿಡೆಂಟ್ಸ್ ರೆಪ್ರೆಸೆಂಟೇಟಿವ್ TN ಸುಬ್ರಹ್ಮಣ್ಯನ್, PDG TN ಸುಬ್ರಹ್ಮಣ್ಯನ್ ವರ್ಚುವಲ್ ಮೀಟಿಂಗಿನ ಮೂಲಕ ನಮ್ಮೊಂದಿಗೆ ಇರ್ತಾರೆ. ಅದರ ಮೊದಲು ಅವರನ್ನ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಇಂಟ್ರೊಡಕ್ಷನ್ ಆಫ್ RI ಪ್ರೆಸಿಡೆಂಟ್ಸ್ ರೆಪ್ರೆಸೆಂಟೇಟಿವ್ ರೊಟೇರಿಯನ್ PDG TN ಸುಬ್ರಹ್ಮಣ್ಯನ್. ಸ್ನೇಹಿತರೆ, ರಿಜಿಸ್ಟ್ರೇಷನ್ ಓಪನ್ ಇದೆ. ಆನ್ಲೈನು ಮಾಡ್ಬೋದು, ತಾವು ಆಫ್ಲೈನು ಮಾಡ್ಬೋದು. ರಿಜಿಸ್ಟ್ರೇಷನ್ ಫಾರಮ್ ಇದೆ, ಅಲ್ಲಿ ಕೌಂಟರ್ನಲ್ಲಿ ಇರ್ತದೆ. ದಯವಿಟ್ಟು ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ. ಇವತ್ತು ನಾಳೆ ರಿಜಿಸ್ಟರ್ ಮಾಡಿಸಿದವರಿಗೆ ನಮ್ಮ MGR ಅವರು ಸ್ಪೆಷಲ್ ಗಿಫ್ಟ್ ಅನ್ನು ಕೊಡಲಿದ್ದಾರೆ. ಥ್ಯಾಂಕ್ ಯು. Thank you very much, everybody. And all, I wish that all our past district governors will guide us, and also all Rotarian bands and annex will be the part of the conference. And now 24th, 25th April ಕಾರ್ಕಳದಲ್ಲಿ ಪೆಟ್ಸ್ ಸೆಟ್ಸ್ ನಡೀತಾ ಇದೆ. ಎಲ್ಲ ಅಧ್ಯಕ್ಷರು ನೆಕ್ಸ್ಟ್ 21, 22 ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಲೇಬೇಕಾದ ಕಾರ್ಯಕ್ರಮ. ದಯವಿಟ್ಟು ಬನ್ನಿ. ಮೂರನೇದು 15, 16 ಮೇನಲ್ಲಿ ಗ್ರ್ಯಾಂಡ್ ಸೆಮಿನಾರ್ ಮತ್ತು ಡಿಸ್ಟ್ರಿಕ್ಟ್ ಅಸೆಂಬ್ಲಿ ನಡೀತಾ ಇದೆ. ಅದರ ಬಗ್ಗೆ ಅನೌನ್ಸ್ಮೆಂಟನ್ನು ರೊಟೇರಿಯನ್ ಮೋಹನ್ ಹಾಸನ್ ಹೊಯ್ಸಳ ಕ್ಲಬ್ನವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫಾಸ್ಟ್, ವೆರಿ ಫಾಸ್ಟ್. ಒಂದೇ ಅದು ರಿಜಿಸ್ಟ್ರೇಷನ್ ಓಪನ್. ಒಂದೇ ನಿಮಿಷ, ಯಾರು ಬೇಡ.
ವೇದಿಕೆ ಮೇಲೆ ಮತ್ತೆ ಮುಂದಿರುವ ಎಲ್ಲ ಗಣ್ಯರೇ ಹಾಗೂ ರೋಟರಿ ಮಿತ್ರರೇ ಎಲ್ರಿಗೂ ನಮಸ್ಕಾರ. ಆಗಲೇ MGR ಸರ್ ಹೇಳಿದ್ರು, ಮೇ 15 ಮತ್ತು 16ರಂದು ನಮ್ಮ ಜಿಲ್ಲೆ ರೋಟರಿ ಡಿಸ್ಟ್ರಿಕ್ಟ್ 3182 ಇದರ ಟ್ರೈನಿಂಗ್ ಅಸೆಂಬ್ಲಿ ಮತ್ತು ಗ್ರಾಂಟ್ಸ್ ಸೆಮಿನಾರ್ ಹಾಸನದಲ್ಲಿ ಇದು ನಡೀತಾ ಇದೆ. ನಾನು ರೊಟೇರಿಯನ್ ಡಾಕ್ಟರ್ ಪ್ರೀತಿ ಮೋಹನ್, ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ನನ್ನ ಹೋಮ್ ಕ್ಲಬ್ ಇದು. ಇದನ್ನ ನನ್ನ ಹೋಮ್ ಕ್ಲಬ್ ಆದ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದಕ್ಕೆ ಈ ಇವೆಂಟ್ನ ಹೋಸ್ಟ್ ಮಾಡುವ ಅವಕಾಶವನ್ನ MGR ಸರ್ ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು MGR ಸರ್ ಫಾರ್ ದ ಆಪರ್ಚುನಿಟಿ ಗಿವನ್. ಆ್ಯಂಡ್ ರಿಜಿಸ್ಟ್ರೇಷನ್ ಕೌಂಟರ್ ಇಲ್ಲಿ ಇದೆ, ಸೊ ಎಲ್ಲರೂ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ದ ವಿಮೆನ್ Rotarians of my home club, we have taken the lead in organizing this event, Pariniti. So I request all of you, being the chairperson of this event, Pariniti, on behalf of District 3182, behalf of MGR sir, and on behalf of my home club, Rotary Club of Hasan Hoysala, I request all of you to register, and I invite all of you to participate in this event, Pariniti. We will ensure you enriching Rotary experience, a fun-filled program, good fellowship and friendship, and great hospitality, and you will also have great learning from learned speakers. So ಒಳ್ಳೆ ಆಫರ್ ಇದೆ, ರಿಜಿಸ್ಟ್ರೇಷನ್ ಆಫರು, early bird registrations ಇದೆ. It's only limited, and the first 300 we will get a complimentary gift worth more than the registration amount. So thank you very much for this opportunity. Thank you. Thank you very much. Welcome all of you. Thank you. Thank you. Thank you for the opportunity. ಈಗ introduction of RI Presidents, Representative PDG TN Subramanian. Rotarian TN Subramanian is a charter member and past president of Rotary Club of Deonar. He has held various positions in all avenues of service, such as district chair, avenue chair. He's also been an assistant governor, district secretary, and chief coordinator. He's been a convener, forum leader, panel member, trainer, faculty, and speaker at pre-pets and at intercity forums, district assembly, A to Z of Rotary, pets, DTTS, and various other seminars. He was the convener for the outstanding district assembly at Nehru Center for the centennial year, and also the centennial RI President visit, Rotary Foundation seminars in various districts all over India. He was the district governor of his district during the year 2009-2010. He's been a facilitator at the Kochi, Bangkok, Hyderabad, Dubai, Kuala Lumpur, and Chennai institutes, chairman of Transportation Committee, Bangkok Institute, Rotary International President's representative to Rotary International District 3350 Bangkok, RID 5300 USA, and RID 3212 and 3160. He was the district trainer for the year 2011-12, DRFCC from 2013 to 2016, member Rotary International Director Nominating Committee, member National Committee Rotary India Literacy Mission from 2015 to 2018, the member of the RI Constitution and Bylaws Committee, chairman RI Constitutional and Bylaws Committee, and 2016 and 2019 member Organizing Committee of the Council on Legislation. He was the chair, Inter-Country Committee, Switzerland, Liechtenstein, and India. Director, Fellowship of Rotarian Past District Governors, Chairman, Rotary Zone Institute, RRFC for Zone 4 from 2020 to 2023. PDG Raju, as he is lovingly called, is a senior advocate practicing on the original and appellate side of the Bombay High Court, various high courts, and in the Supreme Court of India. He has appeared in a large number of important matters. An active student leader, he was General Secretary of the Jai Hind College Students Union and the Government Law College Students Union. He was the first General Secretary of the Bombay University Students' Council and first student member of the Bombay University Senate. He was Honorary Secretary of the SIES Group of Institutions and Trustee for 20 years. His family, wife Vidya, is a special educator. She is the immediate past district chairman of Innerville District 314, blessed with 2 daughters, Ashwita, a qualified doctor married and settled in Australia,
and Captain Rohita, married and a commercial pilot who was flying with the Jet Airways. PDG Rotarian T.N. Subramanian is a member of the Arch Clump Society, a benefactor and a member of the Paul Harris Society. His wife Vidya and daughters Ashwita and Rohita are Paul Harris Fellows. Ladies and gentlemen, Chairman of the 2019 Rotary Zone Institute, past District Governor, Rotarian T.N. Subramanian. Good afternoon. ಆತ್ಮೀಯ ರೋಟರಿ ಬಂಧುಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. RID 3182 Address district by Rotarian PDG T.N. Subramanian through virtual, please. Have I not been heard? Shall I start again? Okay. ಆತ್ಮೀಯ ರೋಟರಿ ಬಂಧುಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. Srimati Sumitra Nayak. Hello, what is happening? ತುರ್ತು ಕಾರ್ಯದೊಂದಿಗೆ ಸುಬ್ರಹ್ಮಣ್ಯ ಸರ್, ಒನ್ ಮಿನಿಟ್ ಹೇಳ್ಕೊಳ್ತಾ ಇದ್ದಾರೆ. ಹಾರ್ದಿಕ ವಂದನೆಗಳು ಮೇಡಮ್. Please tell me when I should start. Subramanya sir, 2 minutes. We are just setting it up on the screen. Yeah. Yes, sir. You can speak. Yeah. ಆತ್ಮೀಯ ರೋಟರಿ ಬಂಧುಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. RID 3182 ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ರಾಜಪರ್ವದಲ್ಲಿ ಪಾಲುಗೊಳ್ಳುವುದು ನನಗೆ ತುಂಬ ಸಂತೋಷ. ಈ ಸುಂದರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ರಾಜಾರಾಮ್ ಭಟ್ ಅವರಿಗೆ ಧನ್ಯವಾದಗಳು. ಕೋವಿಡ್ ಕಾರಣದಿಂದ ನಾನು ಉಡುಪಿಗೆ ಬರಲು ಆಗಲಿಲ್ಲ. ಆದರೂ ತಮ್ಮ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ನಲ್ಲಿ ಪಾಲುಗೊಳ್ಳುವುದು ನನ್ನ ಅಧಿಷ್ಠಾನಂ ಭಾವಿಸ್ತುನೆ. So much for my Kannada. Made an attempt. I shall now switch to my language which I am most comfortable in. Of course, I will like to learn Kannada. It's a beautiful language. To all my fellow past governors who are there of this wonderful district which I have been to earlier, my namaskarams and good wishes for a fantastic conference to DG Rajaram Bhatt and his charming aunt. I am extremely grateful to have to be called here and had the privilege of listening to Swamiji, though who spoke in Kannada, most of which I understood. And I'm glad to be the recipient of his blessings, as also each one of us are, so that we can carry forward the good work that we do. It is my misfortune that I'm not there in person with my wife in the holy city of Udupi, in the benign presence of Lord Krishna. I am sure his blessings will take us forward in the good work that we do. The melodious invocation song was a great beginning to invoke the blessings of the Almighty for the success of this conference and for good health and good cheer to all of us Rotarians who serve so diligently. I bring greetings, Vidya and I bring greetings from our world leader, Holger Knack and Suzanne. It is our pleasure and privilege to represent them at this district conference. I am also bringing greetings to you from my district 3141 and our district governor, Sunil. Vidya and I are happy to be participating in this conference virtually, to be in your midst, but will miss sharing my thoughts and also shaking hands with you and meeting you in person, as we felt that it is better that we do not come there in view of the high rise of COVID cases in Bombay, which has touched nearly 11,000, and we shouldn't be carriers
asymptomatic carriers to spread that amongst all of you who are otherwise safe. Our world leader gave us a theme. Never did he ever imagine when he gave us that theme that in fact this year Rotary would open so many opportunities. Opportunities never envisaged before, never thought of before, not even dreamt of before. Rotary opens opportunities. And in this year, as DG Rajaram Bhatt mentioned during his address, it has been a year of turmoil, of great difficulties for Rotarians, for the leaders in the clubs at the district level to serve the community. But did we stop? Did we ever think we will not serve? Have we not served them so well and achieved so much? When there is a door that closes, the Lord always opens another. Take today. I am in your midst virtually. Would this have happened? Take the virtual training programs that have taken place. In a TRF seminar, normally people stay away. But I have attended TRF seminars where there have been more than 300-400 people attending the seminar, thereby giving us a strength to encourage them to participate in the foundation programs and also contribute to the foundation. This is an opportunity. I think Rajaram, his team, and each one of you have availed of this theme so well that you people actually have imbibed this theme and have adopted the scheme and have ensured that the theme is something that takes Rotary to the next level before MGR takes oath and office on the 1st of July. Giving him an opportunity to jump forward and take the district forward from where it is going to be left by Rajaram with 3 more months to go. I must compliment Rajaram and his team and each one of you presidents, secretaries, office bearers, and every Rotarian who has, through their efforts, through their intelligent thinking, and through their heartfelt feelings for the community, helped the community and served the community beyond self. May God bless us all for what we do and what we will continue to do. But my heartiest congratulations to each one of you on behalf of President Holger for the wonderful work of serving the community that you have done, opening opportunities when doors were shut. I must also thank Madam for releasing Rajaram to serve the community in these troubled times, though she had him more at home despite his service to the community. Thank you so much, ma'am. It is a grueling and a tough year for the First Lady of the district or of the President's wives, but I think each one of you, or the spouses, not the wives, I'm sorry, I believe in diversity, my apologies. Each one of you who are the spouses of the leaders are the biggest support that enables us to take that additional step forward, to take that leadership position forward, to serve both in the community and to ensure that we adopt means to ensure that our community is well served and well taken care of, following the ideals of Rotary. Friends, the Rotary strategic plan operating up to 2024 is really something that we need to really adopt and take care of. This plan, in fact, gives us an opportunity to serve beyond self. It gives us an opportunity to ensure that we take this opportunity to build our communities with focus and vision for the purpose of ensuring our clubs and our districts thrive and grow as a part of this strategic plan. This strategic plan encompasses the core values of Rotary: fellowship, which all of us love to enjoy, and which actually is the foundation of service that we do later. Barring fellowship and the bonhomie that we build between individuals and Rotarians, we will not be able to establish that rapport and the service that we do. Integrity.
The four-way test embodies it. And we as Rotarians must have the integrity to take Rotary forward, take the community forward, and ensure that we instill the values of integrity in the younger generation, including the Rotaractors, the Interactors, and everybody else, for the future of Rotary, our community, and for the future of the country that we live in. Integrity is an extremely important core value that Rotary needs us to take forward in every which way as a part of our strategic plan. The most crucial and a very important aspect is diversity. Diversity in membership, diversity in our thinking towards members, diversity in our approach to issues in our district, diversity in our approach to membership in our district. And diversity brings with it different cultures, different individuals with different skill sets, which really will help in Rotary pushing itself upwards and achieving what we need to achieve and what we dream about in Rotary. Without diversity, Rotary will be a sufferer, and our organization in the long run will not be as strong as it should have been. Extremely important core value. And where does fellowship, integrity, and diversity take us to? It brings us to service. Without service, there is no Rotary. Each of us follow the motto of service above self. Sometimes we need to ask ourselves that question, do we really follow that motto? I'm being frank, I'm being honest, because I think when we look into ourselves and look into society, we realize that we need to do more to ensure that that motto succinctly embodies each one of us and the communities we serve. Service is where we touch lives. Service is where we make a difference to the community. Service is where we help the community to build itself up, because Rotary's ideal dream ultimately is to bring in international peace. International peace must first begin at home. And when I mean home, I genuinely mean our own homes. Peace must begin in our homes, in our clubs, in our communities, and that peace will then spread to ensure that there is international peace, the dream of Rotary that will be achieved. If there is peace, there is always a greater scope for service. If there is peace, there is always a greater scope for membership. If there is peace, there is always a greater scope for enhancing what we do in our projects to serve the community. And lastly, my friends, is all this possible without that most important aspect of Rotary? An aspect without which Rotary will not be the same again. That aspect is Rotary leadership. Without leadership, I don't think we will be where we want to be. And when we look at Rotary leadership, we need to ensure that the leadership is humane, that leadership comes from the heart. The leadership is not one where we are the boss and somebody is servile, because all of us are equals in Rotary. There are no unequals in Rotary. Rotary means each one of us is a leader in our own skill set, profession, and in whatever we do in life. Merely because I am a leader in my community, in my district, I become a district governor, or I become an RI president, or I become an RI director or a trustee, that is just a position that is temporarily to be held. And that is not a position where we can bring in our egos and I factor into Rotary. The one thing that Rotary must exude is the I factor. We need to bring in the we factor. If we are together, we can always achieve more. And that is the leadership skill which is different from the leadership which other professions or other communities follow. The first definition of leadership is to define reality. We must understand what is real and work with our leadership and skill sets to overcome that reality to make things happen. The last is to say thank you, because the leader is a mere servant of the organization, serving the community in a position that is temporary for a year, and that servant is what we are, and we need to be servants of service, because we are
Rotary is a temple of service. Whichever temple you may go to, whichever temple you may pay obeisance to the Lord, if you pay obeisance to the temple of service that is Rotary, by wiping a tear from somebody's eye, by helping or lifting a person who has fallen, by providing health care or shelter to somebody, or education to those for whom education is a far cry, bringing a smile to their face, giving them a hope of a better tomorrow, my friends, the Lord will bless us more than any time before. You never lose out when you serve. You always gain when you serve. You are always a person who is in Rotary not to take, but you are in Rotary to give and not to take. When we extend our hand in service in Rotary, it is not to ask for something. It is for giving something. Giving something to the society, your professional skills, your money, your time, or whatever else you can spare for the purpose of fulfilling the purpose for which you wear a pin with pride. Each of us can wear a pin with pride only if we are truly committed to our organization, we serve above self, and want to meet the demands of the society by which we bring a hope for a better tomorrow to those for whom darkness is a way of life. We need to bring that ray of light, that ray of hope for them, for our children, and for all those who are the lesser trodden children of the Lord. The Lord has blessed us by giving us what we have. The Lord has blessed us even more by making us Rotarians. And He asks of us to serve His children who are not as well off as we are. Before you are a leader, and this is very important for Rotary, success is all about growing yourself. But the moment you become a leader, success is about growing others, making others leaders, ensuring that there is a leader to follow you. Because we are dealers in hope, as Napoleon Bonaparte said. And if we are dealers in hope, we need to have similar leaders to follow us to ensure that that hope in the community which they have in us, the trust that they have in us, is not belied, but is complied with, and that we give them the satisfaction of hoping and giving them a possibility of a better life tomorrow than what existed today to them. And what is leadership, my friend? It is lifting a person's vision to higher heights, the raising of a person's performance to a higher standard, the building of a personality beyond its normal limitations. And this is what Rotary achieves by this 1 year of leadership. You build leadership at the district level, the assistant governors, the core team, each one of them is empowered to build the leadership in himself to serve the community and to serve the district and to serve Rotary. Similarly, in each club. And does all this come only by our giving off to Rotary? Of course not. What we get back in return is more than what we can ever give back to Rotary. The friends we what is this? Excuse me, can you mute everybody, please? Amit, the friends that we make in Rotary. Do I know Rajaram Bhatt? I didn't know him. What brought me to him? The pin, the wheel, Abhinandan Shetty, Ramesh, MGR, each one of them. I'm only naming a few. How do I know them? I know them because of Rotary. We know each other because we know that there is a home, there is a shelter, there is a hope. Wherever I go in any part of the world, a door will open to welcome a Rotarian if he is in distress or he needs help. It is that door that Rotary opens for us. What is a better thing for us to achieve in life for what we have given to Rotary? This is the achievement. And I want to tell you, my friends, I don't know that I've shared this story, but I've shared this story before. Vidya and I went long back to Boston on a holiday. No mobiles, not too many malls in India. And as usual, you know how the wives are. Sorry, she's not around, so I can say this without fear. She did a hell of a lot of shopping, but the small piece of paper
in which we had written the address we need to go back to, I misplaced. Extremely worried because it is in the heart of city center, which is not very safe, which was not very safe then in Boston. And I was standing out worried, not getting a cab. And even if I get a cab, did not know how to go, where to go, though I knew a few directions. A car came and parked itself. The gentleman got out, escorted his wife to sit in the car, turned around to go back to his driver's seat, and he saw me standing there. It was not me who attracted him, but what attracted him was the wheel and the pin that I wore. Walked up to me and asked me, "Are you a Rotarian?" I said, "Yes, sir." He said, "From which part of the world?" I said, "From India, Bombay." He says, "Oh, I have been to Bombay. I am a pharmacist and I used to work for Bayer and I have come to India many long years ago." So I said, "So nice to meet you." He said, "You're looking very worried. Your wife is even more worried." So I said, "Look, we have lost the address and we don't know how to go, but I know the wherewithal. Can you get me a taxi?" He said, "Yes, of course." He picked up the bags from my hands and Vidya's hands, opened the boot of his car, put everything inside, escorted Vidya to the rear seat, made me sit behind and said, "Now we will find your house." That day, I found a friend in John and his wife, Rita. When I went for my assembly, I had to go to their house in Boston before I went. Rita and Boston came for my children's wedding. Today, of course, they are with the Lord. But my friends, that is the opportunity that Rotary gives to you and opens the doors. And why does it do so? Because the Lord opens that door for you because you are serving His children in the temple of service. Coming to the membership in this district, from 2011-12, where you were 2,571 members with 77 clubs, in the last 9 years, you have grown to 83 clubs and 3,086 members, the data given to me by Resolve as of yesterday. I may be slightly wrong on this. You've been having a fluctuation where you move up and down, but between the number of clubs formed, it has only been 5 clubs, though there have been 1 club which was formed last year, 84. But the membership needs to grow. And you need to grow membership so that you have more hands to serve, more people to have fellowship with, more diversity in Rotary, and more opportunities to serve the community and to make our organization in RID 3182 stronger. Our president-elect has given us a challenge. Each one bring one. This is something so important for our country. And he has explained it to each one of you. I am not going to get into the nitty-gritties of it. But my friends, it is necessary for us to understand that growth is the only change that will help us to retain what we have and to make a difference in what we do. I therefore strongly recommend to each one of you that you need to ensure that you grow in Rotary. And that growth in Rotary has to be keeping in mind the parameters that we need to have. Younger people, as all of us are getting old, many clubs are senior citizen clubs in my district. You can't get a 28-year-old man brought into a club of 40 where the average age is 60. He will not fit in. So you need to think differently. And Rotary has given you that opportunity to think differently. In the 2016 and 2019 Council on Legislation, flexibility is given to the clubs. You can have such membership as you like. You can have a satellite club. You can have a community-based club only in a colony. There is you can have a club in a multinational company which has its office and 1,000 employees. They have a place to meet. There are people who will be committed. And that membership can also get you funds for supporting your projects. So my friends, please think out of the box. And this is to both Rajaram and to MGR who is following him. MGR was a great chief minister of Tamil Nadu. I'm sure our MGR will also prove to be a great governor in 3182, visionary governor. So think out of the box. Think different. Don't go by the static ideas what we have been following all these years. Move away from them and cater to what
the diversity that the young people need. Give them their needs. Form a club of young people. Rotarians, children formed a club in Bombay, started with 38, they are now 69 and extremely strong and doing wonderfully well. If we are proud to be Rotarians, why should we not get our children into Rotary and get them to form clubs on their own by our supporting them? So think about membership differently. Think about how you need to ensure that your membership grows. And so that there is greater strength, there is greater substance in what we do, and there is greater honor in our having served Rotary. Rotary is changing every day, and we need to be adapting to that change. There are three factors that we need to keep in mind. One is the first P. We must have a positive attitude to change. We must welcome change and not look at change as something that is coming in the way of our hard ideas that we have got stuck in our head. Because change is the only factor that will help Rotary grow and make a difference in the future. You need to encourage Rotaractors to join back, to come back to us. We form Rotaract clubs and then neglect them. The only day we think of the Rotaract club or the Rotaract president or the Rotaractors is on the day of the official club visit to the governor, because you got to tell them to be there. That, I think, is unfair. They are not people to make our PowerPoints. They are there to walk with us in our path of service. Treat every one of them as equals and see the difference that they make to your community, to your district, to the Rotary in 3182, and the strengths that they bring with them. Their skill sets are so much different from what we have. For example, a PowerPoint presentation or a thinking out of the box theme, they create it in a jiffy. Allow their creativity. Don't become a bar in their creativity. Creativity is one thing that can help bring change in Rotary. So let's be creative in what we do, in whatever action we do, in whatever manner we do. Let's be extremely creative and let's help our Rotaractors to grow, strengthen themselves, and build themselves to be also those who serve the community, because the more people to serve the community, the greater will be the impact of getting that community to be a better community than what they were yesterday. Friends, we are running late. I had a lot more to share with you, which I will share with you tomorrow. And I only wish that I was there with Vidya. In fact, I had spoken to Abhinandan that I'll stay back so that I can go to a few temples around the place there and seek the Lord's blessings for whatever we are able to do in the future. But my friends, let me assure you, there is no organization like Rotary. There is no friend like a Rotarian. Let us eschew these minor differences that we have as individuals, shove them away once an election is over, come together, hand to hand, shoulder to shoulder, to serve Rotary and to serve our communities. Let's not bring small and minor differences to bring forth differences within ourselves. Let's be one unit. Let's be a united unit. Let's be a thoroughly united unit to ensure that we bring glory to Rotary and glory to 3182. All I wish to say, my friends, is having heard Rajaram and having seen the program so far and having understood a little bit of the Kannada that you people have been speaking, I am inspired to learn Kannada, and I think I will, because there is a lot of culture, there is a lot of history, there is so much to Kannada. And I think, my friends, I'll end with that. Let's not forget our culture. Our culture has so much of strength. That culture is something that can bring substantial change in our societies and our communities. And I must compliment MGR for having a lady chair for the assembly. I am so proud to see that happen. This is empowerment. And I will end with only one small story. I had 23 lady presidents in my year as governor. Each one of them bettered every male president in the district. They are one set of people for whom service comes from their heart. They are mothers, our sisters. They have given birth to children, and the love stems from inside their body all the time.
And I think that is the greatest resource that they have. The soft approach that they will take towards serving the needy is something that we need to build in ourselves many a time because of our professional and other outlooks that we have. And I think, therefore, having more women in Rotary is a great strength to 3182, to the service that we do. All the very best. God bless each one of you for all you do. Be safe, stay healthy, and ensure that you continue to serve Rotary in the manner in which you can, in the best manner in which you can. Thank you so much, Rajaram, for this opportunity. I was feeling very bad that I'll miss this 3182. When Abhi had asked me, I had said yes, and both of us were very keen to be there. But I'm sure, God willing, with the corona being driven away, we will have opportunities to meet. And when we do meet, I hope to spend some good time with each one of you, for I see the commitment and the resolute Rotarians that you are in 3182. Namaskara, all the very best. TN ಸುಬ್ರಹ್ಮಣ್ಯನ್. ಈಗ ಮುಂದಿನ ಸೆಷನ್ಗೆ ಹೋಗ್ತಾ ಇದ್ದೇವೆ. ಇಬ್ಬರು ಅತಿಥಿಗಳು ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರನ್ನ ನಾವೆಲ್ಲ ಎದ್ದು ನಿಂತು ಆತ್ಮೀಯವಾಗಿ ಒಮ್ಮೆ ಸ್ವಾಗತಿಸಿಕೊಳ್ಬೇಕು. ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಸೇವಾ ಮತ್ತು ಸಂಕಲ್ಪ ವೀಣಾ ಬನ್ನಂಜಿ ಅವರಿದ್ದಾರೆ. ಎಲ್ಲರೂ ಕೂಡ ಒಂದು ಸ್ವಾಗತವನ್ನ ಅವರಿಗೆ ಕೋರಬೇಕು ಅಂತ ವಿನಂತಿಸಿಕೊಂಡು, ರಾಜಕೀಯ ಮತ್ತು ಸೇವೆ ಈ ವಿಷಯದಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕಿರುವ ಮಾಜಿ ಸಚಿವರು ಜಯಪ್ರಕಾಶ್ ಹೆಗಡೆ ಅವರು ಹಾಗೂ ಸೇವೆ ಮತ್ತು ಸಂಕಲ್ಪ ಡಾಕ್ಟರ್ ವೀಣಾ ಬನ್ನಂಜೆ ಈವರೆಗೂ ಕೂಡ ರಾಜಪರ್ವ 2021 ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ರಾಜಕೀಯ ಮತ್ತು ಸೇವೆ ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕಿರುವ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಇವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಸ್ವಾಗತ. ಮಾಜಿ ಸಚಿವರಾಗಿ ಕರ್ನಾಟಕ ರಾಜ್ಯದ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಮಾನ್ಯ ಕೆ ಜಯಪ್ರಕಾಶ್ ಹೆಗಡೆ ಇವರು. ಇವರನ್ನ ಆತ್ಮೀಯವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಸೇವೆ ಮತ್ತು ಸಂಕಲ್ಪ ಈ ಕುರಿತು ನಮ್ಮೊಂದಿಗೆ ಮಾತನಾಡಲಿಕ್ಕಿರುವ ಡಾಕ್ಟರ್ ವೀಣಾ ಬನ್ನಂಜೆ, ಆಥರ್ ಅಂಡ್ ಸ್ಪಿರಿಚುವಲ್ ಥಿಂಕರ್, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ, ಸ್ವಾಗತಿಸಿಕೊಂಡಿದ್ದೇವೆ. ಮೊದಲು ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರ ಪರಿಚಯವನ್ನ ನಾವು ಎವಿ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಗೆ ಟೆಂಪಲ್ ಸಿಟಿ, ಬುದ್ಧಿವಂತರ ಜಿಲ್ಲೆ, ಪ್ರವಾಸೋದ್ಯಮದ ತವರು, ಸಾಂಸ್ಕೃತಿಕ ರಾಜಧಾನಿ ಎಂದೆಲ್ಲ ಹೊಗಳಿಕೆ ಇದೆ. ಆದರೆ ಉಡುಪಿಗೊಂದು ಜಿಲ್ಲೆಯಾಗುವ ಅರ್ಹತೆ ಇದೆ ಎಂದು ಗುರುತಿಸಿ ಸ್ಥಾನಮಾನ ಕೊಡಿಸಿದವರು, ರಾಜಕಾರಣಕ್ಕೆ ಮುತ್ಸದ್ದಿತನದ ಮೆರುಗು ಕೊಟ್ಟ ಅಪರೂಪದ ರಾಜಕಾರಣಿ ಕೆ ಜಯಪ್ರಕಾಶ್ ಹೆಗಡೆ. ಕೊರ್ಗಿ ಜಯಪ್ರಕಾಶ್ ಹೆಗಡೆ ಉಡುಪಿ ಮಾತ್ರವಲ್ಲ, ರಾಜ್ಯವೇ ಹೆಮ್ಮೆ ಪಡುವ ರಾಜಕಾರಣಿ. ಕೇವಲ ರಾಜ್ಯಕ್ಕೆ ಮಾತ್ರವಲ್ಲ, ರಾಜಕಾರಣಕ್ಕೂ ಘನತೆ ತಂದುಕೊಟ್ಟ ಮುತ್ಸದ್ದಿ. ನಿವೃತ್ತ ನ್ಯಾಯಾಧೀಶ ಕೆ ಚಂದ್ರಶೇಖರ ಹೆಗ್ಡೆ ಅವರ ಪುತ್ರರಾದ ಇವರು ಸಹಜವಾಗಿಯೇ ಕಾನೂನು ಶಿಕ್ಷಣ ಪಡೆದು ವಕೀಲಿ ವೃತ್ತಿ ಮಾಡಿದವರು. ಅಲ್ಲಿಂದ ಮುಂದೆ ಕಾರ್ಮಿಕ ಮತ್ತು ರಾಜಕೀಯ ಚಳುವಳಿಗಳ ಮೂಲಕ ರಾಜಕಾರಣದ ಸೆಳೆತಕ್ಕೆ ಒಳಗಾದದ್ದು ಉಡುಪಿಯ ಜನರ ಅದೃಷ್ಟ. ಜಯಪ್ರಕಾಶ ನಾರಾಯಣ ಅವರ ಸಮಾಜವಾದದ ಸಂಪೂರ್ಣ ಕ್ರಾಂತಿ ಆಂದೋಲನದಿಂದ ಪ್ರೇರಿತರಾಗಿ 80ರ ದಶಕದಲ್ಲಿ ಮೊದಲ ಬಾರಿಗೆ ಬ್ರಹ್ಮಾವರ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಅಲ್ಲಿಂದ ಮುಂದೆ ಹೆಗ್ಡೆ ತಿರುಗಿ ನೋಡಲಿಲ್ಲ. ಜನತಾದಳದಿಂದ 1 ಬಾರಿ, ಪಕ್ಷೇತರನಾಗಿ 2 ಬಾರಿ ಬ್ರಹ್ಮಾವರದಿಂದ ಶಾಸಕರಾದರು. ಕ್ಷೇತ್ರದ ಹಿರಿಮೆಯನ್ನು ಸದನದಲ್ಲಿ ಸ್ಥಾಪಿಸಿ ಸಂಸದೀಯ ಪಟುವಾಗಿಯೂ ಹೆಸರುವಾಸಿಯಾದರು. ರಾಜ್ಯ ಸಚಿವರಾಗಿ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ತಮ್ಮದೇ ಛಾಪು ಮೂಡಿಸಿದರು. ಅವರ ಕೆಲಸದಲ್ಲಿನ ನಿಯತ್ತನ್ನು ನೆನಪಿಸಿಕೊಳ್ಳದವರು ಕಡಿಮೆ. ಇವತ್ತಿಗೂ ಕರಾವಳಿ ತೀರದ ಮೀನುಗಾರರ ಸಮುದಾಯದ ಕಣ್ಣಲ್ಲಿ ಹೆಗ್ಡೆ ಅವರ ಬಗ್ಗೆ ಅಪರೂಪದ ಕೃತಜ್ಞತಾ ಭಾವ ಮಿನುಗಿ ಮಾಯವಾಗುತ್ತದೆ.
ಕ್ಷೇತ್ರ ಪುನರ್ವಿಂಗಡಣೆ ಆಗದೆ ಇವತ್ತಿಗೂ ಬ್ರಹ್ಮಾವರ ಎಂಬ ಕ್ಷೇತ್ರ ಅಸ್ತಿತ್ವದಲ್ಲಿದ್ದರೆ ರಾಜಕಾರಣದಲ್ಲಿ ಇವರು ಹೊಂದಿರಬಹುದಾಗಿದ್ದ ಸ್ಥಾನಮಾನ ಊಹಿಸಲು ಸಾಧ್ಯವಿಲ್ಲ. 2012ರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಗೆಲುವಿನ ಪತಾಕೆ ಹಾರಿಸಿದರು. ಸಂಸತ್ತಿನ ಅಂಗಳದಲ್ಲೂ ಕರಾವಳಿಯ ಬುದ್ಧಿವಂತ ರಾಜಕಾರಣಿ ಎಂಬ ಛಾಪು ಮೂಡಿಸಿದರು. ಭ್ರಷ್ಟಾಚಾರ ರಹಿತ ಸಚ್ಚಾರಿತ್ಯದ ಹೆಗ್ಡೆ ಅವರಿಗೆ ಹಾಲಿ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಮಹತ್ವದ ಹುದ್ದೆ ದೊರಕಿದೆ. ಇವರ ಅರ್ಹತೆ ಯೋಗ್ಯತೆಯನ್ನು ಅಳಿದು ತೂಗಿ ಇವರ ವಕೀಲಿ ವೃತ್ತಿಯ ಅನುಭವದ ಪ್ರಯೋಜನ ಪಡೆಯಲು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದು ನೊಂದ ಜನರ ಭಾಗ್ಯ. ಚುನಾವಣೆಯಲ್ಲಿ ಇಲ್ಲದಿದ್ದರೂ ಚಲಾವಣೆಯಲ್ಲಿ ಇರುವ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ರಾಜಕಾರಣ ಮಾಡಿದ ರಾಜಕಾರಣಿ ಅನ್ನೋದು ಇವರ ಹೆಗ್ಗಳಿಕೆ. ಕಾನೂನಿನ ಅನುಭವ, ಸಂಸದೀಯ ಪಟುತ್ವ, ಸಚ್ಚಾರಿತ್ಯ ಈ ಮೂರರ ಅಪರೂಪದ ಕಾಂಬಿನೇಷನ್ ನಂತಿರುವ ಹೆಗಡೆ ನಮ್ಮ ಹೆಮ್ಮೆ. ಈಗ ನಮ್ಮೊಂದಿಗೆ ಮಾನ್ಯ ಜಯಪ್ರಕಾಶ್ ಹೆಗಡೆ ಇವರು ರಾಜಕೀಯ ಮತ್ತು ಸೇವೆ. ಸರ್, Rotary International District 3182 ಇದರ 5th ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಂಥ ಮಿತ್ರರಾದ ಜ್ಞಾನ ವಸಂತ್, ಅಲನ್ ಭಟ್ರು ಹಾಗೂ ಅಭಿನಂದ್ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕೆಲವೊಮ್ಮೆ ನಮಗೆ ಸಿಕ್ಕುವಂಥದ್ದು ಕೇವಲ ರಾಜಕೀಯ ವೇದಿಕೆಗಳು ಮಾತ್ರ, ಹೊರತಾಗಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ರಾಜಕೀಯೇತರ ಸಂಸ್ಥೆಗಳು ಕರೆದಾಗ ಮನಸ್ಸಿನಲ್ಲಿದ್ದ ಅಭಿಪ್ರಾಯಗಳನ್ನು, ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದರಲ್ಲಿ ಇವತ್ತು ನನಗೆ ಕೊಟ್ಟಿರುವಂಥ ಹುದ್ದೆ ರಾಜಕೀಯೇತರ ಹುದ್ದೆ. ಆದ್ದರಿಂದ ರಾಜಕೀಯದ ಬಗ್ಗೆ ಮೇ ಬಿ ಐ ಹ್ಯಾವ್ ಟು ರಿಸ್ಟ್ರೈನ್ ಮೈ ಸೆಲ್ಫ್, ಸ್ವಲ್ಪ ಲಿಮಿಟೇಷನ್ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಅದಕ್ಕೆ ಕೆಲವೊಂದು ವಿಷಯಗಳನ್ನು ರಾಜಕೀಯದಲ್ಲಿ ಇದ್ದು ಹೇಳೋದಕ್ಕೂ ಹೇಳದೇ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೂ ಹಿಂದೆ ಇದ್ದಂಥ ಅನುಭವಗಳನ್ನು ಕೆಲವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ತಮಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ, ಪ್ರಥಮವಾಗಿ ಪ್ರಾರಂಭ ಮಾಡುವಾಗ ನಾನು ಹಿಂದೆ ಉದಯವಾಣಿ ಪತ್ರಿಕೆಯಲ್ಲಿ ಮಣಿಪಾಲ್ ಯೂನಿವರ್ಸಿಟಿಯವರ ಒಂದು ಕಾರ್ಯಕ್ರಮಕ್ಕೆ ಶೇಖರ್ ಮುಂಡೆ ಅವರು ಬಂದಾಗ ಒಂದು ಮಾತಾಡಿದ ಸೈಂಟಿಸ್ಟ್, ಅವರು ಮಾತನಾಡುವಾಗ ಗಾಂಧೀಜಿಯವರು ಕೆಲವು ಹೇಳಿದ ಮಾತುಗಳನ್ನು ನಾನಿಲ್ಲಿ ಪ್ರಾರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಗಾಂಧೀಜಿಯವರು ಹೇಳಿದ 7 ಅಪರಾಧಗಳು ಅಂತ, ಅಲ್ಲಿಂದ ಪ್ರಾರಂಭವನ್ನು ಮಾಡ್ತೇನೆ. ಅಂದರೆ ನಾವು ಏನೇನು ತಪ್ಪುಗಳನ್ನು ಮಾಡ್ತೇವೆ ಅಂತ ಅಲ್ಲಿಂದ ಪ್ರಾರಂಭ ಆಯಿತು. ಶ್ರಮ ಪಡೆದ ಶ್ರೀಮಂತಿಕೆ, ಪ್ರಜ್ಞೆ ಇಲ್ಲದ ಸುಖ, ನಡತೆ ಇಲ್ಲದ ಜ್ಞಾನ, ನೈತಿಕತೆ ಇಲ್ಲದ ವ್ಯಾಪಾರ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗವಿಲ್ಲದ ಧರ್ಮ, ಕೊನೆಯದಾಗಿ 7ನೇದು ಹೇಳ್ತಾರೆ ನೀತಿ ಇಲ್ಲದ ರಾಜಕಾರಣ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭ ಆಗ್ಬೇಕಾಗ್ತದೆ. ಯಾವ ರೀತಿಯಲ್ಲಿ ನಾವು ನಮ್ಮನ್ನ ಬದಲಾವಣೆಯನ್ನು ಮಾಡಿಕೊಳ್ಬೇಕಂತ ಆಲೋಚನೆಯನ್ನು ಮಾಡಿದರೆ, ಸುಬ್ರಹ್ಮಣ್ಯ ಅವರ ಮಾತನ್ನ ಕೆಲವು ಕೇಳಿದೆ. ಚೆನ್ನೈಯಿಂದ ವರ್ಚುವಲ್ನಲ್ಲಿ ಮಾತನಾಡುವಾಗ ಐ ಅನ್ನೋದನ್ನು ತೆಗೆದು ವಿ ಅಂತ ಮಾಡಿದರೆ ಎಲ್ಲವೂ ಸರಿ ಆಗ್ತದೆ. ನಮ್ಮಲ್ಲಿ ರಾಜಕಾರಣದಲ್ಲಿ ನಾನು ಅಂಥದ್ದೇ ಜಾತಿ ಬಿಟ್ಟರೆ ನಾವು ಅಂಥದ್ದಿಲ್ಲ. ಆಲ್ ಆರ್ ಈಕ್ವಲ್ಸ್ ಅಂತ ನಾವು ಆಲೋಚನೆಯನ್ನು ಮಾಡಿದರೆ, ಯಾಕಂದರೆ ಆಲ್ ಆರ್ ಈಕ್ವಲ್ಸ್ ವೆದರ್ ಇಟ್ ಈಸ್ ಇನ್ ರೋಟರಿ ಆರ್ ವೆರೆವರ್ ಇಟ್ ಈಸ್, ವಿಚ್ ಎವರ್ ಆರ್ಗನೈಸೇಷನ್ ಇಟ್ ಈಸ್, ಇನ್ಕ್ಲೂಡಿಂಗ್ ಪಾಲಿಟಿಕ್ಸ್. ನಮಗೆ ಅವಕಾಶ ಸಿಕ್ಕಿದೆ ಅಷ್ಟೇ. ಕೆಲವರು ನಮ್ಗಿಂತ ತಿಳುವಳಿಕೆ ಇದ್ದವರು ಇರ್ತಾರೆ,
ಆದರೆ ಅವರಿಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ, ಯಾಕಂದ್ರೆ ಅವಕಾಶ ವಂಚಿತರು ಅಂತ ನಾನು ಕೆಲವು ಸಲ ಕರಿತೇನೆ ಅವರನ್ನು. ಕಾರಣ ಇದಕ್ಕೆ ಬೇರೆ ಬೇರೆ ಇದೆ. ಒಂದು ಕಡೆಯಲ್ಲಿ ಓದಿದ್ದು ಮನಿ ಇಸ್ ದ ಮದರ್ಸ್ ಮಿಲ್ಕ್ ಇನ್ ಪಾಲಿಟಿಕ್ಸ್ ಅಂತ. ಮತ್ತೆ ನಮ್ಮನ್ನ ಯಾವುದೋ ಒಂದು ಸೀಟಿಗೆ ಸ್ಪರ್ಧೆ ಮಾಡುವಂತ ಹೇಳುವಾಗ ಹಿಂದೆ ಯಾವ ಪರಿಸ್ಥಿತಿ ಇವತ್ತು ಅದಿಲ್ಲ, ಬದಲಾವಣೆ ಆಗಿದೆ. ನೀವೇನು ನನಗೆ ಕೊಟ್ಟಿದ್ದೀರಿ ರಾಜಕೀಯ ಮತ್ತೆ ಸೇವೆ ಅಂತ, ಇದರಲ್ಲಿ ಸಹ ಚುನಾಯಿತ ಪ್ರತಿನಿಧಿಗಳು ಸೇವಕರಲ್ಲ. ಮೇ ಬಿ ಅಲ್ಲಿಯ ತಾವೇನು ಸೇವೆಯನ್ನ ಮಾಡ್ತೀರಿ, ಖಂಡಿತ ನಿಮ್ಮದು ಒಂದು ಸೇವೆ. ಆದರೆ ರಾಜಕಾರಣದಲ್ಲಿ ಏನೂ ಹುದ್ದೆ ಸಿಕ್ಕದೆ ಕೆಲಸ ಮಾಡ್ತಾರಲ್ಲ, ಅವ್ರು ನಿಜವಾಗಿ ಸೇವೆಯನ್ನ ಮಾಡ್ತಾರೆ. ಯಾರಿಗೆ ಅವಕಾಶ ಸಿಕ್ಕಿ ಜನಪ್ರತಿನಿಧಿಗಳಾಗ್ತಾರೆ, ಕೆಲಸ ಮಾಡುವಂಥದ್ದು ಅವರ ಕರ್ತವ್ಯ ಆಗ್ತದೆ, ಮಾಡುವಂಥದ್ದು ಮಾಡಿಸ್ಕೊಳ್ಳುವಂಥದ್ದು ಜನರ ಹಕ್ಕಾಗ್ತದೆ ಅಂತ ನಾನು ಪ್ರತಿಯೊಂದು ಸಭೆಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ನಾನು ಜನ ತಮ್ಮನ್ನ ಕೇವಲ ಚುನಾವಣೆಯಲ್ಲಿ ಮತವನ್ನ ಹಾಕ್ಲಿಕ್ಕೆ ಮಾತ್ರ ನಾವು ಇರುವಂತಹದ್ದು ಅಂತ ಭಾವಿಸಿದರೆ ನೀವು ನಿಮ್ಮ ಹಕ್ಕನ್ನ ಬಿಟ್ಕೊಟ್ಟಾಗ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಮುಖೇನ ಜನರಿಗೆ ನಾವು ತಿಳಿಸುವಂತ ಪ್ರಯತ್ನ ಆಗ್ಬೇಕಾಗ್ತದೆ. ರಾಜಕೀಯ ಅಂದ್ರೆ ಟ್ರಾನ್ಸ್ಲೇಷನ್ ಆಫ್ ವ್ಯಾಲ್ಯೂಸ್ ಇನ್ ಟು ಪಬ್ಲಿಕ್ ಪಾಲಿಸಿ ಇಸ್ ವಾಟ್ ಪಾಲಿಟಿಕ್ಸ್ ಇಸ್ ಅಬೌಟ್. ನಾವು ರಾಜಕಾರಣದಲ್ಲಿ ವ್ಯಾಲ್ಯೂಸ್ ಅನ್ನ ಅಳವಡಿಸ್ಲಿಕ್ಕೆ ನೋಡದೇ ಇದ್ದರೆ ಅದು ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಆಗಿ ಪರಿವರ್ತನೆ ಆಗಬಾರ್ದು. ವ್ಯಾಲ್ಯೂಸ್ ಅನ್ನುವಂಥದ್ದು ಮೌಲ್ಯಗಳು. ಏನು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಇದು ರಾಮಕೃಷ್ಣ ಹೆಗಡೆ ಅವರು ಪ್ರಾರಂಭದ ದಿನಗಳಲ್ಲಿ ಹೇಳಿದಂಥದ್ದೇ ಮೌಲ್ಯಾಧಾರಿತ ರಾಜಕಾರಣ ಅಂತ ಪ್ರಾರಂಭ ಮಾಡಿದರು. ಆದರೆ ಇದು ವ್ಯಾಲ್ಯೂ ಆ್ಯಡ್ ಆಗಿದೆ ಅಂತ ನನಗೆ ಸ್ವಲ್ಪ ಬದಲಾವಣೆ ಆದದನ್ನು ನೋಡುವಾಗ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ತಾವು ತಮ್ಮನ್ನ ತೊಡಗಿಸಿಕೊಂಡಾಗ, ಇಲ್ಲಿ ಜಾನ್ ಎಫ್ ಕೆನೆಡಿ ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಇನ್ ಪಾಲಿಟಿಕ್ಸ್ ಯು ಹ್ಯಾವ್ ನೋ ಫ್ರೆಂಡ್ಸ್ ಅಂತ. ನೀದರ್ ಫ್ರೆಂಡ್ಸ್ ನಾರ್ ಎನಿಮೀಸ್, ವಿ ಹ್ಯಾವ್ ಪರ್ಮನೆಂಟ್ ಇಂಟ್ರೆಸ್ಟ್ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಅದನ್ನ ಸರಿದೂಗಿಸ್ಕೊಂಡು ಹೋಗೋಣ. ಲೆಟ್ ದೇರ್ ಬಿ ಪರ್ಮನೆಂಟ್ ಇಂಟ್ರೆಸ್ಟ್, ಬಟ್ ವಿ ನೀಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಜನರ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸದೇ ಇದ್ರೆ, ರಾಜಕಾರಣದಲ್ಲಿ ವ್ಯಾಪಾರೀಕರಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಅದನ್ನ ಬದಲಾವಣೆ ಮಾಡೋದು ಹೇಗೆ, ನಾನು ಅದಕ್ಕೂ ಬರ್ತೇನೆ ಮುಂದೆ. ಯಾಕಂದ್ರೆ ನಿಮ್ಮಲ್ಲಿ ಏನಂತ ಯಾರು ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಕೊನೆಯಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ. Politics as a practice has always been a systematic organization of hatred ಅಂತ ಇದೆ. ಹೆನ್ರಿ ಆಡಮ್ಸ್ ಹೇಳ್ತಾರೆ. ಆದರೆ ಯಾವಾಗ ಹೇಟ್ ಮಾಡ್ತಾರೆ, ಅದು ಎದುರುಗಡೆಯಲ್ಲಿ ಹೋಗಲಿ ಹಿಂದೆಗೆ ಮಾತ್ರ ಹೇಟ್ ಮಾಡುವಂಥದ್ದು, ಹಿಂದೆಗೆ ಮಾತ್ರ ಟೀಕೆಯನ್ನ ಮಾಡುವಂಥದ್ದು. ಆದರೆ ಎಲ್ಲಿ ಅದು ನೇರವಾಗಿ ನೀವು ಈ ತಪ್ಪನ್ನ ಮಾಡಬೇಡಿ ಅಂತ ನನಗೂ ಸೇರಿ ಇನ್ಕ್ಲೂಡಿಂಗ್ ಮೀ ನೀವು ಹೇಳಿದಾಗ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ನಮಗೆ ನಾ ಮಾಡಿದ ತಪ್ಪನ್ನು ನೀವು ಮಾಡಿದ್ದೆ ಸರಿ ಅನ್ನುವಂಥ ಅಭಿಪ್ರಾಯವನ್ನ ಕೊಟ್ಟಾಗ ಖಂಡಿತವಾಗಿ ನಾನು ಮಾಡಿದ ತಪ್ಪನ್ನೇ ಸರಿ ಅಂತ ಹೇಳಿದರೆ ಈ ಜನ ಒಪ್ಪಿದ್ದಾರೆ ನನ್ನ ಮಾಡಿದ ತಪ್ಪನ್ನು ಅಂತ ಹೇಳುವಂಥ ಅಭಿಪ್ರಾಯ ನನಗೆ ಬರಬಾರ್ದು. ನಾನು ಯಾವತ್ತೂ ಅಡಾಪ್ಟ್ ಆಗ್ತಾ ಇರಬೇಕು, ಫಾರ್ ಗುಡ್ ನಾಟ್ ಫಾರ್ ದ ಬ್ಯಾಡ್. ಅದನ್ನ ನನಗೆ ತಿಳಿಸುವಂಥದ್ದು ಯಾರು? ನನಗೆ ಮತ ಕೊಟ್ಟ ಮತದಾರರು ನನಗೆ ಅದನ್ನು ಹೇಳಲಿಕ್ಕೆ ಧೈರ್ಯವನ್ನ ಮಾಡದಿದ್ರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡದಿದ್ರೆ, ಇಂಥದ್ರಿಂದ ನೀವು ಹೀಗೆ ಮಾಡಿದ್ರೆ ಯಾರಿಗಾದ್ರೂ ತಪ್ಪಾಗ್ತದೆ ಎನ್ನುವಂತ ಒಂದು ಮಾತನ್ನ ಹೇಳದೇ ಇದ್ರೆ ತಪ್ಪನ್ನ ನಾವು ಮುಂದುವರಿಸ್ಕೊಂಡು ಹೋಗುವಂತ ಅದಕ್ಕೆ ಜನ ಏನ್ ಮಾಡ್ಬೇಕಂತ ನಾ ಈ ಮಾತನ್ನು ಹೇಳಿದ್ದೇನೆ. ತಪ್ಪಂತ ಹೇಳುವುದೇ ತಪ್ಪಾದ್ರೆ ನಾನು ನಿರಂತರವಾಗಿ ಈ ತಪ್ಪನ್ನ ಮಾಡ್ತೇನೆ ಅಂತ ಹೇಳಿದೆ. ನೀವು ಆ ನಿರಂತರವಾದ ತಪ್ಪನ್ನ ಮಾಡಿದ್ರೆ ರಾಜಕಾರಣದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಅಭಿಪ್ರಾಯವೇ ಹಾಳಾಗಿದೆ. ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಎ
ನೀನು ಇನ್ಕಾಂಪಿಟೆಂಟ್ ಅಂತಾನೂ ಹೇಳ್ತಾರೆ. ಅದಾಗಬಾರ್ದು. ಅವಕಾಶ ಸಿಕ್ಕಿದಾಗ ಏನನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ನಾವು ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಅದರೊಟ್ಟಿಗೆ ನಾವು ಪೊಲಿಟಿಕ್ಸ್ ಅನ್ನ ಒಂದು ವೃತ್ತಿಯಾಗಿ ತಗೊಂಡಾಗ, ಇಫ್ ಯು ಅಡಾಪ್ಟ್ ಪೊಲಿಟಿಕ್ಸ್ ಆಸ್ ಎ ಪ್ರೊಫೆಷನ್, ಯು ಕಾಂಟ್ ಬಿ ಆನೆಸ್ಟ್ ಅಟ್ ಆಲ್. ಯಾರು ಈ ಒಂದು ರಾಜಕಾರಣವನ್ನ ಒಂದು ವೃತ್ತಿ ಅಂತ ತಗೊಳ್ತಾರ, ಇಟ್ಸ್ ನಾಟ್ ಎ ಪ್ರೊಫೆಷನ್. ಆದರೆ ಹೆಚ್ಚಿನವರ ಅಭಿಪ್ರಾಯ ಇದು ಒಂದು ವೃತ್ತಿ ಅನ್ನುವಂಥದ್ದು ಬಂದದ್ರಿಂದಲೇ ತಪ್ಪಾದದ್ದು. ನಾವು ರಾಜಕಾರಣಕ್ಕೆ ಬಂದ ಕೂಡಲೇ ಹೊಸ ಲೈಸೆನ್ಸ್ ತಗೊಳ್ಳೋದು ಯಾವುದು, ಹೊಸ ವ್ಯಾಪಾರ ಮಾಡೋದು ಯಾವುದು, ಹೊಸದಾಗಿ ಏನು ಇದ್ದಂಥ ಬಿಸ್ನೆಸ್ ಅನ್ನು ದೊಡ್ಡದು ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಖಂಡಿತವಾಗಿ ನಿಮಗೆ ಜನರ ಕೆಲಸ ಏನಿದೆ ಅದನ್ನ ಮಾಡಲಿಕ್ಕೆ ಸಮಯವೇ ಇರುವುದಿಲ್ಲ. ಆ ಸಮಯವನ್ನ ಉಳಿಸ್ಕೊಂಡ್ರೆ ನಿಮ್ಮ ವೃತ್ತಿ ಬೇರೆ ಇರಬೇಕಾಗ್ತದೆ. ನಿಮ್ಮ ಟು ಫಾಲ್ ಬ್ಯಾಕ್, ನಿಮ್ಮ ಕುಟುಂಬದವರನ್ನು ಸಾಕ್ಲಿಕ್ಕೆ ನಿಮಗೆ ಒಂದು ಉದ್ಯೋಗ ಇರಲೇಬೇಕಾಗ್ತದೆ. ಆ ವೃತ್ತಿ ಯಾವುದು, ವ್ಯಾಪಾರ ಇದ್ರೆ ಅದಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಬಿಟ್ರೆ ನೀವು ಜನರ ಸಮಯವನ್ನು ಅದಕ್ಕೆ ಕೊಟ್ಟು ಅದನ್ನ ದೊಡ್ಡದು ಮಾಡುವುದಿಗೆ ಅಂತ ಆಲೋಚನೆಯನ್ನ ಮಾಡಿದಾಗ ಖಂಡಿತವಾಗಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಜನ ಇದನ್ನ ಯಾವತ್ತೂ ಜನಪ್ರತಿನಿಧಿಗಳಿಗೆ ಹೇಳೋದಿಲ್ಲ, ಅಲ್ಲಿವರೆಗೆ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಇದರಲ್ಲಿ ಬೆಂಜಮಿನ್ ಡಿಸರೇಬಲ್ ಅವರು ಹೇಳ್ತಾರೆ, ಇಂಗ್ಲೆಂಡ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದೇರ್ ಇಸ್ ನೋ ಆನರ್. ಇದರಲ್ಲಿ ನಮಗೆ ಎದುರುಗಡೆಯಲ್ಲಿ ಒಂದು ರೀತಿ ಸಿಕ್ಕಿದ ಗೌರವ ಹಿಂದೆಯನ್ನೇ ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಆದರೆ ಆ ಗೌರವವನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋದು ನಮ್ಮ ಕೈಲಿದೆ. ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ರಾಜಕೀಯಕ್ಕೆ ಗೌರವ ಇರುವಂಥದ್ದು ಅಂತ ನಾವು ಭಾವನೆಯನ್ನ ಇಟ್ಕೊಂಡಾಗ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಇನ್ನೊಮ್ಮೆ ವಿಧಾನಸಭೆಯಲ್ಲೂ ಹೇಳಿದ್ದೆ, ನಾವು ಬದಲಾವಣೆ ಯಾವ ರೀತಿಯಲ್ಲಿ ಆಗ್ತೇವೆ ಅಂತ ಹೇಳಿದ್ರೆ ನಮ್ಮ ಸ್ವಂತಕ್ಕೆ ಏನು ಲಾಭ ಇದೆ ಅದರೊಟ್ಟಿಗೆ ಬೇರೆಯವರೊಟ್ಟಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದು. ಅದು ಯಾಕೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತೇವೆ, ಅದಕ್ಕೆ ದೇರ್ ಇಸ್ ನೋ ಥಿಯರಿ. ಅದನ್ನ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಪೊಲಿಟಿಷಿಯನ್ಸ್ ಮೇಕ್ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತ ಹೇಳಿದೆ. ಅದ ಬೇರೆ ಆಲೋಚನೆಯನ್ನ ಮಾಡಬೇಡಿ, ಯಾಕಂದ್ರೆ ಹೊಂದಾಣಿಕೆಗೆ ಮಾತ್ರ ಹೇಳಿದ್ದು, ಸೀಮಿತವಾಗಿ ಹೇಳಿದ್ದು ನಾನು. ಡೋಂಟ್ ಟೇಕ್ ಇಟ್ ಟು ದ ಅದರ್ ಎಕ್ಸ್ಟ್ರೀಮ್. ಮೊದಲೊಂದಿತ್ತು, ಚಾರ್ಲ್ಸ್ ಡಿಗಾಲ್ ಅವ್ರು ಹೇಳ್ತಾ ಇದ್ರು, ಎಲ್ಲಿ ನೀರಿಲ್ಲ ಅಲ್ಲಿಯೂ ಬ್ರಿಡ್ಜ್ ಅನ್ನ ಮಾಡ್ತೇವೆ ಅಂತ ಆಶ್ವಾಸನೆಯನ್ನ ರಾಜಕಾರಣಿಗಳು ಕೊಡ್ತಾರೆ ಅಂತ. ಆದ್ರೆ ಇವತ್ತು ನಡೀತಾ ಇದೆ, ಅವರು ಯಾವುದು ಆಗುದಿಲ್ಲ ಅಂತ ಹೇಳಿದ್ರು. ಇವತ್ತು ಫ್ಲೈಓವರ್ ಏನಿದೆ, ಇಟ್ಸ್ ಅ ಬ್ರಿಡ್ಜ್, ದೇರ್ ಇಸ್ ನೋ ವಾಟರ್. ಆದ್ರೆ ಇವತ್ತಿನ ವಾಹನದ ದಟ್ಟಣೆಗೆ ಇದು ಬೇಕಾದಂಥದ್ದು. ಫ್ಲೈಓವರ್ಸ್ ಮಾಡಿದ್ರೆ ಎಷ್ಟು ಫ್ಲೈಓವರ್ ಜಾಸ್ತಿ ಮಾಡ್ತಿರೋ, ಆದರೆ ಒಂದು ಸಂದರ್ಭಕ್ಕೆ ಸರಿಯಾದದ್ದು ಇನ್ನೊಂದು ಸಂದರ್ಭಕ್ಕೆ ಸರಿಯಾಗ್ಲಿಕ್ಕಿಲ್ಲ, ಇನ್ನೊಂದು ಸಂದರ್ಭಕ್ಕೆ ಸರಿಯಾದದ್ದು ಮತ್ತೊಂದು ಸಂದರ್ಭಕ್ಕೆ ಸರಿಯಾಗ್ಲಿಕ್ಕಿಲ್ಲ. ಸಮಯ ಬದಲಾದಾಗೂ ವ್ಯವಸ್ಥೆ ಬದಲಾಗ್ತಾ ಇದ್ದಾಗೂ, ಆದರೆ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಸ್ವಲ್ಪ ಗೌರವಯುತವಾಗಿ ನಡ್ಕೊಳ್ಬೇಕು. ನಾನು ರಾಜಕಾರಣದಲ್ಲಿ ಇರ್ಲಿ, ಅಧಿಕಾರದಲ್ಲಿ ಇರ್ಲಿ, ಅಧಿಕಾರದಿಂದ ಹೊರಗಿರ್ಲಿ, ಜನ ನಮ್ಮನ್ನ ಇವರು ಅಡ್ಡಿಲ್ಲ ಕೆಲಸವನ್ನ ಮಾಡಿದಾರಂತ ಭಾವನೆ ಎಲ್ಲಿವರೆಗೆ ಇರುವುದಿಲ್ಲ, ಅಲ್ಲಿವರೆಗೆ ನಾವು ಏನಾದ್ರೂ ಎಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸ, ದಟ್ ಈಸ್ ನಾಟ್ ಗುಡ್ ಫಾರ್ ಮೈಸೆಲ್ಫ್ ಅಂಡ್ ಫಾರ್ ದ ಪಬ್ಲಿಕ್. ಅದನ್ನ ನಾವು ಆಲೋಚನೆ ಮಾಡಿ ಜನರಿಗೆ ಏನನ್ನ ಬೇಕು, ನನ್ನ ಸ್ವಂತದ ಬಗ್ಗೆ ಆಲೋಚನೆಯನ್ನ ಮಾಡುದು, ನನ್ನ ಸ್ವಂತದ ಬಗ್ಗೆ ಇಮೇಜ್ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ಇಮೇಜ್ ನಾನು ಉಳಿಸ್ಕೊಳ್ಳದೆ ಇದ್ರೆ ನಾನು ಎಷ್ಟು ಕೆಲಸವನ್ನು ಮಾಡಿಯೋ ನನಗೆ ಸ್ವಂತ ಲಾಭವನ್ನು ಮಾಡಿಕೊಂಡ್ರೆ ಮುಂದೆ ಅದು ಲಾಭದಾಯಕ ಅಲ್ಲ. ಇಟ್ಸ್ ನಾಟ್ ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಕುಟುಂಬಕ್ಕೂ ಸಹ ಹೌದು. ಇಂಥವರ ಮಗ ಅಂತ ಹೇಳಿ, ಇಂಥವರ ಮಗಳು ಅಂತ ಹೇಳುವಾಗ ಬಹಳ ನೋವನ್ನು ಕೊಡ್ತದೆ. ನಾನು ನನ್ನ ಅನೇಕ ಚಿಕ್ಕಮಗಳೂರಿನ ಸ್ನೇಹಿತರು ಇಲ್ಲಿದ್ದಾರೆ. ಕೊಪ್ಪದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ವೀರೇಂದ್ರ ಹೆಗ್ಡೆ ಅವರ ಮಹಿಳಾ
ಸಮಾವೇಶ ಇತ್ತು ಅವ್ರದ್ದು ಸಂಘ. ಅದು ಸುಮಾರು ಒಂದು 10,000 ಜನ ಮಹಿಳೆಯರು ಸೇರಿದ್ದರು. ನಾನು ಅಲ್ಲಿ ಯಾರೋ ಒಬ್ರು ಇದರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಶುರು ಮಾಡಿದೆ. ನಾನು ಅವ್ರಿಗೆ ಹೇಳಿದೆ, ಎಲ್ಲಿಯಾದ್ರೂ ಭ್ರಷ್ಟಾಚಾರವನ್ನ ನಿಲ್ಲಿಸ್ಲಿಕ್ಕೆ ಶಕ್ತಿ ಇರುವುದಾದ್ರೂ ಮಹಿಳೆಯರಿಗೆ ಅಂತ ಹೇಳಿದೆ. ದೇರ್ ಇಸ್ ರೀಸನ್ ಫಾರ್ ದ್ಯಾಟ್. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಯಜಮಾನ ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಬಿದ್ದಾಗ ನೀವು ಯಾವುದೋ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಇಂಥವ್ರ ಹೆಂಡತಿ ಅಂತ ಬೆರಳು ತೋರಿಸ್ತಾರೆ. ನಿಮ್ಮ ಮಕ್ಕಳು ಶಾಲೆಗೆ ಹೋದಾಗ ಅಲ್ಲಿ ಬೇರೆ ಮಕ್ಕಳು ಇಂಥವ್ರ ಮಗಳು ಅಂತ ಹೇಳುವಾಗ ತಲೆ ತೆಗ್ಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ಪ್ರಾಯಶಃ ನೀವು ಮನಸ್ಸು ಮಾಡಿದರೆ ನಮಗೆ ನೀವು ಮಾಡಿದ ಸಂಪಾದನೆ ಒಫಿಷಿಯಲ್ ಏನ್ ಬರ್ತದೆ ಅದು ಸಾಕು, ನನಗೆ ಅದಕ್ಕಿಂತ ಹೆಚ್ಚು ಬೇರೆ ಏನು ಬೇಡ ಅನ್ನುವಂತ ಮಾತನ್ನು ಹೇಳಿದಾಗ ಖಂಡಿತವಾಗಿ there will be a change in the thinking as well as the society ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನಮ್ಮಲ್ಲಿ ಮೊದಲು ಶಾಲೆಗೆಲ್ಲ ಹೆಸರು ಊರಿನಲ್ಲಿ ದೊಡ್ಡ ಮನುಷ್ಯರು, ರಾಜಕಾರಣದಲ್ಲಿ ಒಳ್ಳೆ ಹೆಸರನ್ನ ಸ್ಟೇಟ್ಸ್ಮೆನ್ ಅಂತ ಕರಿತೀವಿ ಅವರು. ಅದಕ್ಕೆ ಸ್ಟೇಟ್ಸ್ಮೆನ್ ಯಾರು ಅಂತ, ಯಾರ ಹೆಸರನ್ನ ನಿಮ್ಮೂರಿನ ಶಾಲೆಗೆ ಇಡ್ಲಿಕ್ಕೆ ನೀವು ಆಲೋಚನೆಯನ್ನ ಮಾಡ್ತೀರಿ, ಹಿ ಈಸ್ ಎ ಸ್ಟೇಟ್ಸ್ಮೆನ್. ಆದ್ರೆ ಇವತ್ತು ಹಾಗಲ್ಲಲ್ಲ, ಯಾರು ಡೊನೇಷನ್ ಅನ್ನು ಕೊಡ್ತಾರೆ ಅವರ ಹೆಸರನ್ನು ಮಾತ್ರ ಹಿಡಿದು ಬಿಟ್ಟು ಅಲ್ಲಿ ಒಳ್ಳೆಯ ಇದ್ದರೆ ಯಾರು ಗುರುತಿಸುವವರೇ ಇಲ್ಲ. ಅದನ್ನ ಗುರುತಿಸುವಂತ ಪ್ರಯತ್ನ ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆದರೆ ಅದನ್ನ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ, ವೀಣಾ ಅವರೊಬ್ಬರಿಂದ ಸಾಧ್ಯ ಆಗುದಿಲ್ಲ, ರಾಜಾರಾಮ್ ಭಟ್ ಅಥವಾ ಅಭಿನವ್ ವೇದಿಕೆಯಲ್ಲಿ ಕೂತವರು ಎಲ್ಲರೂ ಒಟ್ಟಾಗಿ ಇದ್ರ ಬಗ್ಗೆ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಮಾತನ್ನು ಬಿಟ್ಟು ದೇರ್ ಇಸ್ ಎ ಪಾಸಿಬಿಲಿಟಿ, ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವು ಅದನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಇಲ್ಲ. ನಮ್ಮ ಪ್ರಯತ್ನ ನಮ್ದು ಸೆಲ್ಫ್ ಸೆಂಟರ್ಡ್ ಆದಾಗ ನನಗೆ ಯಾಕೆ, ನಮ್ಮ ಸುದ್ದಿ ನಾವು ಸಾಕು, ಬೇರೆಯವ್ರ ಸುದ್ದಿ ನಮ್ಗೆ ಹಾಕಬೇಕು, ಬೇರೆಯವ್ರಿಗೆ ಒಳ್ಳೇದಾದ್ರೆ ಸಮಾಜಕ್ಕೆ ಒಳ್ಳೇದಾದ್ರೆ, ಸಮಾಜಕ್ಕೆ ಒಳ್ಳೇದಾದಾಗ ನಮಗೂ ಒಳ್ಳೇದಾಗ್ತದೆ. ಇಡೀ ಸೊಸೈಟಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆದಾಗ. ನನ್ನಲ್ಲಿ ಅನೇಕ ಜನ ಸ್ನೇಹಿತರು ನಾವು ಸಂಬಂಧಪಟ್ಟ ಇಲಾಖೆಗೆ ದೂರವಾಣಿಯಲ್ಲಿ ಸಂಪರ್ಕವನ್ನು ಮಾಡಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರೆ ಸರ್ ಆಗುದಿಲ್ಲ, ನೀವು ಯಾರನ್ನಾದ್ರೂ ಕಳಿಸಿ ಮಾಡಿಸ್ಕೊಂಡು ಬನ್ನಿ ಅಂತ. ಯಾಕಂದ್ರೆ ಪರಿಸ್ಥಿತಿ ಬದಲಾದಾಗ ಅದನ್ನ ಸರಿಪಡಿಸ್ಲಿಕ್ಕೆ ನಾವು ಅಧಿಕಾರದಲ್ಲಿದ್ದವರಿಂದ ಸಾಧ್ಯ ಆಗ್ತದೆ ಬಿಟ್ರೆ ಸಾಮಾನ್ಯ ಮನುಷ್ಯರು ಹೋದಾಗ ಅದಾಗುದಿಲ್ಲ. ನಾನು ಕೇಳ್ತಾ ಇರ್ತೇನೆ ಅಧಿಕಾರಿಗಳ ಹತ್ರ, ಒಂದು ವೇಳೆ ನಾನು ದೂರವಾಣಿಯಲ್ಲಿ ತಮ್ಗೆ ಹೇಳಿದ್ರೆ ಅದು ಕೆಲಸ ಆಗುದಾದ್ರೆ ಅವನೇ ಬಂದಾಗ ಯಾಕೆ ಆಗುದಿಲ್ಲ ಅಂತ. ಇದು ರಾಜಕಾರಣದಲ್ಲಿ ಬಂದಂತ ಬದಲಾವಣೆಯಿಂದ ಎಲ್ಲಾ ಕಡೆಯಲ್ಲಿ ಬದಲಾವಣೆ ಆಗಿದೆ. ಇದನ್ನ ಸರಿಪಡಿಸ್ಲಿಕ್ಕೆ ಸಂಘ ಸಂಸ್ಥೆಗಳು ಸಾಧನೆ, ಯಾಕಂದ್ರೆ ನೀವು ನಿಜವಾಗಿ ಸೇವೆಯನ್ನ ಮಾಡ್ತಾ ಇದ್ದೀರಿ. ಪ್ರಾಬಬ್ಲಿ ನಾನು ಮಂಗಳೂರಿನ ರೋಟರಿ ಫಂಕ್ಷನ್ ನಲ್ಲಿ ಹೇಳಿದ್ದೆ, ಅಭಿನಂದನ್ ಇದ್ರು ಕಾಣ್ತದೆ ಅಲ್ಲಿ. ಸಮಸ್ಯೆ ಎಲ್ಲಿಯವರೆಗೆ ಹೋಗ್ತದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ನೀವು ಕೈಯಿಂದ ಹಾಕಿ ಕೆಲಸವನ್ನ ಮಾಡ್ತೀರಲ್ಲ, ಆದ್ರೆ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೆ, ಯಾವ ಇಲಾಖೆಗೆ ಎಷ್ಟು ಅನುದಾನ ಬರ್ತದೆ, ಅದು ಎಷ್ಟು ಖರ್ಚಾಗಿದೆ ಅಂತ ಯಾರಿಗಾದ್ರೂ ಗೊತ್ತುಂಟಾ? ಇಲ್ಲ. ಆಬ್ಸಲ್ಯೂಟ್ಲಿ ಜನರಿಗೆ ನೀವು ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕೊಡ್ತೀರಿ, ಪ್ಲಸ್ ರೋಟರಿಗೆ ನಿಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿ ಕೆಲಸವನ್ನು, ಎರಡೂ ಇದೆ. ಜನ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕೊಟ್ಟ ಹಣವನ್ನ ಅನುದಾನವಾಗಿ ಬರುವಂತದ್ದು, ಅದು ಸರ್ಕಾರದ ಹಣ ಅಂತ ಹೇಳಿದ್ರೆ ನೇರವಾಗಿ ಬರುವುದಿಲ್ಲ. ಜನ ಕೊಟ್ಟ ತೆರಿಗೆಯ ಹಣ ಪುನಃ ಅವರ ಅಭಿವೃದ್ಧಿಗೋಸ್ಕರ ಖರ್ಚಾಗುವಂತ, ಅವರ ಊರಿನ ಅಭಿವೃದ್ಧಿಗೋಸ್ಕರ ಖರ್ಚಾಗುವಂತದ ಯಾರ ಮನಸ್ಸಿನಲ್ಲಿ ಬರದೆ, ಇದರ ಬಗ್ಗೆ ಆಲೋಚನೆಯನ್ನ ಮಾಡದೆ, ಪ್ರಶ್ನೆಯನ್ನ ಕೇಳಲಿಕ್ಕೆ ತೀರ್ಮಾನ ಮಾಡದೇ ಇದ್ರೆ ರಾಜಕಾರಣದಲ್ಲಿ ಬದಲಾವಣೆಯನ್ನ ತರಬೇಕಾ ಬೇಡ? ಯಾಕಂದ್ರೆ ನಾನೀಗ ಲಕ್ಕಿಲಿ ಐ ಆಮ್ ಟೆಂಪರರಿಲಿ ಔಟ್ ಆಫ್ ಪಾಲಿಟಿಕ್ಸ್. ನನಗೆ ಒಂದು ಹುದ್ದೆಯನ್ನ ಕೊಟ್ಟಿದ್ದಾರೆ, ನಿಜವಾಗಿ ಹಿಂದುಳಿದ ವರ್ಗದವರಿಗೆ ಸಹಾಯವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದು ಎಂಥದ್ದು ಅಂತ ಕೆಲವರಿಗೆ ಗೊತ್ತೇ ಇರಲಿಲ್ಲ.
ಆ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಗೆ ಎಲ್ಲ ಸಹಾಯವನ್ನ ಮಾಡ್ಲಿಕ್ಕೆ ಆಗ್ತದೆ, ನೀವು ಬನ್ನಿ ಅಂತ ಕರ್ಸ್ಕೊಳ್ಲಿಕ್ಕೆ ಶುರು ಮಾಡಿದ್ದೇನೆ. ಎಷ್ಟೋ ಜನ ಮೀಸಲಾತಿಯ ಪಟ್ಟಿಯಲ್ಲಿ ಅವರ ಹೆಸರೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ನಮ್ಗೆ ಮೀಸಲಾತಿ ಸಿಗ್ತದೆ ಎನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಮೊನ್ನೆ ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ಪತ್ರವನ್ನು ಬರೆದೆ. ನಿಮ್ಮ ಭಾಗದಲ್ಲಿ ಯಾವ ಜನಾಂಗದವರಿಗೆ ನಿಜವಾಗಿ ಅರ್ಹತೆ ಇದೆ, ಏನೂ ಸರ್ಕಾರದ ಸೌಲಭ್ಯ ಸಿಕ್ಲಿಲ್ಲ, ಅವರದೊಂದು ಪಟ್ಟಿ ಮಾಡಿ ಕಳಿಸಿ, ನಾವು ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಅವರನ್ನು ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ. ಯಾಕಂದ್ರೆ ನಾವು ಮಾಡಬೇಕಿದ್ದು ನಿಮ್ಮೂರಿನಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಅದರ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಕೊಡಿ, ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಮೀಸಲಾತಿಯಲ್ಲಿ ಒಂದು ಕೆನೆಪದರ ಅಂತ ಇದೆ. ನನ್ನ ಹತ್ರ ಅನೇಕ ಮಂದಿ ಕೇಳಿದರು ನಮ್ಮನ್ನ 2A ಸೇರಿಸಿ. ನಾನು ಹೇಳಿದಿಲ್ಲ, ನಿಮ್ಮ ಸಮಾಜದ ಜನರ ಸೋಷಿಯೋ ಎಜುಕೇಶನಲ್ ಬ್ಯಾಕ್ವರ್ಡ್ ಅಂತ ಇರುವಂತದ್ದು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಅಲ್ವೇ ಅಲ್ಲ. ಆದ್ರೆ ಕೇಂದ್ರ ಸರ್ಕಾರ ಒಂದು ಬದಲಾವಣೆಯನ್ನ ತಂದಿದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದ್ದಾರೆ ಅವರಿಗೆ ಒಂದು 10% ಅನ್ನು ಕೊಟ್ಟಿದ್ದಾರೆ ಈ ಸಲ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಸಾಧ್ಯ ಆಗದಿದ್ದರೆ ನಾವು ಆ ಹುದ್ದೆಯಲ್ಲೇ ಇದ್ದು ಏನು ಪ್ರಯೋಜನ ಇಲ್ಲ. ಇದನ್ನೇ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಮುಖೇನ ಜನರಿಗೆ ಹೋಗ್ತದೆ. ಒಂದು 10 ಜನಕ್ಕೆ ನಿಮ್ಮ ಊರಿನಲ್ಲಿ ಪಾಪದವರ ಮಕ್ಕಳಿಗೆ ಏನಾದರೂ ರಿಸರ್ವೇಶನ್ ಎಜುಕೇಶನ್ ಅಲ್ಲಿ ಬೇಕಾದರೆ, ಹುದ್ದೆಯಲ್ಲಿ ಬೇಕಾದರೆ, ಯಾವ್ದಾದ್ರು ಸರ್ಕಾರಿ ನೌಕರಿಯಲ್ಲಿ ಬೇಕಾದರೆ ಇಂಥ ಅವಕಾಶಗಳಿದೆ ಅಂತ ತಿಳಿಸುವಂತ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗಿ ಇವತ್ತು ನಾನು ಇಲ್ಲಿ ಹೇಳಿದಂಥದ್ದು ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ತೇನೆ. ಅದರೊಟ್ಟಿಗೆ ಈಗ ಒಂದು ಶಾಲೆಯ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಸಣ್ಣ ಕೆಲಸಕ್ಕೆ ಹೋಗುದಾದ ಸಹ ಒಂದು ತರಬೇತಿ ಆಗಬೇಕಾಗ್ತದೆ, ಟ್ರೈನಿಂಗ್. ನಮ್ಮಲ್ಲಿ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟ್ರೈನಿಂಗ್ ಇಟ್ ಆಲ್. ಇಟ್ಸ್ ನಾಟ್ ನೆಸೆಸರಿ. ಗೆದ್ದು ಬರುವಂಥದ್ದು ಹೇಗೆ ಅಂತ ಪ್ರಯತ್ನವನ್ನು ಮಾಡಿದರೆ ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ನಾವು ಹೇಗೆ ಗೆದ್ದು ಬರುತ್ತೇವೆ, ಈ ಸಲ ಗೆದ್ದೆ ಮುಂದಿನ ಸಲ ನಾನು ಹೇಗೆ ಗೆಲ್ಲುದು, ಆ ಆಲೋಚನೆ ಮಾತ್ರ ನನಗೆ ಬಿಟ್ಟರೆ ಬೇರೆ ಏನೂ ಇಲ್ಲದೆ ಇದ್ದರೆ ಪ್ರಾಬ್ಲಿ ಅದನ್ನ 5 ವರ್ಷದ ನಂತರ ನೀವೇನು ಮಾಡ್ತೀರಿ, 5 ವರ್ಷದ ನಂತರ ಮತ ಹಾಕ್ಲಿಕ್ಕೆ ಹೋಗ್ತಿರ್ಬಿಟ್ರೆ ಅಲ್ಲಿವರೆಗೆ ಅವರನ್ನು ಕೇಳುವುದೂ ಇಲ್ಲ ಏನು ಮಾಡಿದ್ವಿ ಅಂತ. ಅಕೌಂಟಬಿಲಿಟಿ ಅನ್ನುವಂಥದ್ದು ಇಲ್ಲದೆ ಇದ್ದರೆ ನಿಮ್ಮ ಊರಿಗೆ ಬಂದಾಗ ನೀವು ಅವರನ್ನ ಪ್ರಶ್ನೆಯನ್ನು ಮಾಡುವಂಥದ್ದು, ನನ್ನನ್ನು ಸೇರಿ ನಾನು ಹೇಳ್ತಾ ಇದ್ದೆ, ನನ್ನನ್ನ ಹೊರತುಪಡಿಸಿ ಅಲ್ವೇ ಇಲ್ಲ. ಜಸ್ಟ್ ಬಿಕಾಸ್ ಐ ಆಮ್ ಔಟ್ ಆಫ್ ಪಾಲಿಟಿಕ್ಸ್ ಫಾರ್ ದ ಪ್ರೆಸೆಂಟ್, ನನಗೆ ಹಿಂದೆ ಅವಕಾಶ ಕೊಟ್ಟಾಗ ನೀವೇನು ಮಾಡಿದಿರಿ ಅಂತ ಪ್ರಶ್ನೆಯನ್ನು ಮಾಡುವಂಥದ್ದು ಶುರುವಾಗದೇ ಇದ್ದರೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನುವಂಥದ್ದು ನಿಮಗೆ ಬಂದರೆ ಅವರಿಂದ ತಪ್ಪಂತ ನಾನು ಭಾವಿಸುವುದಿಲ್ಲ. ತಪ್ಪು ಎಲ್ಲ ಕಡೆಯಿಂದ ಆಗಿದೆ ಅಂತ. ನನಗೆ ನೆನಪಿದೆ, ನಾನು ಸಂಸದನಾಗಿ ದೊಡ್ಡ ಪ್ರೊಸೆಷನ್ನಲ್ಲಿ ಹೋದೆ. ನನಗೆ ದೆಹಲಿಯಲ್ಲಿ ಒಬ್ಬರು ಮಣಿಪಾಲದ ಲೇಡಿ ಡಾಕ್ಟರ್ ಸಿಕ್ಕಿದ್ರು. ಸರ್, ತಪ್ಪು ತಿಳ್ಕೊಳ್ಳದೆ ಇದ್ರೆ ಒಂದು ಮಾತನ್ನು ಕೇಳ್ತೇನೆ ಅಂದರು. ಏನು ಅಂತ ಕೇಳಿದೆ. ಅಲ್ಲ, ನೀವು ಅವತ್ತು ಪ್ರೊಸೆಷನ್ನಲ್ಲಿ ಹೋದ್ರಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಯಿತು ಗೊತ್ತುಂಟಾ ಅಂತ ಕೇಳಿದ್ರು. ನಾನು ಐ ಅಪ್ರಿಷಿಯೇಟ್ ಅಂತ ಹೇಳಿದೆ. ನೀವು ಕೇಳಿದ್ದು ಸರಿಯಾದ ಮಾತನ್ನು. ನಾನು ಹೇಳಿದೆ, ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಚುನಾವಣೆಯಲ್ಲಿ ಗೆದ್ದದ್ದಿರಲಿಲ್ಲ, ಗೆದ್ದದ್ದೆಲ್ಲ ರೂಮರ್ಸ್ ಜಾಸ್ತಿ ಆಯಿತು. ಇನ್ನೊಮ್ಮೆ ಆ ತಪ್ಪನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಇಂಥದ್ದನ್ನ ಹೇಳಿದಾಗ ಜನರ ಸಮಸ್ಯೆ ಏನಂತ ಅರ್ಥವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಗೆ ಕೇವಲ ರಾಜಕಾರಣ ಅಂತ ಹೇಳಿದ್ರೆ ನಾನು ಗೆದ್ದು ಹೋಗುವಂಥದ್ದು, ನನ್ನ ಟು ಪ್ರೊಜೆಕ್ಟ್ ಮೈಸೆಲ್ಫ್, ನಾನು ಏನನ್ನು ಬೇಕಾದ್ರೂ ಮಾಡ್ಕೊಳ್ತೇನೆ ಅನ್ನುವಂಥದ್ದು, ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ನೀವು ನಿಮ್ಮ ಭಾಗದ ಸಮಸ್ಯೆಗಳನ್ನ ರಾಜಕಾರಣಿಗಳಂದ್ರೆ ಜನಪ್ರತಿನಿಧಿಗಳ ಹತ್ರ, ರಾಜಕಾರಣಿಗಳು ಎಲ್ಲರ ಹತ್ರ ಸಾಧ್ಯ ಆಗ್ಲಿಕ್ಕಿಲ್ಲ. ಕೆಲವರು ಕೇವಲ ಕಾರ್ಯಕರ್ತರಾಗಿ ಉಳ್ಕೊಳ್ತಾರೆ. ಐ ಡೋಂಟ್ ಬ್ಲೇಮ್ ದೆಮ್. ಜನಪ್ರತಿನಿಧಿಗಳಾಗಿ ಹೋದವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದಾಗ ಏನನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ?
ನಾಯಕರು ಅಂತ ಹೇಳಿದ್ರೆ ಕೇವಲ ರಾಜಕಾರಣದಲ್ಲಿ ಮುಂದೆ ಬಂದವರು ಮಾತ್ರ ನಾಯಕ. ಪ್ರತಿಯೊಂದು ಹುದ್ದೆಯಲ್ಲಿ ಯಾರು ಮೇ ಬಿ ರೋಟರಿಯಲ್ಲಿ ಯಾರು ಲೀಡ್ ಮಾಡ್ತಾರೆ, ಹಿ ಈಸ್ ಎ ಲೀಡರ್ ಬೈ ಹಿಮ್ಸೆಲ್ಫ್. ಈಗ ಎಜುಕೇಶನ್ ಫೀಲ್ಡ್ ನಲ್ಲಿ ಯಾರು ಇರ್ತಾರೆ, ಮೇಲೆ ಹೋಗ್ತಾರೆ, ಅವರು ಸಹ ಲೀಡರ್ಸೇ. ಅವರನ್ನ ನಾವು ಗುರುತಿಸುವಂತ ಕೆಲಸ ಆಗಿದೆ. ಕೇವಲ ಪ್ರತಿ ಕಾರ್ಯಕ್ರಮಕ್ಕೆ ರಾಜಕಾರಣದವರು ಬಂದಾಗ ಮಾತ್ರ ಸಕ್ಸಸ್ ಆಗ್ತಿದೆ ಅನ್ನುವಂಥದ್ದಲ್ಲ. ರಾಜಕಾರಣಿಗಳಿಂದ ನೀವು ಏನಾದರೂ ಸಹಾಯವನ್ನ, ಅದಕ್ಕೆ ಸಹಾಯ ಅಂದ ಕೂಡಲೇ ಇನ್ನೊಂದು ನೆನಪು ಬಂತು ನನಗೆ. ನಾನು ಕುಂದಾಪುರದ ಒಂದು ಕಾರ್ಯಕ್ರಮದಲ್ಲಿ, ರೋಟರಿ ಕಾರ್ಯಕ್ರಮದಲ್ಲಿ ನಾನೊಂದು ಮಾತನ್ನ ಹೇಳಿದೆ. ಜನಪ್ರತಿನಿಧಿಗಳ ಹತ್ರ ನೀವು ಅನುದಾನ ಡೊನೇಷನ್ ಅನ್ನು ಕೇಳಬೇಡಿ. ಕಾರಣ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದು ಅವ್ರು ಕೊಟ್ಟರೆ ಎಲ್ಲಿಂದ ಕೊಟ್ಟರು ಅಂತ ಬರ್ತದೆ. ನೀವು ಕೀಳಲೂಬಾರ್ದು, ನಾವು ಕೊಡ್ಲೂಬಾರ್ದು ಅಂತ ಹೇಳಿದೆ. ಅದು ಬಾಕ್ಸ್ ಐಟಮ್ ನಲ್ಲಿ ಬಂತು. ಅದೇ ನನ್ನ ಮೇಲೆ ದೊಡ್ಡ ಅಪಾದನೆಯೂ ಆಯ್ತು. ಒಂದು ಯಾರಿಗೆ ಹೇಳಿದ್ದು ಅಂತ ನಾನು ಯಾರು ಇನ್ ಜನರಲ್ ಇವತ್ತು ಅದನ್ನೇ ಹೇಳ್ತೇನೆ. ಜನಪ್ರತಿನಿಧಿಗಳು ರಾಜಕಾರಣದಲ್ಲಿದ್ದವು, ವ್ಯಾಪಾರಸ್ಥರು ಕೊಟ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಡೊನೇಷನ್ ಯಾಕೆ ಕೊಡ್ತಾರೆ ಅಂತ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ನಿಂಗೆ ಅದು ಕೊಡ್ಲಿಲ್ವಾ ಅಂತ ಪ್ರಶ್ನೆ ಬರ್ತದೆ. ಆ ಹಂಗು ಒಂದಿರ್ತದಲ್ಲ, ಅದಕ್ಕೋಸ್ಕರ ಕೊಡಬೇಡಿ ಅಂತ ಹೇಳುವಂಥದ್ದು, ತೆಕ್ಕೊಳ್ಳಬೇಡಿ ಅಂತ ಹೇಳುವಂಥದ್ದು ಹೇಳಿದೆ. ಇದು ಆ ಇಶ್ಯೂ ಸ್ವಲ್ಪ ದೊಡ್ಡದಾಗಿ ಬೆಳೀತು. ಆದರೆ ನಾವು ಹೇಳುವಂಥದ್ದನ್ನ ಹೇಳಲೇಬೇಕಾಗ್ತದೆ. Politics are too serious a matter to be left alone to the politicians. ಅದನ್ನ ನಾನು ಇಷ್ಟೊತ್ತರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಕೇವಲ ರಾಜಕಾರಣಿಗಳಿಗೆ ಬಿಟ್ಟು ಬಿಡಬೇಡಿ ರಾಜಕಾರಣವನ್ನ. ರಾಜಕಾರಣಿಗಳು ಜನಪ್ರತಿನಿಧಿಗಳ ಯಾರಾಗ್ತಾರೆ ಅವರು ವಿಧಾನಸಭೆ ಅಥವಾ ಲೋಕಸಭೆಗೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಚರ್ಚೆಯನ್ನ ಮಾಡಿ ನಿಮ್ಮ ಸಮಸ್ಯೆ ನೀಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅವರು ಜನಪ್ರತಿನಿಧಿಗಳಾಗ್ತಾರ ಅನ್ನುವಂಥದ್ದು. ಕೇವಲ ಸದಸ್ಯರಾಗಿ ಉಳಿಬಹುದು ಅವರು, ಆದ್ರೆ ಶಾಸಕರಾಗ್ಲಿಕ್ಕೆ ಆಗುದಿಲ್ಲ ಅಥವಾ ಸಂಸದರಾಗ್ಲಿಕ್ಕೆ ಆಗುದಿಲ್ಲ. They just become members of parliament or members of legislative assembly. ಇದನ್ನ ಸ್ವಲ್ಪ ನೀವು ಮತದಾರರು ಮತವನ್ನ ಕೊಡುವಾಗ ಆಲೋಚನೆಯನ್ನ ಮಾಡಿ ಅಂತ ನೀವು ಅದನ್ನೇ ಹೇಳಿದೆ ನಾನು. ಇಟ್ಸ್ ಎ ಟೂ ಸೀರಿಯಸ್ ಅ ಮ್ಯಾಟರ್. ನೀವು ಅದರ ಬಗ್ಗೆ ಆಲೋಚನೆಯನ್ನ ಮಾಡದೇ ಇದ್ರೆ ನಮ್ಗೆ ಏನು ಪ್ರಾಬ್ಲಮೇ ಇಲ್ಲ. ಗೆದ್ದು ಹೋಗುದು, ವಾಪಸ್ ಬರುದು, ಪುನಃ ಚುನಾವಣೆಯಲ್ಲಿ ಗೆದ್ದು ಹೋಗುದು. ಅದಾಗದಿದ್ದಂತೆ ನೋಡುವಂತ ಜವಾಬ್ದಾರಿ ಯಾರದ್ದು ಅಂತ ನೀವು ನನ್ನ ಹತ್ರ ಕೇಳಿ, ನಿಮ್ದು ಅಂತ ನಾನು ಹೇಳ್ತೇನೆ. ನಮ್ದು ಮಾತ್ರ ಅಲ್ಲ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪಬ್ಲಿಕ್ ಆಲ್ಸೋ, ದೋಸ್ ವೋಟರ್ಸ್. ಕೇವಲ ಬೂಸ್ ಅಂಡ್ ಹಿಸಸ್ ಆರ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ವೋಟರ್ಸ್. ಚಪ್ಪಾಳೆ ತಟ್ಟು ನಮ್ಮ ಫ್ರೆಂಡ್ ಒಬ್ಬರು ಒಂದು ಸಭೆಯಲ್ಲಿ ಹೇಳಿದರು, ಬೇರೆಯವರಿಗೆ ಬೈದು ಚಪ್ಪಾಳೆ ತಟ್ಟಿಸ್ಕೊಳ್ತೇನೆ, ನನಗೆ ನಾನು ಹೊಗಳ್ಕೊಂಡು ಚಪ್ಪಾಳೆಯನ್ನ ತಟ್ಟಿಸ್ಕೊಳ್ತೇನೆ. ಎರಡೂ ಸಾಧ್ಯ ಇದೆ. ಇದನ್ನ ಹೊರತಾಗಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದು ಜನರಿಂದ ಮಾತ್ರ ಸಾಧ್ಯ, ಬಿಟ್ರೆ ಜನಪ್ರತಿನಿಧಿಗಳಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾ, ಅಮೆರಿಕನ್ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಅಮೆರಿಕದಲ್ಲಿ ಒಂದು ಡಿಕ್ಲರೇಷನ್ ಮಾಡ್ತಾರೆ. Whenever any form of government becomes destructive, it is the right of the people to alter, abolish it ಅಂತ ಹೇಳ್ತಾರೆ. ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಅದನ್ನ ಇಲ್ಲಿ ಮಾಡಬೇಕಾಗ್ತದೆ. ಕೆಲಸ ಮಾಡದಿದ್ದವರನ್ನ ಬದಲಾವಣೆ ಮಾಡಿಬಿಟ್ರೆ, ಕೆಲಸ ಮಾಡಿದವರು ಅವರಿಗೆ ಶಕ್ತಿ ಇಲ್ಲ ಅಂತೇಳಿ ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. Those who have the capacity to do the work, ಗವರ್ಮೆಂಟ್ ಲೆವೆಲ್ನಲ್ಲಿ, ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆದವರಿಗೆ ಅವಕಾಶವನ್ನ ಕೊಡ್ತಾ ಹೋಗಿ. ದೇ ವಿಲ್ ಡೆಫಿನೆಟ್ಲಿ ಪರ್ಫಾರ್ಮ್. ಪರ್ಫಾರ್ಮೆನ್ಸ್ ಬಹಳ ಮುಖ್ಯ. ಅದಾಗದೇ ಇದ್ರೆ ನಮ್ಮಲ್ಲಿ ನಾವು ಕೇವಲ ಭಾಷಣವನ್ನ ಮಾಡ್ತಾ ಇರೋದು, ಕಟ್ಔಟ್ ಹಾಕೊಳ್ತಾ ಇರೋದು, ಜನ ನೋಡ್ತಾ ಇರೋದು, ಪುನಃ ವಾಪಸ್ ಹೋಗೋದು, ಚುನಾವಣೆ ಅದಾಗಬಾರ್ದು. ಲೆಟ್ ದೇರ್ ಬಿ ಎ ಚೇಂಜ್ ಅಂತ ಹೇಳ್ತಾ, ಕೊನೆಯದಾಗಿ
ಒಂದು ಮಾತನ್ನು ಹೇಳಿ, ಐ ಹ್ಯಾವ್ ಟೇಕನ್ ಲಾಟ್ ಆಫ್ ಟೈಮ್. ನಾನು ಇಫ್ ಮೆನ್ ಅಂಡ್ ವಿಮೆನ್ ಆಫ್ ಕೆಪಾಸಿಟಿ refuse to take part in politics and government, they condemn themselves as well as the people to the punishment of living under bad governance ಅಂತ ಹೇಳಿ. ನೀವು ನಾವು ಏನನ್ನ ಚರ್ಚೆಯನ್ನ ಮಾಡಿದೆ ಇಲ್ಲಿ, ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡದಿದ್ರೆ, ಇಫ್ ಯು ಡೋಂಟ್ ಟೇಕ್ ಪಾರ್ಟ್, ನೀವು ಇಲೆಕ್ಷನ್ಗೆ ನಿಲ್ಬೇಕು ಅಂತ ಹೇಳೋದಿಲ್ಲ. ಕೆಲವರಿಗೆ ಹೆದರಿಕೆ ಇದೆ ಇಲೆಕ್ಷನ್ ಸೋತ್ರೆ ಅಂತ. ನಮಗೆ ಸೋತ್ ಸಾಕಾಗಿ ಹೋಗಿದೆ. ಭಯ ನಿಮ್ಗಿಂತ ಜಾಸ್ತಿ ಭಯ ನನಗಿದೆ ಚುನಾವಣೆ ನಿಲ್ಲಿಕ್ಕೆ. ಯಾಕಂದ್ರೆ ಆ ನಮೂನೆಯ ಪರಿಸ್ಥಿತಿ ಬದಲಾವಣೆ ಆದ್ರಿಂದ ಇಟ್ಸ್ ಡಿಫಿಕಲ್ಟ್. ಆದರೆ ಬದಲಾವಣೆ ಯಾವ ರೀತಿಯಲ್ಲಿ ತರಬಹುದು ಅಂತ ಹೇಳಿದ್ರೆ, ನೀವು ಅಭ್ಯರ್ಥಿಯ ಬಗ್ಗೆ ಅಭಿಪ್ರಾಯವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆದರೆ, ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ, the polity of the country will change. ಅದಾಗಬೇಕಾಗ್ತದೆ. ಕೇವಲ ರಾಜಕಾರಣದಲ್ಲಿ ಮಾತಾಡುವಂಥದ್ದು, ಭಾಷಣ ಮಾಡುವಂಥದ್ದು, ನೀವು ಹಿಂದೆಯಿಂದ ಬೈಯುವಂಥದ್ದು, ಇಟ್ ವಿಲ್ ಸರ್ವ್ ನೋ ಪರ್ಪಸ್ ಎಟ್ ಆಲ್. ಹಿಂದೆಯಿಂದ ಬೈಯೋದಕ್ಕಿಂತ ನೇರವಾಗಿ ಹೇಳಿ, ನೀವು ಈ ತಪ್ಪನ್ನು ಮಾಡಿದಿರಿ ಅಂತ. ಆ ಡಾಕ್ಟರ್ ನನಗೆ ಹಾಗೆ ಹೇಳಿದ್ರೆ ಹಾಗೆ ಹೇಳಿ. ವಿ ಮಸ್ಟ್ ಅಪ್ರಿಷಿಯೇಟ್. ನಾವು ತಪ್ಪನ್ನ ಒಪ್ಪುವಂತ ಪ್ರಯತ್ನ ಮಾಡದೇ ಇದ್ರೆ ನಮ್ಮಲ್ಲಿಯೂ ಸ್ವಂತ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಇಂಥ ಕೆಲಸವನ್ನು ಮಾಡಬೇಕಾದ್ರೆ ಖಂಡಿತ ಜನಾಭಿಪ್ರಾಯ ನಮ್ಮಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇನ್ನೊಂದು ಸೇವೆ ಅಂತ ಹೇಳಿದ್ರಿ. ರಾಜಕೀಯ ಮತ್ತು ಸೇವೆ, ಇದು ಸೇವೆ ಅಲ್ವೇ ಅಲ್ಲ. ಅವಕಾಶ ಸಿಕ್ಕಾಗ ನಮ್ಮ ಜವಾಬ್ದಾರಿ ಆಗ್ತದೆ, ನಾವು ಮಾಡ್ತಾನೆ ಇರಬೇಕಾಗ್ತದೆ. ಸೇವೆ ಅಂದರೆ ಜನರ ಸಮಸ್ಯೆಯನ್ನು ಅವರು ಸರ್ಕಾರಿ ಕಚೇರಿಗೆ ಹೋಗದೆ ಅವರು ಕಳಿಸಿದ ಪತ್ರಕ್ಕೆ ಉತ್ತರ ಬಂದಾಗ ಅದು ಆ ದಿನವನ್ನು ನಾವು ನೋಡಬೇಕಾಗ್ತದೆ. ರಾಮರಾಜ್ಯ ಅಂತ ಹೇಳಿದ್ದು ಮಾತ್ರ ಬಿಟ್ಟೆ, ರಾಮರಾಜ್ಯವೇ ಆಗಿ ಮುಟ್ಲಿಲ್ಲ ನಾವು. ಗ್ರಾಮ ರಾಜ್ಯ ಇದೆ, ಆದರೆ ರಾಮರಾಜ್ಯ ಆಗ್ಲಿ. ಗ್ರಾಮ ರಾಜ್ಯದಲ್ಲಿ ಪುನಃ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಒಟ್ಟಿಗೆ ಎಲ್ಲವೂ ಡಿಸೆಂಟ್ರಲೈಸ್ ಆಗಿದೆ ಅನ್ನುವಂಥದ್ದು ಅಭಿಪ್ರಾಯ ಜನ ಕೊಡ್ತಾ ಇದ್ದಾರೆ. ಅಲ್ಲಿ ಕೊಟ್ಟ ಅರ್ಜಿ ಸಹ ಯಾವತ್ತು ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ, ಈಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ. ನಾನು ಈಗ ಬರುವಾಗ ಹೇಳಿದ್ರು, ಸಂಬಳ ತಗೊಂಡವರು ಸೇವೆ ಆಗ್ತದ ಅಂತ ಕೇಳಿದ್ರು ನನ್ನ ಸ್ನೇಹಿತರೊಬ್ಬರು. ಸಂಬಳ ತಗೊಂಡವ್ರದ್ದು ಸೇವೆ ಆಗುವುದೇ ಇಲ್ಲ. ಅವ್ರದ್ದು ಸಂಬಳಕ್ಕೆ ಕೆಲಸ ಮಾಡಿದ್ದಕ್ಕೆ ಸಂಬಳ ತಗೊಂಡಿದ್ದಾರೆ. ಇಟ್ ಈಸ್ ದ ಡ್ಯೂಟಿ ಮಾಡಬೇಕಾದಂಥದ್ದು. ಅದನ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ನಾನು ಸೇವೆಯನ್ನು ಮಾಡಿದ್ದೇನೆ, ನನಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ. ನಾನು ಅದಕ್ಕೆ ಹಿಂದೆಯೂ ಒಪ್ಪಲಿಲ್ಲ, ಇನ್ನು ಮುಂದೆಯೂ ಒಪ್ಪೋದಿಲ್ಲ. ಆದರೆ ಇದೊಂದು ಕೆಲಸವನ್ನ ಸರ್ಕಾರ ಕೊಟ್ಟಿದೆ ನನಗೆ. ಖಂಡಿತವಾಗಿ ನನಗೆ ರಾಜಕಾರಣದಲ್ಲೇ ಇದ್ದಿದ್ರೆ ಇನ್ನೂ ಅನೇಕ ವಿಷಯಗಳನ್ನು ಹೇಳಲಿಕ್ಕಿತ್ತು. ಕಡೆಗೆ ಅದು ಇಟ್ ಶುಡ್ ನಾಟ್ ಬಿಕಮ್ ಕಾಂಟ್ರವರ್ಸಿ ಅಂತೇಳಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನೇನಾದರೂ ಹೇಳಿ ಜಯಪ್ರಕಾಶ್ ಹೆಗ್ಡೆ ಅವರು ಈಗ ಹೇಳಿದ್ರಂತ ಪತ್ರಿಕೆಗಳಲ್ಲಿ ಬಂದು ಎಲ್ಲ ದೊಡ್ಡ ದೊಡ್ಡ ಬ್ಯಾನರ್ ನನ್ನ ಮೇಲೆ ಬೀಳಲಿಕ್ಕೆ ಶುರುವಾದರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ನಾನು ದಿಸ್ ಈಸ್ ಮೈ ಅರ್ನೆಸ್ಟ್ ರಿಕ್ವೆಸ್ಟ್ ಟು ಯು ಪೀಪಲ್. ನೀವು ಆಸ್ ಎ ಸರ್ವಿಸ್ ಆರ್ಗನೈಸೇಷನ್ ನಿಮಗೆ ಇದನ್ನ ಹಳ್ಳಿ ಹಳ್ಳಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಸಭೆಗಳಲ್ಲಿ ಏನನ್ನ ಸುಬ್ರಹ್ಮಣ್ಯಂ ಅವರು ಮಾತಾಡಿದ್ದನ್ನು ನಾನು ಕೇಳಿದೆ. ಪ್ರಾಬಬ್ಲಿ ಸರ್ವಿಸ್ ಇಸ್ ಯುವರ್ ಮೋಟೋ ಮಾಡಿ, ಅದರೊಟ್ಟಿಗೆ ಜನರ ಸಮಸ್ಯೆಯನ್ನು ನೀವು ಕಿಸೆಯಿಂದ ಹಾಕಿ ಏನು ಕೆಲಸವನ್ನು ಮಾಡಿ, ಅದರ ಒಟ್ಟಿಗೆ ಅವರಿಗೆ ಏನು ಸಮಸ್ಯೆ ಇದೆ ಅದನ್ನ ಸ್ಪಂದಿಸಲಿಕ್ಕೆ ಸಾಧ್ಯ ಆದರೆ ನಥಿಂಗ್ ಲೈಕ್ ದ್ಯಾಟ್. ಪ್ರಾಬ್ಲಿ ನಿಮಗೆ ನೇರವಾಗಿ ಹೋಗಿ ಮಾಡ್ಲಿಕ್ಕೆ ಆಗದೆ ಇದ್ರು ನಾನು ತಮ್ಗೇನು ಹೇಳ್ತೇನೆ ಅಂದರೆ, ನಿಮ್ಮೂರಿದ ಯಾವ್ದಾದ್ರು ಕೆಲಸ ಇದ್ರೆ ಪಾಪ ಅದರದ್ದು ದಯವಿಟ್ಟು ನನಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿ, ನಾನು ಮಾಡಿಕೊಡ್ತೇನೆ ಅವರಿಗೆ. ದಟ್ಸ್ ಇಟ್. ಇದನ್ನ ತಮ್ಮ ಮುಖೇನ ಅವರಿಗೆ ತಿಳಿಸುವಂಥದ್ದು ಮಾಡ್ತಾ, ತಾವೇನೊಂದು ಅವಕಾಶವನ್ನು ಕೊಟ್ಟದಕ್ಕೆ ಐ ಆಮ್ ಗ್ರ್ಯಾಟಿಟ್ಯೂಡ್ಸ್. ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ಒಳ್ಳೆಯ ಅಭಿಪ್ರಾಯವನ್ನ ಕೊಟ್ಟಿದ್ದೀರಿ.
ಸುಬ್ರಹ್ಮಣ್ಯ ಅವರ ಮಾತನ್ನು ಅವ್ರಿಗೆ ಹೇಳಿ, ಅವ್ರು ಒಳ್ಳೆ ಮಾತಾಡಿದ್ದಾರೆ. ಇನ್ನೂ ಅವಕಾಶ ಇದ್ದಿದ್ರೆ ಇನ್ನೂ ಹೆಚ್ಚೊತ್ತು ಮಾತಾಡ್ತಾ ಇದ್ದೆ. ವೀಣಾ ಅವರು ವೇದಿಕೆಯಲ್ಲಿ ಕೂತ್ಕಾಯ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ಅವ್ರ ಮಾತನ್ನು ಕೇಳಲಿಕ್ಕೆ ನಾವು ತಯಾರಾಗುವಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ರಾಜಕೀಯೇತರ ಸಂಸ್ಥೆಯಲ್ಲಿ ಇದ್ದುಕೊಂಡು ಕೆಲಸದಲ್ಲಿ ಸಂತೋಷ ಕಾಣುತ್ತಿರುವ ಜಯಪ್ರಕಾಶ್ ಹೆಗಡೆ ಅವರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಅವರ ಪುತ್ರಿ ದಿವ್ಯಾ ಹೆಗಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಆತ್ಮೀಯವಾಗಿ ರಾಜಪರ್ವಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಿವ್ಯಾ ಹೆಗಡೆ ಅವರು. ಓಕೆ. ಇಂದಿನ ನಮ್ಮ ರಾಜಪರ್ವ ಸಮಾರಂಭದ ಪ್ಲಾನರಿ ಸೆಷನ್ನಲ್ಲಿ ಸೇವೆ ಮತ್ತು ಸಂಕಲ್ಪ ಎಂಬ ವಿಷಯದ ಬಗ್ಗೆ ಖ್ಯಾತ ಬರಹಗಾರರು ಹಾಗೂ ಚಿಂತಕರೂ ಆದ ವೀಣಾ ಬನ್ನಂಜಿಯವರು ಮಾತನಾಡಲಿದ್ದಾರೆ. ಈಗ ವೀಣಾ ಬನ್ನಂಜಿಯವರ ಪರಿಚಯವನ್ನ ಎವಿ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಚಿಂತನಾ ಶೈಲಿಯಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದವರು. ಬನ್ನಂಜೆ ಎಂದರೆ ಗೋವಿಂದಾಚಾರ್ಯ ಅನ್ನುವಷ್ಟರ ಮಟ್ಟಿಗೆ ಆಧ್ಯಾತ್ಮ ಪ್ರಪಂಚ ಒಪ್ಪಿರುವಾಗ ಅವರ ಮಗಳಾಗಿ ಸಾಧನೆಯ ಹಾದಿಯಲ್ಲಿರುವ ಚಿಂತಕಿ, ವಾಗ್ಮಿ, ಬರಹಗಾರ್ತಿ, ಸಂಘಟಕಿ ಮಾತ್ರವಲ್ಲ, ಉಡುಪಿಯಲ್ಲಿ ಉಪನ್ಯಾಸಕಿಯಾಗಿಯೂ ಪಾಠ ಹೇಳಿದವರು. ಮೂಲತಃ ಉಡುಪಿ ಜಿಲ್ಲೆಯ ಅಂಬಲಪಾಡಿಯವರಾದ ವೀಣಾ ಬನ್ನಂಜೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅನರ್ಘ್ಯ ರತ್ನ. ತನ್ನದೇ ಅಧ್ಯಯನದ ಮೂಲಕ ವಿಭಿನ್ನ ದೃಷ್ಟಿಕೋನ ಕಂಡುಕೊಂಡವರು. ವಿಚಾರವನ್ನು ಒರೆಗೆ ಹಚ್ಚಿ ಅದಕ್ಕೊಂದು ಹೊಸ ಭಾಷ್ಯ ಬರೆಯುವ ಸಾಮರ್ಥ್ಯರು. ಸಾಹಿತ್ಯ ಲೋಕದಲ್ಲಿ ವೀಣಾ ಬನ್ನಂಜೆ ಮಾಡಿರುವ ಕೃಷಿ ಮಹತ್ತರವಾದದ್ದು. ಕರ್ನಾಟಕ ಲೇಖಕಿಯರ ಸಂಘದ ಗೀತಾ ದೇಸಾಯಿ ದತ್ತಿನಿಧಿ ಪುರಸ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಬಹುಮಾನ, ಕಾವ್ಯಾನಂದ ಪುರಸ್ಕಾರಗಳು ಇವರಿಗೆ ಸಂದಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಸ್ತ್ರೀ ಸಂವೇದನೆ ಎಂಬ ವಿಚಾರದಲ್ಲಿ 1991ರಲ್ಲಿ ಎಂಫಿಲ್ ಪದವಿ ಪಡೆದಿದ್ದಾರೆ. 2012ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಆಚಾರ್ಯ ರಜನೀಶ್ ಮತ್ತು ಸತ್ಯಕಾಮರ ಸಾಹಿತ್ಯದಲ್ಲಿ ತಂತ್ರಮಾರ್ಗ ಎಂಬ ವಿಚಾರದಲ್ಲಿ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ PhD ಪಡೆದಿದ್ದಾರೆ. ಡಾಕ್ಟರ್ ವೀಣಾ ಬನ್ನಂಜೆಯವರ ಕೃತಿಗಳು ಎಚ್ಚರದ ಕನಸು ಕಥಾ ಸಂಕಲನ, ತಂದೆ ಮಗಳು ಪತ್ರ ಸಂಹಿತೆ, ಅಕ್ಕನ ದ್ವೈತ, ಸಂತೆಯಲ್ಲೊಂದು ಮನೆ, ಅಕ್ಕನ ಹಾದಿ, ಸತ್ಯಕಾಮರೊಂದಿಗೆ ನನ್ನ 1000 ದಿನಗಳು, ಅಂತರ್ಮುಖ, ಲೋಕಾಂತ ಅಂಕಣ ಬರಹಗಳು, ಹುಡುಕಾಟ ಲೇಖನಗಳ ಸಂಗ್ರಹ, ಒಂದಷ್ಟು ಪ್ರೇಮಾಲಾಪ ಕವನ ಸಂಕಲನ. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪ್ರಧಾನ ಟ್ರಸ್ಟಿ ಆಗಿದ್ದುಕೊಂಡು ಬನ್ನಂಜೆಯವರ ಕುರಿತಾದ ಸಾಹಿತ್ಯಿಕ ಮತ್ತು ವೇದಾಂತಿಕ ವಿಚಾರ ಗೋಷ್ಠಿಗಳನ್ನ ನಡೆಸುತ್ತಿದ್ದಾರೆ. ಕನ್ನಡ ಉಪನ್ಯಾಸಕಿಯಾಗಿ, ಉಪ ಪ್ರಾಂಶುಪಾಲರಾಗಿ ಉಡುಪಿಯ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಬಾಗಲಕೋಟೆಯ ಕಲ್ಲಹಳ್ಳಿ ಗ್ರಾಮಕ್ಕೆ ಅಂದಾಜು ₹80 ಲಕ್ಷದ ಕುಡಿಯುವ ನೀರಿನ ಕೆರೆಯನ್ನ ನಿರ್ಮಿಸಿದ್ದಾರೆ. ಮೇರು ವ್ಯಕ್ತಿತ್ವದ ಡಾಕ್ಟರ್ ವೀಣಾ ಬನ್ನಂಜೆ ರಾಜಪರ್ವದ ಅತಿಥಿಯಾಗಿ ಬಂದಿರುವುದು ನಮ್ಮ ಹೆಮ್ಮೆ. ಆಥರ್, ಸ್ಪಿರಿಚುವಲ್ ಥಿಂಕರ್ ಅಂಡ್ ಎ ಗುಡ್ ಒರೇಟರ್ ವೀಣಾ ಬನ್ನಂಜೆಯವರ ಸಮಯ.